ದಿವಸ ಕಿರಾತಾರ್ಜುನೀಯದ 12ನೇ ಸರ್ಗವನ್ನು ಸಮಾಪ್ತಿ ಮಾಡಿ 13ನೇ ಸರ್ಗದ ಭಾಗಗಳನ್ನು ನೋಡ್ತಾ ಇದ್ವಿ. ಅಲ್ಲಿ ಅರ್ಧದಷ್ಟು ಸರ್ಗವನ್ನು ಮುಗಿಸಿ ಅಲ್ಲಿಂದ ಮುಂದೆ ನಾವು ಹೋಗಬೇಕು ಅಂತ ಅಂದುಕೊಂಡಿದ್ದಾಗಿತ್ತು. ಅರ್ಜುನ ತಾನು ಆ ಮೂಕ ರಾಕ್ಷಸನನ್ನು ಕೊಂದವನು ಅಂತ ಭ್ರಮಿಸಿಕೊಂಡು ತನ್ನ ಬಾಣವನ್ನು ತೆಗೆದುಕೊಳ್ಳೋಕ್ಕೆ ಹೋಗ್ತಾನೆ. ಆ ಹೊತ್ತಿಗೆ ಶಿವನ ಅನುಚರ ಒಬ್ಬ ಬಂದು ಅವನನ್ನು ಪ್ರಶ್ನೆ ಮಾಡ್ತಾನೆ ಅಂತ ಅಲ್ಲಿಗೆ ಬಂದಿದ್ದೀವಿ ನಾವು. ಅದು ಶಿವನ ಲೀಲೆಗಳಲ್ಲಿ ಒಂದು. ಅಂದರೆ ಇಬ್ಬರೂ ಬಾಣ ಬಿಟ್ಟವರೇ, ಆ ಇಬ್ಬರ ಬಾಣಗಳಿಂದಲೇ ಆ ವರಾಹರೂಪಿಯಾದ ರಾಕ್ಷಸ ಸಾಯುವುದು ಅಂತೆಲ್ಲ ಇದ್ದದ್ದೇ ಹೌದು. ಆದರೆ ಕೃಷ್ಣ ಹೇಗೆ ಅರ್ಜುನನ ಆತ್ಮೀಯನಾಗಿ ಅವನನ್ನು ಮಾರ್ಗದರ್ಶನ ಮಾಡಿದನೋ, ಶಿವನೂ ಅದೇ ರೀತಿ ಅವನಿಗೆ ತುಂಬ ಪ್ರೀತಿಯಿಂದ ಸಲುಗೆಯಿಂದ ಮಾರ್ಗದರ್ಶನ ಮಾಡಬೇಕು ಅಂತ ಅಂದುಕೊಂಡು ಈ ಲೀಲೆಯನ್ನು ಮಾಡಿತ್ತು. ಅದು ಭಾರವಿ ತುಂಬ ಸ್ಪಷ್ಟವಾಗಿ ಹೇಳಿಲ್ಲವಾದರೂ ಶಿವ ಈತನನ್ನು ಪರೀಕ್ಷೆ ಮಾಡಿ ಅವನ ಪರಾಕ್ರಮ ಏನು ಅನ್ನೋದನ್ನು ನೋಡಿ ಆ ಮುಂದೆ ಹಾಗೆ ನಡೆಯಬೇಕು ಅಂತ. ಅದನ್ನು ಮುಂದೆ ಕವಿಯೇ ಕೊನೆಗೆ 17ನೇ ಸರ್ಗದಲ್ಲಿ ಬರೀತಾನೆ. ಯಾವಾಗ ಅವನು ಶಿವನನ್ನು ಅಪ್ಪಳಿಸಿ ಹೊಡಿತಾನೋ ಆಗ ತಪಸ್ಸು ಮಾಡಿದ್ದಕ್ಕಿಂತ ಹೆಚ್ಚಿನ ಸಂತೋಷ ಈ ಒಂದು ಹೊಡೆತದಿಂದ ಶಿವನಿಗಾಯಿತು ಅಂತ ಕುಮಾರವ್ಯಾಸ ತುಂಬ ಚೆನ್ನಾಗಿ ಬರೀತಾನೆ. ಅಂದರೆ ನಾವು ಆತ್ಮೀಯರ ಜೊತೆಗೆ ಸೆಣಸಾಡುವುದು ಅವರ ಗೌರವಕ್ಕಿಂತ ತುಂಬ ದೊಡ್ಡದು ಅಂತ. ಪ್ರೀತಿ ವಿಶ್ವಾಸಗಳಿಗೆ ಇರುವ ಬಲ ಗೌರವ ಆರಾಧನೆಗೆ ಇಲ್ಲ. ಅದು ಈ ಕಾವ್ಯದ ಮತ್ತು ಇಡೀ ಪ್ರಕರಣದ ಆನುಷಂಗಿಕವಾದ ಒಂದು ಮಹೋಪದೇಶ ಅಂತ ಅನಿಸುತ್ತದೆ. ಅದಕ್ಕಾಗಿ ಕಾಲು ಕೆರೆಕೊಂಡು ಜಗಳಕ್ಕೆ ಬರೋ ತರಹ ಮಾಡುವುದು. ಅರ್ಜುನ ಯಾವ ಮಾತಾಡಿದ್ರೆ ಕೆರಳುತ್ತಾನೆ ಅಂತ ಗೊತ್ತು. ಅರ್ಜುನನ ಸೆನ್ಸಿಟಿವ್ ಪಾಯಿಂಟ್ ಅವನ ಪರಾಕ್ರಮ. ಯಾರಾದರೂ ಅವನ ಪರಾಕ್ರಮವನ್ನು ಪ್ರಶ್ನೆ ಮಾಡಿದ್ರೆ ಅವನು ಸುಮ್ಮನೆ ಇರೋಲ್ಲ. ಯಾಕೆಂದರೆ ಅವನು ತನ್ನನ್ನು ಗುರುತಿಸಿಕೊಂಡಿದ್ದೇ ಮಹಾಪರಾಕ್ರಮಿ ಮಹಾವೀರ ಅಂತ. 3 ಲೋಕವನ್ನು ಗೆಲ್ಲಬಲ್ಲಂಥ ಶೂರ, ಧನುರ್ಧಾರಿಗಳಲ್ಲಿ ಅಗ್ರೇಸರ ಅಂತ. ಆ ಒಂದು ಸೆನ್ಸಿಟಿವ್ ಪಾಯಿಂಟ್ ಮೇಲೆ, ಸೆನ್ಸಿಟಿವ್ ಪಾರ್ಟ್ ಆಫ್ ಹಿಮ್, ಸೆನ್ಸಿಟಿವ್ ಪಾರ್ಟ್ ಆಫ್ ಸೈಕೆ ಅಂತೀವಲ್ಲ, ಅದರ ಮೇಲೆ ಒಂದು ಹೊಡೆತ ಕೊಟ್ಟರೆ ಅವನು ಕೆರಳುತ್ತಾನೆ ಅಂತ. ಭೀಮನಿಗೂ ಕೃಷ್ಣ ಉದ್ಯೋಗ ಪರ್ವದಲ್ಲಿ ಸಂಧಿಗೆ ಹೋಗುವ ಮುನ್ನ ನಿನ್ನ ಅಭಿಮತ ಏನು ಅಂತ ಕೇಳಿದಾಗ ಅಣ್ಣನ ಮಾತಿನಂತೆ ಸಂಧಿಯೇ ಆಗಲಿಂದಾಗ ಕೆರಳಿಸಬೇಕು ಅಂದ್ಕೊಂಡು ಏನು ಹೇಡಿ ಆಗ್ತಿದ್ದೀಯಾ, ಭಯಪಟ್ಟುಕೊಂಡು ಸಂಧಿ ಬೇಕು ಅಂತಂದ್ಯಾ ಅಂದಾಗ ಅವನು ಕೆರಳಿ ಭೀಮನ ವಿಜೃಂಭಣೆ ದೊಡ್ಡ ಅಧ್ಯಾಯವೇ ಆಗುತ್ತದೆ. ಆ ರೀತಿಯಲ್ಲಿ ಮಾಡಿಕೊಳ್ತಕ್ಕಂಥದ್ದು. ಅಂದರೆ ನಾವು ಒಬ್ಬೊಬ್ಬರು ನಮ್ಮ ಅಭಿಮಾನದ ವಿಷಯವನ್ನು ನಾವು ಅಂತ ಮಾಡ್ಕೊಂಡು ಬಿಟ್ಟಿರ್ತೀವಿ. ಇದೇ ಅಧ್ಯಾಸ. ಅತಸ್ಮಿನ್ ತದ್ಬುದ್ಧಿ ರೀತಿ ಅವೋಚಾಮ ಅಂತ ಶಂಕರರು ಹೇಳಿದ್ರಲ್ಲ, ಆ ಬಗೆಯಾದದ್ದು. ಅದಕ್ಕೆ ಮತ್ತೆ ಮತ್ತೆ ಮಾರ್ಮಿಕವಾಗಿ ತಿವಿತಾನೆ. ನಿನಗೆ ಮುಕ್ತಿಯೂ ಕೂಡ ದೂರವಲ್ಲ, ಹಾಗಿದ್ದಾಗ ಇದಕ್ಯಾತಕ್ಕೆ ಬಂದೆ ಅಂತನ್ನುವ ಗೇಲಿಯ ಮಾತುಗಳನ್ನು ಆಡ್ತಾ ಹೇಳ್ತಾನೆ. 40 ಪದ್ಯಗಳಾಗಿದ್ದವು. ಅಲ್ಲಿಂದ ಮುಂದೆ ಕೆಲವು ಪದ್ಯಗಳನ್ನು ನೋಡೋಣ. ಆಕುಮಾರ ಮುಪದೆಷ್ಟು ಮಿಚ್ಛವ ಸನ್ನಿವೃತ್ತಿ ಮಪತಾನ್ ಮಹಾಪದ ಯೋಗಶಕ್ತಿ ಜಿತ ಜನ್ಮ ಮೃತ್ಯವ ಶೀಲಯಂತಿ ಯತಯ ಸುಶೀಲತಾಂ. ಬಾಲ್ಯದಿಂದಲೇ ದುರ್ಮಾರ್ಗಗಳಿಂದ ದೂರ ಇದ್ದು ಯೋಗಶಕ್ತಿಯಿಂದ ಜನ್ಮ ಮೃತ್ಯು ಜರ ವ್ಯಾಧಿಗಳನ್ನೆಲ್ಲ ಗೆದ್ದವರು ಯಾರಿದ್ದಾರೆ, ಆ ಕುಮಾರ ಉಪದೇಷ್ಟು ಮಿಚ್ಛವ. ಚಿಕ್ಕ ವಯಸ್ಸಿನಿಂದಲೇ ಅವರು ಉಪದೇಶಕ್ಕೆ ಅರ್ಹರಾದಂಥವರು ಯಾರಿದ್ದಾರೆ, ಅವರಿಗೆ ಉಪದೇಶ ಮಾಡಬಲ್ಲ ಸಾಮರ್ಥ್ಯವನ್ನು ಪಡೆದಿರ್ತಾರೆ. ಅಂಥ ಯತಿಗಳಿದ್ದಾರೆ. ಅವರು ಕೂಡ ಸದಾಚಾರವನ್ನು ಪಾಲಿಸ್ತಾರೆ. ಶೀಲಯಂತೆ ಯತ ಸುಶೀಲತಾಂ. ಹಾಗಿರುವಾಗ ತಿಷ್ಠತಾಂ ತಪಸಿ ಪುಣ್ಯಮಾಸಜ ಸಂಪದೋನುಗುಣಯನ್ ಸುಖೈಷಿಣಾಂ ಯೋಗಿನಾಂ ಪರಿಣಮನ್ ವಿಮುಕ್ತಯೇ ಕೇನ ನಾಸ್ತು ವಿನಯಸ್ಸತಾಂ ಪ್ರಿಯ. ಹಾಗಾಗಿ ಇಷ್ಟೆಲ್ಲ ಸುಖ ಸಂಪತ್ತಿಯನ್ನು ತಪಸ್ಸು ತಂದುಕೊಡುತ್ತದೆ ಅಂತ ಆದರೆ ಸೌಶೀಲ್ಯ ಯಾಕೆ ಬೇಕಾಗೋಲ್ಲ? ಯೋಗಿನಾಂ ಪರಿಣಮನ್ ವಿಮುಕ್ತಯೇ ಕೇನ ನಾಸ್ತು ವಿನಯಸ್ಸತಾಂ ಪ್ರಿಯ. ವಿನಯ, ಒಳ್ಳೆಯ ನಡವಳಿಕೆ ಬೇಕು. ನೀನು ನಿನ್ನದಲ್ಲದ ಗೆಲ್ಮೆಯನ್ನು ನಿನ್ನದು ಅಂತ ಮಾಡಿಕೊಳ್ಳಕ್ಕೆ ಹೊರಟಿದ್ದೀಯಾ ಅಂತ. ನಿನ್ನ ಬಾಣ ಆ ಹಂದಿಯನ್ನು ಕೊಲ್ತು ಅಂತ ಹೇಳಿ ಆ ಬಾಣವನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಬರ್ತಿದ್ದೀಯಾ. ವಸ್ತುತಃ ಆ ಬಾಣ ನಮ್ಮ ಒಡೆಯಂದು, ನಮ್ಮ ಬಾಣ ಅದು ಆ ಹಂದಿಯನ್ನು ಕೊಂದದ್ದು, ನಾವೇ ಗೆದ್ದವರು, ನನ್ನ ಒಡೆಯ ಗೆದ್ದವನು. ಅದರಿಂದ ನೀನು ಹಾಗೆ ಮಾಡಬಾರ್ದು, ಈ ಥರ ನಡ್ಕೊಳ್ಳೋದು ಯುಕ್ತವಲ್ಲ. ನೂನಮತ್ರ ಭವತಶ್ಚರಾಕೃತಿಂ ಸರ್ವಥಾ ಯಮನುಯಾತಿ ಸಾಯಕಃ ಸೋಯಂ ಇತ್ಯನುಪಪನ್ನ ಸಂಶಯ ಕಾರಿತಸ್ತ್ವಮಪತೆ ಪದಂ ಯಯಾಹ. ಅದು ಮಾತ್ರವಲ್ಲ, ನೂನಂ ಅತ್ರ ಭವತಃ ಶರಾಕೃತಿಂ ಸರ್ವಥಾ ಅನುಯಾತಿ ಸಾಯಕಃ.
ನಿನ್ನ ಬಾಣವನ್ನು ಹೋಲುವಂತೆ ಈ ಬಾಣ ಇದೆ, ಆದರೆ ಇದಲ್ಲ. ಸೋಯಮಿತಿ ಅನುಪಪನ್ನ ಸಂಶಯ. ನೀನು ಹಿಂದೆ ಮುಂದೆ ನೋಡದೆ, ಸಂದೇಹ ಪಡದೆ ನನ್ನದೇ ಬಾಣ ಅಂತ ಅಂದುಕೊಂಡು ಬಂದಿದ್ದೀಯಾ. ಅಪಥೇ ಪದಂ ಯಯಾ ಕಾರಿತಃ. ಆ ಬಾಣ ಯಾವುದಿದೆ ಅದು ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸಿಬಿಡ್ತು, ಅಪಮಾರ್ಗದಲ್ಲಿ ನೀನು ನಡೆದೆ ಅಂತ. ಅಲ್ಲಿ ಧ್ವನಿ ಏನು ಅಂತ ಅನ್ನೋದನ್ನು ಮಲ್ಲಿನಾಥ ಹೇಳ್ತಾನೆ. ನೀನು ಬೇರೆಯವರು ಹೊಡೆದ ಮೃಗಕ್ಕೆ ನಿನ್ನದು ಅದು ಬೇಟೆ ಅಂತ ಕ್ಲೈಮ್ ಮಾಡಕ್ಕೆ ಹೋಗಿದ್ದೀಯಾ, ಅದಕ್ಕಲ್ಲದೆ ಆ ಬಾಣವನ್ನು ಕದ್ದುಕೊಳ್ಳಕ್ಕೆ ಹೋಗಿದ್ದೀಯಾ. ಇದು ಎಂಥ ನಾಚಿಗೇಡಿನ ಕೆಲಸ ಅಂತಕ್ಕಂಥದ್ದು. ಯಯಾ ಅಕೃತ್ಯ ಕರ್ತೃ ತ್ವಂ ಅನುಪಪನ್ನ ಸಂಶಯ ಅತ್ಯಂತ ಸಾದೃಶ್ಯಾತ್ ಅನುತ್ಪನ್ನ ಸ್ವಾನ್ಯದೀಯತ್ವ ಸಂದೇಹ ಸನ್ ಸೋಯಮಿತಿಯ ಸ್ವಕೀಯ ಸಯೇವಾಯಮಿತಿ ಭ್ರಾಂತ್ಯ. ಆ ಭ್ರಾಂತಿಯಿಂದ ನೀನು ಮಾಡಿರ್ತಕ್ಕಂಥದ್ದು. ಅಪತೇ ಅಮಾರ್ಗೆ, ಕೆಟ್ಟ ದಾರಿಯಲ್ಲಿ ನೀನು ನಡೆದಿದ್ದೀಯಾ, ಇದು ಸರಿಯಲ್ಲ, ಇದು ಅವಮಾನಕಾರಿಯಾದದ್ದು. ಅನ್ಯದೀಯ ವಿಶಿಖೇನ ಕೇವಲಂ ನಿಸ್ಪೃಹಸ್ಯ ಭವಿತವ್ಯಮಾಹೃತೆ ನಿಜ್ಞತ ಪರ ನಿಬರ್ಹಿತ ಮೃಗಂ ವ್ರೀಡಿತವ್ಯಮಪಿತೆ ಸಚೇತಸಃ. ಅಷ್ಟು ಮಾತ್ರವಲ್ಲ, ಸ್ವಾಭಿಮಾನಿಯಾದವರು ಈ ಥರ ಕೆಲಸಗಳಲ್ಲಿ ತೊಡಗಬಾರದು. ಅನ್ಯದೀಯ ವಿಷಿಕೆ, ಮತ್ತೊಬ್ಬರ ಬಾಣದಲ್ಲಿ ನಿಸ್ಪೃಹಸ್ಯ ಭವಿತವ್ಯಂ ಆಹೃತೇ, ಅಂದರೆ ನಿಸ್ಪೃಹನಾದವರು ಯಾರೂ ಕೂಡ ಹೀಗಿರಬಾರ್ದು. ನಿಸ್ಪೃಹತೆ ಮಾತ್ರ ಸಾಕಾಗೋಲ್ಲ. ನ ಕೇವಲಂ ನಿಸ್ಪೃಹಸ್ಯ ಭವಿತವ್ಯಂ ಆಹೃತೆ, ಇನ್ನೊಬ್ಬರನ್ನು ತಗೊಳ್ಬಾರ್ದು ಅನ್ನುವ ನಿಸ್ಪೃಹತೆ ಮಾತ್ರವೇ ಅಲ್ಲ ಇಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು. ನಿಜ್ಞತಃ ಪರನಿಬರ್ಹಿತ ಮೃಗಂ ವ್ರೀಡಿತವ್ಯಮಪಿತೆ ಸಚೇತಸಃ. ಮಾನವಂತರು, ಜೀವಂತ ಇರತಕ್ಕಂಥ ವ್ಯಕ್ತಿಗಳು ಮತ್ತೊಬ್ಬರು ಬೇಟೆಗೆ ಅಂತ ಗುರಿ ಮಾಡಿಕೊಂಡ್ರೆ ಅದರ ಕಡೆಗೆ ತಲೆ ಹಾಕಬಾರ್ದು, ಕೈ ಹಾಕಬಾರ್ದು ಅಂತ. ಅಂದರೆ ಮತ್ತೊಬ್ಬರ ವಸ್ತು ಅಂತ ನಿಶ್ಚಿತವಾದದರ ಕಡೆಗೆ ಹೋಗಬಾರ್ದು. ಕಳೆದ ಬಾರಿ ಕೂಡ ಅದನ್ನು ವಿಸ್ತರಿಸಿ ಹೇಳಿದ್ದೆ. ಹಾಗಾಗಿ ಸಂತತಂ ನಿಶಮಯಂತ ಉತ್ಸುಕಾ ಯೈಃ ಪ್ರಯಾಂತಿ ಮುದಮಸ್ಯ ಸುಬುರಯ ಕೀರ್ತಿತಾನಿ ಹಸಿತೇಪಿ ತಾನಿಯಂ ವ್ರೀಡಯಂತಿ ಚರಿತಾನಿ ಮಾನಿನಂ. ಆ ಕಾರಣದಿಂದಲೇ ಯಾರು ನಮ್ಮ ಸ್ವಾಮಿಯ ಚರಿತ್ರೆಯನ್ನು ಕೇಳ್ತಾರೋ, ಉತ್ಸುಕರಾಗಿ ಕೇಳ್ತಾರೋ, ಸಂತತಂ ನಿಶಮಯಂತ ಉತ್ಸುಕಾಹ ಯೈಹಿ ನಿಶಮಯಂತ, ಅದು ಪ್ಯಾಸಿವ್ ವಾಯ್ಸಲ್ಲಿ ಹೇಳ್ತಾನೆ. ಈ ಕವಿ ಸರ್ವದಾ ಕರ್ಮಣಿ ಪ್ರಯೋಗದಲ್ಲಿ ಹೇಳ್ತಾರೆ. ಯೈಹಿ ನಿಶಮಯಂತ, ಯಾರಿಂದ ಕೇಳಲ್ಪಡುತ್ತವೆಯೋ ಯಾವುದು ಈ ನಮ್ಮ ಸ್ವಾಮಿಯ ಚರಿತೆ ಯಾವುದು ಉಂಟು ಅಂಥದ್ದು ಬಹಳ ದೊಡ್ಡದಾದದ್ದು. ಅದನ್ನು ಕೇಳ್ತಾರಲ್ಲ, ಪ್ರಯಾಂತಿ ಮುದಮಸ್ಯ ಸೂರಯ, ಜ್ಞಾನಿಗಳು ನಿಜವಾಗಿ ಸಂತೋಷ ಪಡ್ತಾರೆ. ಕೀರ್ತಿತಾನಿ ಹಸಿತೇಪಿ, ಅದು ಮಾತ್ರವಲ್ಲ, ಹಸಿತೇಪಿ ಗೇಲಿ ಮಾಡಿಕೊಂಡಾದರೂ ನಮ್ಮ ಒಡೆಯನ ಚರಿತ್ರೆಯನ್ನು ಕೇಳಿದರೆ ಅವರು ಬಹಳ ಸಂತೋಷ ಪಡ್ತಾರೆ. ಅದು ವ್ರೀಡಯಂತಿ ಚರಿತಾನಿ ಮಾನಿನಂ, ಮಿಥ್ಯಾಭಿಮಾನವುಳ್ಳವರು, ಅಹಂಕಾರಿಗಳು, ಹೆಮ್ಮೆ ಪಡ್ತಕ್ಕಂಥವರು ಅವ್ರನ್ನ ನಾಚಿಕೆ ಪಡಿಸುವಂತೆ ಮಾಡುತ್ತದೆ. ಅಂದರೆ ಇಲ್ಲಿ ಪರ್ಯಾಯವಾಗಿ ಶಿವನ ಮಹಾತ್ಮ್ಯವನ್ನು ಹೇಳ್ತಾನೆ. ಮುಂದೆ ಅನೇಕ ಪದ್ಯಗಳಲ್ಲಿ ಅದು ಬರುತ್ತೆ. ಅದು ನೋಡೋದಕ್ಕೊಬ್ಬ ಬೇಡನನ್ನು ಕುರಿತು ಹೇಳಿದ್ದು ಅಂತ, ಆದರೆ ಧ್ವನಿಪೂರ್ಣವಾಗಿ ಬರ್ತಕ್ಕಂಥದ್ದು ಶಿವನ ಬಗೆಗೆ ಇರತಕ್ಕಂಥದ್ದು. ಅಂದರೆ ಶಿವನ ಮಹತ್ವ ಇಷ್ಟು, ಅವನು ತಮ್ಮ ಒಡೆಯ ಅಂತ. ಶಿವನ ಮಹಾತ್ಮ್ಯ ವೈನೋದಿಕವಾಗಿ ಕೇಳಿದ್ರೂ ಅದು ನಮಗೆ ದೊಡ್ಡ ಫಲವನ್ನು ಕೊಡುತ್ತದೆ ಅಂತ ಕವಿಯ ತಾತ್ಪರ್ಯ. ಅಷ್ಟು ಮಾತ್ರವಲ್ಲ, ಮಿಥ್ಯಾಭಿಮಾನವನ್ನು ಹೊಂದಿದವರು ಯಾರಿದ್ದಾರೆ, ವೃಥಾ ಹೆಮ್ಮೆಯನ್ನು ಪಡುವವರು ಯಾರಿದ್ದಾರೆ, ಅವರಿಗೆ ನಾಚಿಕೆಯನ್ನು ತರಿಸ್ತಕ್ಕಂಥದ್ದು ಅಂತ. ಶಿವನ ನಿಸ್ಪೃಹತೆ ಯಾವ ಅಹಂಕಾರಿಗಾದರೂ ನಾಚಿಕೆ ತರಿಸಬೇಕು. ಮತ್ತು ಎಷ್ಟು ಲಘುವಾಗಿ ಅವನ ಕೀರ್ತನೆಯನ್ನು ಮಾಡಿದ್ರು, ಅವನ ಗುಣಗಳನ್ನು ಗಮನಿಸಿಕೊಂಡರೂ ಕೂಡ ಅದು ಫಲವನ್ನು ಕೊಡುತ್ತದೆ ಅನ್ನುವ ತಾತ್ಪರ್ಯ ಇಲ್ಲಿದೆ. ಆಮೇಲೆ ಹೇಳ್ತಾನೆ, ಅನ್ಯದೋಷಮಿವ ಸಸ್ವಕಂ ಗುಣಂ ಖ್ಯಾಪಯೇತ್ ಕಥಂ ಅದೃಷ್ಟತಾ ಜಡ ಉಚ್ಯತೆ ಸ ಖಲು ಕಾರ್ಯವತ್ತಯ ದಿಗ್ವಿಭಿನ್ನ ಬುಧಸೇತು ಮರ್ಥಿತಂ. ತುಂಬ ಅನ್ಯಾಯ ಏನು ಅಂತಂದರೆ ತನ್ನ ಪ್ರಶಂಸೆಯನ್ನು ಮಾಡಿಕೊಳ್ಳುವಂಥದ್ದು. ಅನ್ಯದೋಷಮಿವ ಸಹ ಸ್ವಕಂ ಗುಣಂ ಖ್ಯಾಪಯೇತ್. ಇನ್ನೊಬ್ಬರ ದೋಷವನ್ನು ಹೇಳೋದಕ್ಕೆ ಎಷ್ಟು ಸಂಕೋಚ ಪಡಬೇಕು, ಅಷ್ಟು ಸಂಕೋಚವನ್ನು ನಮ್ಮ ಗುಣ ಹೇಳಿಕೊಳ್ಳುವಲ್ಲಿ ಪಡಬೇಕು ಅಂತಕ್ಕಂಥದ್ದು. ಸ್ವಕಂ ಗುಣಂ ಅನ್ಯದೋಷಮಿವ ಯಹ ಖ್ಯಾಪಯೇತ್, ಯಾವನು ಹಾಗೆ ನೋಡ್ಕೊಳ್ತಾನೋ ಅಂಥವನು ಉಚ್ಯತೆ ಸಕಲು ಕಾರ್ಯವತ್ತಯ, ಅವನು ಹಾಗೆ ಆತ್ಮಪ್ರಶಂಸೆ ಮಾಡಿಕೊಳ್ಳದೆ ನಮ್ಮ ಸ್ವಾಮಿ ಸುಮ್ಮನೆ ಇದ್ದಾನೆ. ಅದರಿಂದಾಗಿ ನಾವು ಅವನನ್ನು ಕುರಿತು ಹೇಳಬೇಕಾಗಿದೆ, ಅವನ ಸೇವಕರು. ದಿಗ್ವಿಭಿನ್ನ ಬುಧಸೇತು ಮರ್ತಿತಂ. ಆ ಕಾರಣದಿಂದ ಬುಧಸೇತು ಅಂದರೆ ವಿದ್ವಜ್ಜನರಿಗೆ ಸಂಪರ್ಕ
ಮಾಡ್ತಕ್ಕಂಥ ವಿಭಿನ್ನ ಬುಧಸೇತು ಅತಿಕ್ರಾಂತ ಸುಜನ ಮರ್ಯಾದ. ಬುಧಸೇತು ಅಂತಂದರೆ ಬುಧರ ಒಂದು ವ್ಯವಸ್ಥೆ ಕ್ರಮ, ಅದನ್ನು ವಿಭಿನ್ನ ಮುರ್ಕೊಂಡಿರ್ತಕ್ಕಂಥವನು ಯಾವನಿದ್ದಾನೆ, ಉತ್ಸನ್ನ ಮರ್ಯಾದ ಉತ್ಸೃಷ್ಟ ಮರ್ಯಾದ, ಮರ್ಯಾದೆಯ ಎಲ್ಲೆಕಟ್ಟುಗಳನ್ನು ಮೀರಿದಂಥವನಿದ್ದಾನಲ್ಲ ಅವನಿಗೆ ಧಿಕ್ಕಾರ ಇರಲಿ ಅಂತ. ಅಂದರೆ ನೀನು ನಿನ್ನ ಪರಾಕ್ರಮ ತೋರ್ಪಡಿಸ್ಕೊಳ್ಳೋದಕ್ಕೆ ಬಹಳ ಕೀನಾಗಿದೆಯಾ, ಆದರೆ ಶಿವನಿಗೆ ಹಾಗಿಲ್ಲ. ಅದು ಪರ್ಯಾಯವಾಗಿ ಅರ್ಜುನನಿಗೆ ತಿವಿತ ಏನಂದರೆ ತಾನು ಪರಾಕ್ರಮಿ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಮಾಡ್ತಿದ್ದಾನೆ. ಅನ್ಯಾಯವಿಲ್ಲ ಅದರೊಳಗೆ. ಈಸ್ ಎ ಮೆರಿಟೋರಿಯಸ್ ಕ್ಯಾಂಡಿಡೇಟ್, ಬಟ್ ಆಲ್ ಟೈಮ್ಸ್ ಯು ವಾಂಟ್ ಟು ಪ್ರೊಜೆಕ್ಟ್ ಇಟ್. ಇದು ಬರುವುದು ಕಷ್ಟ. ಎಷ್ಟೋ ಜನ ಸಮರ್ಥರಾದವರು ತಮ್ಮ ಸಾಮರ್ಥ್ಯವನ್ನು ಮತ್ತೆ ಮತ್ತೆ ಅಸ್ಥಾನದಲ್ಲಿಯೂ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರೆ ಮುಜುಗರ ಆಗಿಬಿಡುತ್ತೆ. ಮತ್ತೆ ಮತ್ತೆ ಅದನ್ನೇ ಕುರಿತು ಕೊಂಡಾಟ ಮಾಡಿಕೊಳ್ಳೋದ್ರಿಂದ ಸಂಕೋಚ ಆಗುತ್ತದೆ, ಮುಜುಗರ ಆಗುತ್ತದೆ. ಇದು ತಿಳುವಳಿಕೆ ಇರಬೇಕಾಗುತ್ತದೆ. ಅರ್ಜುನನಿಗೆ ಆ ಪಾಠವೂ ಆಗಬೇಕು ಅಂತ ಒಂದಿದೆ. ನೀನು ಮಹಾಪರಾಕ್ರಮಿ ಅಂದ್ಕೊಂಡಿಯಲ್ಲ, ಒಬ್ಬ ಕಾಡ ಬೇಡ ನಿನ್ನನ್ನು ನುಂಗಿ ನುಣಿತಾನೆ ಅಂತ, ಅದು ಆಗಲೇಬೇಕಲ್ವ. ಜೈಮಿನಿ ಭಾರತದಲ್ಲಿ ಎಷ್ಟೆಷ್ಟು ಮಹಾವೀರರು ಬರ್ತಾರೆ, ಅವರೆಲ್ಲರೂ ಕೂಡ ಅರ್ಜುನನಿಗಿಂತ ಮಿಗಿಲಾದವರು ಅಂತ ಆಗುತ್ತಾರೆ. ಹಾಗೆ ಆ ರೀತಿಯಲ್ಲಿ ಅರ್ಜುನನಿಗೆ ಸೀಸನ್ ಮಾಡುವಂಥದ್ದು, ಅವನ ಸ್ಥಾನ ನಿರ್ದೇಶನ ಮಾಡುವಂಥದ್ದಾಗುತ್ತದೆ. ಈ ಬಗೆಯಲ್ಲಿ ಕವಿ ಸಾಧಿಸ್ತಾ ಇದ್ದಾನೆ. ಈ ಮೂಲಕವಾಗಿ ಇಡೀ ಕಾವ್ಯಕ್ಕೆ ಒಂದು ದೊಡ್ಡ ಮೌಲ್ಯ ಬರುತ್ತದೆ. ಅದಂದರೆ ಬರೀ ತಪಸ್ಸು ಮಾತ್ರ ಸಾಕಾಗೋಲ್ಲ, ತಪಸ್ಸಿನ ಜೊತೆಗೆ ಸ್ವಸ್ಥಾನ ಪರಿಜ್ಞಾನ. ಈ ಜಗತ್ತಿನಲ್ಲಿ ಎಷ್ಟೋ ದೊಡ್ಡವರು ಇರ್ತಾರೆ, ಎಷ್ಟೆಷ್ಟೋ ತಮಗಿಂತ ಮಿಗಿಲಾದದ್ದು ಇದೆ ಅನ್ನುವುದರ ಬಗೆಗೆ ನಮ್ರತೆಯೂ ಬೇಕು. ಆದರೆ ಅಸಾಮಾನ್ಯವಾದ ಸಾಧಕರಿಗೆ ಎಷ್ಟೋ ಬಾರಿ ಅದು ಇರೋಲ್ಲ. ಮಹಮ್ಮದ್ ಅಲಿ ಅವನು ತಾನು ಗೆಲ್ಲೋದಕ್ಕೆ ಮುನ್ನವೇ ಟ್ರೋಫಿಗಳನ್ನು ತನ್ನ ಕಡೆ ಎತ್ತಿಟ್ಕೊಂಡು ಬಿಡ್ತಾ ಇದ್ದಂತೆ. ಬಾಕ್ಸಿಂಗಲ್ಲಿ ತಾನು ಗೆಲ್ತೀನಿ ಅಂತ ಹೇಳಿಬಿಟ್ಟಿದ್ದಾನೆ. ಸಿ ವಿ ರಾಮನ್ ಅವರು ಆ ವರ್ಷದ ನೊಬೆಲ್ ಪ್ರೈಸ್ ತನಗೆ ಬರುತ್ತದೆ ಅಂತ ತಿಂಗಳುಗಟ್ಟಲೆ ಮುಂಚೆನೆ ಆ ಸ್ಟಾಕ್ಹೋಮ್ಗೋ ಎಲ್ಲಿಗೋ ಹೋಗಬೇಕಾಗಿತ್ತಲ್ಲ, ಆ ಜಾಗಕ್ಕೆ ಅವರು ರಿಸರ್ವ್ ಮಾಡ್ಕೊಂಡಿದ್ರಂತೆ ಹಡಗಿನಲ್ಲಿ. ಯಾಕೆಂದರೆ ತುಂಬ ಮುಂಚೆ ಹೋಗಬೇಕಾಗಿತ್ತು, ಒಂದು ತಿಂಗಳ ಮೇಲೆ ಪ್ರಯಾಣ ಇತ್ತು, ಅದಕ್ಕೆ ಟಿಕೆಟು ಬುಕ್ ಮಾಡ್ಕೊಂಡಿದ್ರಂತೆ. ಅವರ ಆತ್ಮವಿಶ್ವಾಸ ಆಯಿತು. ಆದರೆ ಅದು ತುಂಬ ವಾಚ್ಯವಾಗಿ ಬಿಟ್ಟಾಗ ಕಷ್ಟವಾಗುತ್ತದೆ. ಅದನ್ನು ಕುರಿತು ಕವಿ ಆ ಶಿವನ ಅನುಚರನ ಬಾಯಿಂದ ಹೇಳಿಸ್ತಾ ಇದ್ದಾನೆ. ದುರ್ವಚಂ ತದತ ಮಾಸ್ಮ ಭೂನ್ ಮೃಗಸ್ತ್ವಯ್ಯಸೌ ತದಕರಿಷ್ಯದೌಜಸ ನೈನಮಾಶು ಯದಿ ವಾಹಿನೀಪತಿ ಪ್ರತ್ಯಪತ್ಸ್ಯತ ಶಿತೇನ ಪತ್ರಿಣ. ದುರ್ವಚಂ ತದತ, ತುಂಬ ಕೆಟ್ಟವಾದಂಥ ಅಮಂಗಳವಾದಂಥ ಮಾತಾಗ್ಬಿಡುತ್ತದೆ. ಯಾವುದದು ಅಂತಂದರೆ, ಈ ಮೃಗ ನಮ್ಮ ಯಜಮಾನ ಕೊಲ್ಲದೇ ಇದ್ದಿದ್ದರೆ ನಿನ್ನ ಏನು ಮಾಡ್ತಾ ಇತ್ತು ಅಂತ. ದುರ್ವಚಂ ತದಥ ಮಾಸ್ಮ ಭೂತು, ನಾನು ಹೇಳಬಾರ್ದು ಮಾತಾಗ್ಬಿಡ್ತಾ ಇದ್ರೆ ನೀನು ನೆಗೆದು ಬಿಡ್ತಾ ಇದ್ದೆ ಅಂತ ತಾತ್ಪರ್ಯ. ದುರ್ವಚಂ ತದಥ ಮಾಸ್ಮಭೂತ್ ಮೃಗ ತ್ವಯಿ ಅಸೌ ತದ್ ಅಕರಿಷ್ಯತ್ ಓಜಸ. ತನ್ನ ಪರಾಕ್ರಮದಿಂದ ಈ ಅಕರಿಷ್ಯತ್ ಏನು ಮಾಡಿಬಿಡ್ತಾ ಇತ್ತೋ, ನೈನಮಾಶು ಇತಿ ವಾಹಿನೀಪತಿ. ವಾಹಿನೀಪತಿ ಅಂದರೆ ನಮ್ಮ ಸೇನೆಯ ಒಡೆಯ. ಅವನು ಪ್ರತ್ಯಪತ್ಸ್ಯತ ಶಿತೇನ ಪತ್ರಿಣ. ಅವನು ಏನನ್ನ ತನ್ನ ನಿಶಿತವಾದ ಹರಿತವಾದ ಬಾಣದಿಂದ ಮಾಡಿದನೋ ಅದನ್ನು ಮಾಡದೇ ಇದ್ದಿದ್ದಲ್ಲಿ ನಿನ್ನ ಗತಿ ಏನಾಗ್ತಾ ಇತ್ತು ಅಂತ ಹೇಳೋದು ಕಷ್ಟ. ನಮ್ಮ ಒಡೆಯ ನಿನ್ನನ್ನು ಕಾಪಾಡಿದಾನೆ, ಹಾಗಿದ್ದರೂ ಅವನಿಗೆ ಬರಬೇಕಾದ ಕೀರ್ತಿನ ನೀನು ಕಿತ್ಕೊಂಡು ಬಿಡ್ತಾ ಇದೆಯಾ ಅಂತನ್ನುವಂಥದ್ದು ಒಂದು ತಿವಿತ ಕೂಡ ಅಲ್ಲಿ ಉಂಟು. ಆಮೇಲೆ ಹೇಳ್ತಾನೆ, ಮಿತ್ರಮಿಷ್ಟಮುಪಕಾರಿ ಸಂಶಯೇ ಮೇದಿನೀಪತಿರಯಂ ತಥಾಚತೆ ತಂ ವಿರೋಧ್ಯ ಭವತಾ ನಿರಾಸಿ ಮಾ ಸಜ್ಜನೈಕ ವಸತಿ ಕೃತಜ್ಞತ. ಅದು ಒಂದು ಇಡಿಯಮ್ಯಾಟಿಕ್ ಆದ ಲೈನು, ಒಳ್ಳೆಯ ಒಂದು ಅರ್ಥಾಂತರ್ನ್ಯಾಸದಂತೆ. ಸಜ್ಜನೈಕ ವಸತಿ ಕೃತಜ್ಞತ ಅಂತ. ಮಿತ್ರಂ ಇಷ್ಟಂ ಉಪಕಾರಿ ಸಂಶಯೇ ಮೇದಿನೀಪತಿ ಅಯಂ ತಥ. ನಮ್ಮ ಒಡೆಯ ಯಾವನಿದ್ದಾನೆ ಅವನು ಬಗೆ ಬಗೆಯಲ್ಲಿ ನನಗೆ ಪ್ರಯೋಜನ ಆಗ್ತಾನೆ. ಇಷ್ಟಂ ಮಿತ್ರಂ ಉಪಕಾರಿ, ಉಪಕಾರಕನಾದ ಇಷ್ಟ ಮಿತ್ರನಾಗ್ತಾನೆ. ಮತ್ತು ಅವನು ಏನಾದರೂ ಒಂದು ಸಂಶಯೇ ಪ್ರಸಂಗೆ, ಸಂಶಯದಕ್ಕೆ ಒಳಗಾಗುವ ಸನ್ನಿವೇಶ ಅಂದರೆ ಪ್ರಾಣಾಪಾಯದ ಸಂದರ್ಭಗಳಲ್ಲಿ, ಆ ಥರ ಸನ್ನಿವೇಶದಲ್ಲಿ ಕೂಡ ತುಂಬ ಆತ್ಮೀಯನಾಗಿ ಒದಗಿ ಬರಬಲ್ಲ. ಮೇದಿನೀಪತಿರಯಂ, ಇವನು ನಿಜವಾಗಿ ಮಹಾರಾಜನಾಗಿದ್ದಾನೆ, ಇವನು ಅಮಿತ ಸಾಮರ್ಥ್ಯಶಾಲಿ ಆಗಿದ್ದಾನೆ ನಮ್ಮ ಕಿರಾತ ರಾಜ. ಹಾಗಾಗಿ ತಂವಿರೋಧ್ಯ ಭವತ, ನೀನು ಅವನನ್ನು ವಿರೋಧ ಮಾಡಿ ನಿರಾಸಿ ಅಂದರೆ ನ ನಿರಾಕ್ರಿಯತಾಂ ಭವತ. ನಿರಾಸಿ ಅನ್ನೋದು ಕರ್ಮಣಿ ರೂಪವನ್ನು ತಂದಿದ್ದಾನೆ. ನೀನು ಏನಿದೆಯಾ ಅದನ್ನು ತಪ್ಪು ಮಾಡ್ತಿದ್ದೀಯಾ, ಹಾಗಾಗಿ ತಪ್ಪು ಮಾಡದೆ ಇವನ ವಿಷಯದಲ್ಲಿ ಸ್ನೇಹವನ್ನು ಇಟ್ಟುಕೊಳ್ಬೇಕಾಗುತ್ತದೆ. ಆ ಸ್ನೇಹದಿಂದ ಸಾಧ್ಯವಾಗದೇ ಇರುವುದೇ ಇಲ್ಲ
ಅಂತಹ ಕಾರಣದಿಂದ ಸಜ್ಜನೈಕ ವಸತಿ ಕೃತಜ್ಞತಾ ಭವತಾ ನ ನಿರಾಸಿ ಮಾ ನಿರಾಸಿ. ನಿನ್ನಿಂದ ನಮ್ಮ ಒಡೆಯ ನಿರಾಕೃತನಾಗಬಾರದು. ಅವನ ಸ್ನೇಹ ದೊಡ್ಡದು, ಅವನ ವಾತ್ಸಲ್ಯ ದೊಡ್ಡದು, ಅವನ ಕಾರುಣ್ಯ ದೊಡ್ಡದು. ಯಾಕೆ? ಸಜ್ಜನರಿಗೆ ಕೃತಜ್ಞತೆಯೇ ನಿಜವಾದ ನೆಲೆ. ಅಂದರೆ ನಮ್ಮ ಒಡೆಯ ಸಜ್ಜನ, ನಿನ್ನ ಬಗೆಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳೋದ್ರಿಂದ ನೀನೂ ಸಜ್ಜನಿಕೆಯನ್ನು ತೋರಿಸಿ ಇರಬೇಕು ಅಂತ. ಅಂದರೆ ಶಿವಭಕ್ತನಾಗು ಅನ್ನುವ ತಾತ್ಪರ್ಯ. ಶಿವ ಎಂಥವ್ರನ್ನೂ ತಲೆ ಮೇಲೆ ಕೂಡಿಸ್ಕೊಳ್ತಾನೆ. ತಲೆ ಮೇಲೆ ಕೈ ಹಿಡ್ಕೊಂಡು ಬರತಕ್ಕಂಥ ಭಸ್ಮಾಸುರನಿಗೂ ಅನುಗ್ರಹ ಮಾಡದಂಥವನಲ್ವ. ಶಿವನ ಕಾರುಣ್ಯ ಅದು ಬಹಳ ದೊಡ್ಡದು. ಇತಿಹಾಸ ಪುರಾಣಾದಿಗಳಲ್ಲಿ ಭೋಳಾಶಂಕರ ಅಂತ ಹೇಳ್ತೀವಿ. ಅವನು ಮುಗ್ಧರಾದಂಥ ಎಲ್ಲರನ್ನೂ ಕೂಡ ಕಾಪಾಡುವಂಥವನು ಅಂತ ಗೊತ್ತಾಗುತ್ತದೆ. ಲಭ್ಯಮೇಕ ಸುಕೃತೇನ ದುರ್ಲಭಾ ರಕ್ಷಿತಾರಂ ಅಸುರಕ್ಷ ಭೂತಯ ಸ್ವಂತಮಂತ ವಿರಸಾ ಜಿಗೀಷತಾಂ ಮಿತ್ರಲಾಭಮನು ಲಾಭ ಸಂಪದಃ. ಅಂದರೆ ಜಿಗೀಷತಾಂ, ಗೆಲ್ಲಬೇಕು ಅಂತ ಬಯಕೆ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಲಭ್ಯಂ ಏಕ ಸುಕೃತೇನ, ಒಂದೇ ಒಂದು ಉಪಕಾರದಿಂದ ಸಿಗತಕ್ಕಂಥದ್ದು. ಮತ್ತು ಅದು ರಕ್ಷಿತಾರಂ ಅಸುರಕ್ಷ ಭೂತಯ, ಅಸುರಕ್ಷ ಭೂತಯ, ಎಷ್ಟು ಕಾಪಾಡೋಕ್ಕೆ ಹೋದರೂ ಕೂಡ ಸಾಧ್ಯವಾಗದೇ ಇರತಕ್ಕಂಥದ್ದು. ಆಮೇಲೆ ದುರ್ಲಭಾಹ, ತುಂಬ ವಿರಳವಾದಂಥದ್ದು. ಅಂದರೆ ಈ ಸಂಪತ್ತಿ ಯಾವುದಿದೆ, ಅಶಾಶ್ವತವಾದ ಸಂಪತ್ತಿ, ಎಷ್ಟು ಕಷ್ಟಪಟ್ಟರೂ ಸಿಗುವಂಥದ್ದಲ್ಲ. ಒಂದು ಪಕ್ಷ ಸಿಕ್ಕರೂ ಹೋಗುವಂಥದ್ದಾದಂಥದ್ದು, ಕ್ಷಣ ವಿಧ್ವಂಸಿಯಾದಂಥದ್ದು. ಅಂತಿರುವಂಥದ್ದು ಅಂತ ವಿರಸ, ಸ್ವಂತಂ ಅಂತವಿರಸ. ಅಂತವಿರಸ ಅಂತಂದರೆ ಕೊನೆಗೆ ಅವು ದಕ್ಕಿದ್ರೂ ಕೂಡ ತಾನೇ ನಾಶನ ಆಗತಕ್ಕಂಥದ್ದು. ಒಳ್ಳೆಯ ಶುಭವಾದ ಮಂಗಳವನ್ನು ಹೊಂದದೇ ಇರತಕ್ಕಂಥದ್ದು. ಮೊದಲಿಗೆ ಸಿಗುವುದು ಕಷ್ಟ, ಸಿಕ್ಕಿದ್ದು ದಕ್ಕುವುದು ಕಷ್ಟ. ಈ ರೀತಿ ಇರತಕ್ಕಂಥ ಆ ಸಿರಿ ಸಂಪತ್ತುಗಳ ಸಂದರ್ಭದಲ್ಲಿ ಈ ಜಗತ್ತಿನ ಅಶಾಶ್ವತವಾದಂಥ ಭೂತಿಗಳು, ಸಂಪತ್ತಿಗಳು ಅಸುರಕ್ಷ ಭೂತಯ. ಹಾಗಿರುವಾಗ ನಿಜವಾಗಲೂ ಗೆಲ್ಲಬೇಕು ಅಂತಿದ್ದವರಿಗೆ ಲಾಭ ಸಂಪದಕ್ಕೆಲ್ಲದಕ್ಕಿಂತ ಮಿತ್ರಲಾಭಮನು ಲಾಭ ಸಂಪದ. ಮಿತ್ರ ಲಾಭ ಇದೆಯಲ್ಲ, ಅದು ತುಂಬ ದೊಡ್ಡದು. ಅದನ್ನು ಹಿಂಬಾಲಿಸಿಯೇ ಮಿಕ್ಕ ಎಲ್ಲ ರೀತಿಯಾದಂಥ ಸಂಪತ್ತಿಗಳು ಬರ್ತವೆ. ಅದು ಬಹಳ ದೊಡ್ಡದು ಅಂತ ಕವಿ ಹೇಳ್ತಾನೆ. ಅದರಿಂದ ನಮ್ಮ ಒಡೆಯನ ಪ್ರೀತಿ ಸ್ನೇಹಗಳನ್ನು ನೀನು ದೂರ ಮಾಡ್ಕೊಳ್ಬೇಡ. ಜೇತುಮೇವ ಭವತಾ ತಪಸ್ಯತೆ ನಾಯುಧಾನಿ ದದತೆ ಮುಮುಕ್ಷವಃ ಪ್ರಾಪ್ಯತೆ ಚ ಸಕಲಂ ಮಹೀಭೃತ ಸಂಗತೇನ ತಪಸಃ ಫಲತ್ವಯ. ಅಷ್ಟಾಗಿ ನೀನು ಯುದ್ಧದಲ್ಲಿ ಮುಂದೆ ಯಾರನ್ನೋ ಗೆಲ್ಲಬೇಕು ಅಂತಲೇ ಈ ತಪಸ್ಸು ಮಾಡ್ತಾ ಇದ್ದಿರಬಹುದು, ತಪೋಬಲದಿಂದ ಎಲ್ಲ ಮಾಡ್ಕೊಳ್ಳೋದು ಅಂತ. ಕಾರಣ ನೀನು ವೀರನಾಗಿ ನಿನ್ನ ಜೀವನದಲ್ಲಿ ಮುಂದುವರಿತೀಯ ಅಂತ ತೋರಿಸುವಂತೆ ವೇಷವೇ ಇದೆ. ಆಯುಧಾನಿ ದದತೆ ನ ಮುಮುಕ್ಷವಃ. ಮುಮುಕ್ಷುವಃ ಮೋಕ್ಷಾಕಾಂಕ್ಷಿಗಳಾದವರು ಈ ರೀತಿಯಾಗಿ ಆಯುಧ ಜೀವಿಗಳಾಗಿರೋಲ್ಲ. ಹಾಗಾಗಿ ಪ್ರಾಪ್ಸ್ಯತೆ ಚ ಸಕಲಂ ಮಹೀಭೃತ ಸಂಗತೇನ ತಪಸಃ ಫಲಂ ತ್ವಯ. ನಮ್ಮ ಒಡೆಯನ ಸಾಹಚರ್ಯವನ್ನು, ಸ್ನೇಹವನ್ನು ಪಡೆದರೆ ನಿನಗೆ ಎಲ್ಲ ಕೂಡ ಸಿಗುತ್ತೆ, ನಿನ್ನ ತಪಫಲ ಸಿಗುತ್ತದೆ. ಅಂದರೆ ಶಿವನಿಂದಾಗಿ ಸಿಗುತ್ತದೆ ಅಂತ. ನೀನು ಇನ್ನೂ ಆ ಕಿರಾತನನ್ನು ಶಿವ ಅಂತ ಅರ್ಥ ಮಾಡಿಕೊಂಡಿಲ್ಲ ಅನ್ನುವ ಧ್ವನಿಯೂ ಉಂಟು. ಪಾಪ ಅರ್ಜುನನಿಗೆ ಗೊತ್ತಾಗೋದು ಕಷ್ಟ ಇದೆ. ಅಲ್ಲಿ ಕುಮಾರವ್ಯಾಸ ಕೂಡ ತುಂಬ ಚೆನ್ನಾಗಿ ಕಟ್ಟಕಡೆಗೆ ಯುದ್ಧದಲ್ಲಿ ಎಲ್ಲ ಸೋತು ಆಮೇಲೆ ಮಳಲಿಂಗವನ್ನು ಮಾಡಿ ಪೂಜೆ ಮಾಡಿ ಆ ಪೂಜೆಯಿಂದ ಬಲ ಪಡ್ಕೊಳ್ಬೇಕು ಅಂತ ಕೂತಾನೆ. ನೋಡಿದರೆ ಪೂಜೆ ಮಾಡಿದ ಹೂಗಳೆಲ್ಲ ಶಿವನ ಮೇಲೆ, ಅಂದರೆ ಕಿರಾತ ರೂಪಿಯಾದ ಶಿವನ ಮೇಲೆ ಬೀಳ್ತಾ ಇರುತ್ತವೆ. ಅದನ್ನು ಕಂಡು ಆಗ ಗೊತ್ತಾಗುತ್ತೆ ಖೇದ ಪಂಕದೊಳದ್ದಿ ಮತ್ತು ಆ ಸಂತಾಪದ ಬೆವರಿನಲ್ಲಿ ಮಿಂದೆದ್ದು ಎಷ್ಟು ಭೀತಿಯ ಪುಳಕಾಂಕುರದಲ್ಲಿ ಎಲ್ಲ ಅವನು ತೇಕಾಡಿ ಕಡೆಗೆ ಏಸು ಜನ್ಮದ ಜಾಡ್ಯ ಜವನಿಕೆಯಾಯಿತೋ ಅಂತೆಲ್ಲ ಅಂದುಕೊಳ್ಳುವ ಮಹೋನ್ನತವಾದ ಕಾವ್ಯ ಅಲ್ಲಿ ಬರುತ್ತದೆ. ಅಂಥ ಉನ್ನತವಾದ ಮಟ್ಟದ ಶುದ್ಧ ಕಾವ್ಯ ಇಲ್ಲಿ ನಿರೀಕ್ಷಣೀಯವಲ್ಲ. ಈ ರೀತಿಯಾದ ಸ್ವಾರಸ್ಯಗಳನ್ನು ನೋಡಬಹುದು. ಕಷ್ಟದ ಶೈಲಿಯಲ್ಲಿ ಹೇಳುವ ಕ್ರಮ ಏನಿದೆ ಅದನ್ನು ಕೂಡ ನೋಡಬಹುದು. ಕಿರಾತಾರ್ಜುನಿಯ ಮೇಡ್ ಸಿಂಪಲ್ ಅಂತ ಬೇಕಾದರೆ ಒಂದು ಕಾವ್ಯ ಬರಿಬೋದು, ಸುಮಾರು ಪದ್ಯಗಳನ್ನು ರೀರೈಟ್ ಮಾಡಿ, ಆ ತರಹ ಉಂಟು. ಆಮೇಲೆ ಹೇಳ್ತಾನೆ, ತತ್ತದೀಯ ವಿಶಿಖಾತಿ ಸರ್ಜನಾತ್ ಅಸ್ತುವಾ ಗುರು ಯದೃಚ್ಛಯಾಗತಂ ರಾಘವ ಪ್ಲವಗ ರಾಜಯೋರಿವ ಪ್ರೇಮಯುಕ್ತಂ ಇತರೇತರಾಶ್ರಯಂ. ಇತರೇತರಾಶ್ರಯಂ ಪ್ರೇಮ ಯುಕ್ತಂ, ಅನ್ಯೋನ್ಯಾಶ್ರಿತವಾದದ್ದು ಇತರೇತರಾಶ್ರಯ. ಅಂದರೆ ಪರಸ್ಪರಾಶ್ರಯ ಹೊಂದಿರತಕ್ಕಂಥ ಪ್ರೇಮ ಎಂಥದ್ದು ಅಂತಂದರೆ ಸುಗ್ರೀವನಿಗೂ ರಾಮನಿಗೂ ಇದ್ದಂಥ ರೀತಿಯದು, ಅದು ಬಹಳ ದೊಡ್ಡದಾದದ್ದು. ನೀನು ತತ್ತದೀಯ ವಿಶಿಕ ಅತಿ ವಿಸರ್ಜನಾತ್. ಅತಿ ವಿಸರ್ಜನ ಅಂತಂದರೆ ವಾಪಸ್ಸು ಕೊಡುವುದರಿಂದ ನಮ್ಮ ಒಡೆಯನ ಬಾಣ ಅವನಿಗೆ ಕೊಟ್ಟು ನೀನು ಗೆದ್ದದ್ದು ಅಂತ ಹೇಳಿಬಿಡು. ಯದೃಚ್ಛಯ ಆಗತಂ, ಯಾವುದೋ
ತಾನಾಗಿ ಬಂದಂಥದ್ದು ಯಾವುದಿದೆ, ದೈವಯೋಗದಿಂದ ಬಂದಂಥ ಸ್ನೇಹ ಆಗಲಿ, ಅದು ಗುರುವಾದದ್ದು, ದೊಡ್ಡದಾದದ್ದು. ಅದು ಹೇಗೆ ಕಪೀಶ್ವರ ಮತ್ತು ಶ್ರೀರಾಮ ಇಬ್ಬರಿಗೂ ಆದಂಥದ್ದು ಅಂತ ಹೇಳ್ತಾನೆ. ನಾಭಿಯೋಕ್ತು ಅನೃತಂ ತ್ವಮಿಷ್ಯಸೆ ಕಸ್ತಪಸ್ವಿ ವಿಶಿಖೇಶು ಚಾದರ ಸಂತಿ ಭೂಭೃತಿ ಶರಾಹಿ ನಃಪದೆ ಯೇ ಪರಾಕ್ರಮ ವಸೂನಿ ವಜ್ರಿಣ. ಪರಾಕ್ರಮ ವಸೂನಿ ವಜ್ರಿಣ ಅಂತಂದರೆ ಇಂದ್ರನ ಪರಾಕ್ರಮಕ್ಕೆ ಸಾಧನವಾಗತಕ್ಕಂಥ ಬಾಣಗಳು ಕೂಡ ನಮ್ಮ ಹತ್ರ ಉಂಟು. ಸಂತ ಭೂಭೃತಿ. ಭೂಭೃತಿ ಅಂತಂದರೆ ಒಡೆಯ, ಭೂಮಿಯ ಒಡೆಯ, ರಾಜ ಅಂತ. ಇನ್ನೊಂದು ಬೆಟ್ಟಗಳಿಗೆ ಭೂಭೃತ್ ಅಂತ ಕರೀತಾರೆ. ಅಲ್ಲಿ ಬೆಟ್ಟಗಳ ಒಡೆಯ ಅಂತ ಶಿವನನ್ನು ಅರ್ಥ ಮಾಡಿಕೊಂಡ್ರೆ ಆ ಶ್ಲೇಷ ಕೂಡ ಬರುತ್ತದೆ, ಗಿರೀಶ ಅಂತ. ಗಿರೀಶ ಅನ್ನುವಲ್ಲಿ ಬೆಟ್ಟಗಳ ಒಡೆಯ ಅಂತಲೂ ಆಗುತ್ತದೆ ಶಿವ. ಇಲ್ಲಿ ಭೂಭೃತ್ ಅಂತಂದರೆ ಮಹಾರಾಜ ಅಂತ, ಬೆಟ್ಟ ಅಂತಲೇ ಆಗುತ್ತದೆ ಅರ್ಥ. ಅವನನ್ನು ನೀನು ಒಲಿಸಿಕೊಂಡ್ರೆ ಇಷ್ಟು ನಾಭಿಯೋಕ್ತು ಅನೃತಂ ತ್ವಮಿಷ್ಯಸೆ. ಸುಮ್ಮನೆ ನಿನ್ನ ಜೊತೆ ಅನ್ಯಾಯವಾಗಿ ಯುದ್ಧ ಮಾಡೋದಕ್ಕೆ ನ ಅಭಿಯೋಕ್ತಂ, ಅನೃತಂ ಅಭಿಯೋಕ್ತಂ, ಹುಸಿಯಾಗಿ ನಿನ್ನ ಜೊತೆ ಯುದ್ಧ ಮಾಡೋದಕ್ಕೆ, ಅನ್ಯಾಯವಾಗಿ ಮಾಡೋದಕ್ಕೆ ಇಷ್ಟಪಡೋಲ್ಲ. ಯಾಕೆ? ಕಸ್ ತಪಸ್ವಿ ವಿಶಿಕೇಶು ಚಾದರ. ತಪಸ್ವಿಯ ಬಾಣಗಳಲ್ಲಿ ಯಾರಿಗೂ ಆದರ ಇರೋಲ್ಲ. ತಪಸ್ವಿ ಒಬ್ಬ ಎಷ್ಟು ಬಾಣ ಬಿಟ್ಟಾನು ಏನು ಮಾಡೋದು, ನಿನಗಂಥ ಬಲವೂ ಇಲ್ಲ. ಹಾಗಾಗಿ ನಮ್ಮ ಯಜಮಾನನ ಬಲವಾದರೂ ಇಂದ್ರನ ವಜ್ರಾಯುಧಕ್ಕೆ ಬಲ ಕೊಡ್ತಕ್ಕಂಥ ಆಯುಧಗಳು. ಹಾಗಾಗಿ ಅದನ್ನು ನೋಡು. ಮಾರ್ಗಣೀರಥ ತವ ಪ್ರಯೋಜನಂ ನಾಥಸೇ ಕಿಮೋ ಪತಿಂ ನ ಭೂಭೃತಃ. ನಮ್ಮ ಈ ಬೆಟ್ಟಗಳ ಒಡೆಯ ಅವನಿದ್ದಾನೆ, ಅದನ್ನು ಮಲ್ಲಿನಾಥ ಭೂಭೃತಃ ಅಂತ ಹೇಳಿಬಿಟ್ಟು ಗಿರೇಹ್ ಪ್ರತಿಮ್ ಅಂತಲೇ ಅರ್ಥ ಮಾಡಿದ್ದಾನೆ, ಪ್ರಭುಂ ಅಂತ ಶಿವನ ಪರವಾಗಿ. ವಸ್ತುತಃ ಅದು ಬೆಟ್ಟ ಅಂತಷ್ಟೇ ಆಗಬೇಕಾಗುತ್ತದೆ, ಭೂಭೃತ್ ಅಂದರೆ ಬೆಟ್ಟ ಅಂತ. ಆದರೆ ಅದು ಹೇಗೋ ಶಿವ ಅನ್ನುವ ಅರ್ಥವನ್ನು ಅವನು ಸ್ವಲ್ಪ ಆಕೃಷ್ಟವಾಗಿ ಮಾಡಿದ್ದಾನೆ, ಸಂದರ್ಭಕ್ಕೆ ಸ್ವಾರಸ್ಯ ಹೆಚ್ಚಾಗಿ ಬರುತ್ತದೆ ಅಂತ ಹೇಳಿಬಿಟ್ಟಿದ್ರು. ಅದನ್ನು ಹೇಳ್ತಾನೆ, ನಿನಗೆ ನಮ್ಮ ಬಾಣಗಳಿಂದ ಏನಾದರೂ ಪ್ರಯೋಜನ ಇರುವುದಾದರೆ, ಪ್ರಯೋಜನಂ ನಾಥಸೆ, ಆ ಥರ ಏನಾದರೂ ಪ್ರಯೋಜನವನ್ನು ನೀನು ಪಡೆಯಬೇಕು ಅಂತ ಇದ್ದಲ್ಲಿ ನಮ್ಮ ಒಡೆಯನ ನೀನು ಯಾತಕ್ಕೆ ಕೇಳೋದಿಲ್ಲ? ನಾಥಸೆ ಅಂತಂದರೆ ನಮ್ಮ ಒಡೆಯನನ್ನು ನಿನ್ನ ಆಶ್ರಯಿಸಿ ಆ ಪ್ರಯೋಜನವನ್ನು ಯಾತಕ್ಕೆ ಪಡೆಯೋದಿಲ್ಲ? ಕಿಮ್ನ ಎಚ್ಚತಿ ವಿಜಿತ್ಯ ಮೇದಿನೀಂ. ನೀನು ಒಪ್ಪಿದರೆ, ನೀನು ಅವನ ಸ್ನೇಹಿತನಾದರೆ ಮೇದಿನೀಂ ವಿಚಿತ್ಯ ಎಚ್ಚತಿ, ಈ ಜಗತ್ತನ್ನೇ ಗೆದ್ದು ನಿಂಗೆ ಕೊಡಲ್ವಾ? ಅಂದರೆ ನಿನಗೇನಾದರೂ ಬಾಣ ಬೇಕು ಅಂತಿದ್ರೆ ನಮ್ಮ ಒಡೆಯನ ಕೇಳು. ಅವನು ಕೇಳೋಕ್ಕೆ ಬಂದಿರೋದು ಪಾಶುಪಥವನ್ನು, ಬಾಣವನ್ನು. ಹಾಗಾಗಿ ನೀನು ಅವನನ್ನು ಕೇಳೋ, ಸುಮ್ಮನೆ ಕಚ್ಚಾಡಬೇಡ ಈ ಬಿದ್ದಿರೋ ಬಾಣಕ್ಕೋಸ್ಕರವಾಗಿ. ನೀನು ಬಾಣವನ್ನು ಕೇಳಿದ್ರೆ ಅವನು ಒಂದು ಬಾಣ ಪ್ರಯೋಗದಿಂದ ಜಗತ್ತನ್ನೇ ನೀನು ಗೆದ್ದು ಕೊಡ್ತಾನೆ ಅಂತ. ಇಲ್ಲಿ ತುಂಬ ಸೊಗಸಾಗಿ ಸೂಕ್ಷ್ಮವಾಗಿ ಶಿವನ ಬಳಿಗೆ ನೀನು ತಪಸ್ಸಿಗೆ ಬಂದಿರೋದು, ದಿವ್ಯಾಯುಧಗಳಿಗಾಗಿ ಬಂದಿರೋದು, ಅಷ್ಟೆಲ್ಲ ಇದ್ದು ನೀನು ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅನ್ನುವ ಚಮತ್ಕಾರ ತುಂಬ ಸೂಕ್ಷ್ಮವಾಗಿ ಕಾಣಿಸುವಂಥದ್ದನ್ನು ನೋಡಬಹುದು. ಮತ್ತದು ಹೇಳ್ತಾನೆ, ತೇನ ಸೂರಿರುಪಕಾರಿತಾಧನ ಉಪಕಾರಿತಾ ಧನ ಸೂರಿ ಕರ್ತುಮಿಚ್ಛತಿ ನ ಯಾಚಿತಂ ವೃಥ ಸೀದತಾಂ ಅನುಭವನ್ನಿವಾರ್ಥಿನಾಂ ವೇದ ಯತ್ ಪ್ರಣಯ ಭಂಗ ವೇದನಾಂ. ಸೀದತಾಂ ಅನುಭವನ್ ಇವ ಅರ್ಥಿನಾಂ ವೇದ ಯತ್ ಪ್ರಣಯಭಂಗ ವೇದನಂ. ಪ್ರಣಯಭಂಗದ ವೇದನೆ ಅಂತ ಯಾವುದಿದೆ, ಪ್ರೀತಿಯ ಭಂಗ ಮತ್ತು ಪ್ರೀತಿಯ ನಿರೀಕ್ಷೆಯಿಂದ ಮಾಡಿದ ಯಾಚನೆಯಿಂದ ಆದ ಭಂಗ ಯಾವುದಿದೆ ಅದು ತುಂಬ ಭಯಂಕರವಾದದ್ದು. ಆ ಕಾರಣದಿಂದ ನಮ್ಮ ಒಡೆಯನನ್ನು ನೀನು ಆಶ್ರಯಿಸಿದರೆ ಅವನು ಯಾರಿಗೂ ಕೂಡ ಮತ್ತೊಬ್ಬರಿಗೆ ಯಾಚನೆಯ ಇನ್ನೊಂದು ಸ್ಥಿತಿಯನ್ನು ಕಲ್ಪಿಸೋಲ್ಲ. ತೇನ ಸೂರಿ ಉಪಕಾರಿತ ಧನ ಕರ್ತುಮಿಚ್ಛತಿ ನ ಯಾಚನಂ ವೃಥ. ಯಾಚನವನ್ನು ವೃಥ ಮಾಡಬೇಕಾಗಿಲ್ಲ. ಹಾಗೆ ಮಾಡದೇನೆ ಉದಾರವಾಗಿ ಅವನು ಕೊಟ್ಬಿಡ್ತಾನೆ, ಉಪಕಾರ ಮಾಡ್ತಾನೆ ಅವನು. ಯಾಕೆ? ಸೀದತಾಂ ಅನುಭವನ್ನಿವ ಅರ್ಥಿನಾಂ ವೇದ. ಅವನು ಬೇಡುವವರ ಕಷ್ಟ ಏನು ಅನ್ನೋದನ್ನು ತಿಳ್ಕೊಂಡಿದ್ದಾನೆ. ಅವನು ಮಹಾಭಿಕ್ಷು, ಆದಿಭಿಕ್ಷು ಅಲ್ವೇ, ಅವನಿಗೆ ಗೊತ್ತು. ಹಾಗಾಗಿ ಪ್ರಣಯಭಂಗ ವೇದನಂ. ಪ್ರಣಯಭಂಗ ಅಂದರೆ ಇಲ್ಲಿ ಲವ್ ಫೇಲ್ಯೂರ್ ಅಂತ ಅಲ್ಲ, ಯಾವುದೋ ಒಂದು ಇಷ್ಟವನ್ನು ಉದ್ದೇಶಿಸಿ ಹೊರಟಂಥವರಿಗೆ ಸಿಗದೆ ಹೋಗತಕ್ಕಂಥದ್ದು. ಪ್ರಣಯಭಂಗ ವೇದನಾಂ ಯಾಂಚಾಭಂಗ ದುಃಖಂ ಅಂತಲೇ ಮಲ್ಲಿನಾಥ ವ್ಯಾಖ್ಯಾನವನ್ನು ಬರೀತಾನೆ. ಅಂದರೆ ಕತರತ್ಪುರಹರ ಪರುಷಂ ಹಾಲಾಹಲ ಕವಲ ಯಾಚನಾ ವಚಸೋಹೋ ಏಕೈವ ತವ ರಸಜ್ಞ ತದುಭಯ ರಸ ತಾರತಮ್ಯಜ್ಞ ಅಂತ ಭೋಜಪ್ರಬಂಧದ ಒಂದು ಶ್ಲೋಕ. ಸ್ವಲ್ಪ ಪಾಠಾಂತರ ಇದೆ. ಅಂದರೆ ಯಾವುದು ನಿನಗೆ ಕಹಿ ಅನಿಸುತ್ತೆ, ಭವತಿ ಭಿಕ್ಷಾಂದೇಹಿ ಅಂತ ಬೇಡುವ ಭಿಕ್ಷಾವಾಕ್ಯ ಕಹಿಯ,
ಅಥವಾ ಕಾಲಕೂಟ ವಿಷ ಕುಡಿದಿಯಲ್ಲ, ಆ ವಿಷ ಕಹಿಯ ಯಾವುದು ಹೇಳು, ಯಾಕೆಂದರೆ ಎರಡನ್ನೂ ಟೇಸ್ಟ್ ಮಾಡಿ ಬದುಕಿರೋದು ನೀನೊಬ್ಬ ಮಾತ್ರ ಅಂತ. ತುಂಬ ಸುಂದರವಾದಂಥ ಪದ್ಯ. ಅಂದರೆ ಯಾಚನೆ ತುಂಬ ಕಷ್ಟ ಅಂತ ಹೇಳಿಬಿಟ್ಟು, ಯಾಚನೆ ಮಾಡೋಕ್ಕೆ ಹೋಗಿ ಮಹಾವಿಷ್ಣುವೇ ಕುಬ್ಜನಾಗ್ಬಿಟ್ಟ, ವಾಮನ ರೂಪಿಯಾದ ಅಂತ ಹೇಳ್ಬಿಟ್ಟಂತ. ಅದು ಬಹಳ ಕಷ್ಟ. ನನ್ನ ಪದ್ಯವೇ ನನಗೆ ಜ್ಞಾಪಕ ಬರುತ್ತೆ. ಇಂಜಿನಿಯರಿಂಗ್ ಡೇಸಲ್ಲಿ ಬರೆದು ಸ್ಲೇಟಲ್ಲಿ ಎದುರಿಗಿಟ್ಕೊಂಡಿದ್ದೆ. ಯಾಚನಾ ಲೋಚನ ಗ್ಲಾನಿರ್ ನಮೇಸ್ತಿ ಮನುಜೇಶ್ವಿತಿ ಯಾಚಿತು ತ್ವಯ್ಯಪಿ ಸ್ವಾಮಿನ್ ಹೃದಯಂ ಮಮ ಕುಂಚತಿ ಅಂತ ಬರೆದಿಟ್ಕೊಂಡಿದ್ದೆ. ಈ ಪರೀಕ್ಷೆಗಳು ಟೆನ್ಷನ್ ಜಾಸ್ತಿ. ನಮ್ಮಮ್ಮ ಅಪ್ಪ ಎಲ್ಲ ಕೋಲಾಹಲ ಮಾಡ್ತಾಯಿದ್ರು. ನನಗೋ ಆಗಲೇ ಪದ್ಯ ಬರೆಯೋ ವ್ಯಾಧಿ. ಒಂದೊಂದು ಸೆಮಿಸ್ಟರ್ ಪರೀಕ್ಷೆನಲ್ಲಿ ಒಂದೊಂದು ಕಾದಂಬರಿ ಬರಿತಾ ಇದ್ದೆ ಪ್ಯಾರಲಲ್ಲಾಗಿ. ಅದು ನೋಡ್ಬಿಡ್ತಾರೆ ಅಂತ ಭಯ, ಕದ್ದು ಮುಚ್ಚಿ ಮಾಡತಕ್ಕಂಥದ್ದು. ಹೀಗಿರುವಾಗ ಈ ಪರೀಕ್ಷೆ ಕಷ್ಟ ನಿಷ್ಠೂರ ಇಲ್ಲದೆ ಸಾಗಿಸಿಬಿಡಪ್ಪ ಅಂತ ಬೇಡ್ಕೊಂಡು ಹೋಗೋದು. ಆಗ ಪರಮಾತ್ಮನ ಬೇಡ್ಕೊಂಡ್ರೆ ಅವ್ನು ಮಾಡ್ತಾನೋ ಇಲ್ವಾ, ಬೇಡ್ಕೊಂಡಿದ್ದೇ ಬಂತು ಮಾನ ಹೋಯ್ತೆ ಹೊರತುನುವೆ ಏನು ಗೌರವ ದಕ್ಕಲಿಲ್ಲ ಅಂತಂದರೆ ಪ್ರಯೋಜನ ಇಂಥದ್ದು. ಅದಕ್ಕೆ ನಿನ್ನನ್ನು ಬೇಡೋದಕ್ಕೂ ನಂಗೆ ಕಷ್ಟವಾಗುತ್ತೆ ಅನ್ನೋದನ್ನು ಧ್ಯೇಯವಾಕ್ಯ ಥರ ಬರೆದಿಟ್ಕೊಂಡಿದ್ದಾಗಿತ್ತು. ಶಕ್ತಿರರ್ಥಪತಿಷು ಸ್ವಯಂಗ್ರಹಂ ಪ್ರೇಮ ಕಾರಯತಿವ ನಿರತ್ಯಯಂ ಕಾರಣದ್ವಯಮಿದಂ ನಿರಸ್ಯತಃ ಪ್ರಾರ್ಥನಾಧಿಕ ಬಲೆ ವಿಪತ್ಫಲ. ಆ ಕಾರಣದಿಂದ ಅರ್ಥಶಕ್ತಿ ಇರುವವರಲ್ಲಿ, ಅರ್ಥಪತಿಷು ಅವರಲ್ಲಿ ಸಾಮರ್ಥ್ಯ ಅಥವಾ ಶಕ್ತಿ ಯಾವುದಿದೆ ಅದು ಸ್ವಯಂಗ್ರಹಂ ಪ್ರೇಮ ಕಾರಯತಿ ನಿರತ್ಯಯಂ, ತನ್ನಂತೆ ತಾನೇ ತೆಗೆದುಕೊಂಡು ಹೋಗುವಂತೆ ಮಾಡುತ್ತದೆ ಅಂತ. ಅಂದರೆ ಅರ್ಥಶಕ್ತಿ ಸಾಮರ್ಥ್ಯ ಇದೆಲ್ಲ ಇರತಕ್ಕಂಥವರಲ್ಲಿ ನಿರ್ಬಾಧವಾದ ನಿರಾಗ್ರಹವಾದಂಥ ಪ್ರೀತಿ ಯಾವುದಿದೆ ನಿರತ್ಯಯಂ ಅಂದರೆ ಅಯಂ ಅಪರಾಧೇ ಅಪಿ ಅವಿಕಾರಿ, ಏನೂ ಸಂಕೋಚ ಇಟ್ಟುಕೊಳ್ಳದೆ ಎಷ್ಟು ತೊಂದರೆ ಮಾಡಿದವರಲ್ಲಿಯೂ ಕೂಡ ರಾಮನ ಗುಣಗಳು ಯಾವ ಥರ ಉಂಟು. ಕಥಂಚಿದ್ ಉಪಕಾರೇಣ ಕೃತೇ ನೇಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಾಂ ಶತಮಪಿ ಆತ್ಮವತ್ತಯ ಅಂತ ವಾಲ್ಮೀಕಿಗಳು ಹೇಳ್ತಾರಲ್ಲ, ಹಾಗೆ ಆ ರೀತಿ ಮನೋಬಲದ ಕಾರಣ, ಆತ್ಮವಂತಿಕೆಯ ಕಾರಣ ನಮಗೇನು ತೊಂದರೆ ಮಾಡಿದ್ರೂ ಪರವಾಗಿಲ್ಲ ಅಂತ ಸಾಮರ್ಥ್ಯ ಇದೆ. ಅದು ಎಷ್ಟು ಬೇಕಾದರೂ ಪ್ರೀತಿಯ ಭಾರವನ್ನು ಗ್ರಹಿಸುತ್ತದೆ. ಸ್ವಯಂಗ್ರಹಂ ಪ್ರೇಮ. ಹಾಗಾಗಿ ಕಾರಣದ್ವಯಮಿದಂ ನಿರಸ್ಯತಃ ಪ್ರಾರ್ಥನಾ ಅಧಿಬಲೆ ವಿಪತ್ಫಲ. ಈ ಕಾರಣದಿಂದಲೇ ಅಧಿಬಲೆ ಬಲ ಇರತಕ್ಕಂಥವನಲ್ಲಿ ಅಂದರೆ ಅಧಿಕ ಬಲೆ, ಆ ಪ್ರಾರ್ಥನಾ ಅಧಿಕ ಬಲೆ ವಿಪತ್ಫಲ, ಅದು ಅನರ್ಥಕ್ಕೆ ಕಾರಣವಾಗುತ್ತದೆ. ಅಂತ ಬಲವಂತನಾದವನಲ್ಲಿ ಏನಾದರೂ ನೀವು ದುಡ್ಡನ್ನು ಕಾಸನ್ನು ಕಿತ್ಕೊಳ್ಬೇಕು ಅಂತಂದರೆ, ಯಾರಿಗೆ ಪ್ರೀತಿ ವಿಶ್ವಾಸಗಳ ಭಾವಭಂಗದ ಭಯವೂ ಇಲ್ಲವೋ ಅವರಲ್ಲಿ ಯಾವುದು ತಾನೇ ನೋವನ್ನು ತಂದು ಕೊಡುತ್ತೆ, ಏನೂ ಮಾಡಿಕೊಡೋದಿಲ್ಲ. ಇಂಥದ್ದು ನಮ್ಮ ಒಡೆಯನ ಬಲ. ಆ ಕಾರಣದಿಂದ ಅವನಲ್ಲಿ ನೀನು ಯಾವುದೇ ರೀತಿಯಾದ ಕೇಡನ್ನು, ಯಾವುದೇ ರೀತಿಯಾದ ತಗಾದೆಯನ್ನು ಮಾಡಿಕೊಳ್ಬೇಡ. ಅವನು ಎಂಥವನು, ಅಭ್ಯದಾನಿ ಮುನಿ ಚಾಪಲಾತ್ವಯ ಎನ್ಮೃಗ ಕ್ಷಿತಿಪತೆ ಪರಿಗ್ರಹ ಅಕ್ಷಮಿಷ್ಟ ತದಯಂ ಪ್ರಮಾದ್ಯತಾಂ ಸಂವೃಣೋತಿ ಖಲು ದೋಷಮಜ್ಞತ. ನೋಡು, ನೀನು ಮುನಿಚಾಪಲ್ಯದಿಂದ ಏನೋ ಮಾಡ್ಕೊಂಡು ಬಿಟ್ಟಿದ್ದೀಯ. ಮುನಿಚಾಪಲಾತ್ವಯ, ಈ ತಪಸ್ವಿಗಳಿಗೂ ಚಾಪಲ್ಯ ಕೆಲವೊಮ್ಮೆ ಇರುತ್ತದೆ. ಪ್ರತಿಯೊಂದು ಆಶ್ರಮಗಳಿಗೆ ಸೇರಿದವರಿಗೂ, ಪ್ರತಿಯೊಂದು ಜೀವಿಕೆಗಳಲ್ಲಿದ್ದವರಿಗೂ ಒಂದಲ್ಲ ಒಂದು ರೀತಿ ಚಾಪಲ್ಯ ಇರುತ್ತದೆ. ಸಂಯಮಿಗಳು ಅಂತ ಅನಿಸ್ಕೊಂಡವ್ರಿಗೂ ಬಂದುಬಿಡುತ್ತದೆ. ಹಾಗಾಗಿ ನೀನು ಮುನಿವೇಷಧಾರಿಯಾಗಿ ಚಾಪಲ್ಯದಿಂದ ಅಘಾನಿ ನೀನು ಘಾತಿ ಮಾಡದೆ ಈ ಪ್ರಾಣಿಯನ್ನು ಕೊಲ್ಲೋದಿಕ್ಕೆ ನೋಡಿದೆ. ಏನು ಮೃಗ ಕ್ಷಿತಿಪತೆ ಪರಿಗ್ರಹ, ನಮ್ಮ ಒಡೆಯನ ಪಾಲಿಗೆ ಮೀಸಲು ಇದು ಈ ಮೃಗ. ಅವನ ಟಾರ್ಗೆಟನ್ನು ನೀನು ಟಾರ್ಗೆಟ್ ಅಂತ ತಗೊಂಡು ಫಾಲ್ಸ್ ಹಿಟ್ಟಿಂಗ್ ಅಂತ ನೀನು ಮಾಡಿರತಕ್ಕಂಥದ್ದು, ಮಿಥ್ಯಾಘಾತವನ್ನು ಮಾಡಿದೆ. ಅಭ್ಯಘಾನಿ ತದಯಂ ಅಕ್ಷಮಿಷ್ಟ, ಅದನ್ನು ನಮ್ಮ ಒಡೆಯ ಕ್ಷಮಿಸಿದ್ದಾನೆ, ತಾಳ್ಕೊಂಡಿದ್ದಾನೆ ಅಂತ. ಕ್ಷಮತೆ ಲುಂಗ್ಲಕಾರ, ಅಕ್ಷಮಿಷ್ಟ. ತದಯಂ ಪ್ರಮಾದ್ಯತಾಂ ಸಂವೃಣೋತಿ ಖಲು ದೋಷಮಜ್ಞತಾ, ದೋಷವನ್ನು ಅಜ್ಞಾನ ಮುಚ್ಚಾಕ್ಬಿಡುತ್ತೆ ಅಂತ. ಅಂದರೆ ನಾನು ಗೊತ್ತಿಲ್ಲದೆ ಮಾಡಿದೆ ಸರ್ ಕ್ಷಮಿಸಿ ಅಂತಂದರೆ ಕ್ಷಮೆ ಕೊಟ್ಬಿಡ್ತಾರೆ. ಆ ಕಾರಣದಿಂದಾನೇ ಅಜ್ಞಾನದಿಂದ ಆದ ದೋಷವನ್ನು ನಮ್ಮ ಒಡೆಯ ಕ್ಷಮಿಸಬಲ್ಲ. ಅಜ್ಞಾನಿನ ಮಯಾ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣಿ ಅಂತಾರಲ್ಲ. ಹಾಗಾಗಿ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಅಥವಾ ಸದಾಶಿವ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತುತೆ. ಹೀಗೆ ಯಥಾಶಕ್ತಿ ಯಥಾಭಕ್ತಿ ಮಾಡಿದ್ದು ಅಷ್ಟೇ. ಅದೆಂಥದ್ದು
ಸರ್ವೋಪಚಾರ, ಶಕ್ತ್ಯುಪಚಾರ, ಭಕ್ತ್ಯುಪಚಾರ ಅಂತ ಯಥಾಶಕ್ತಿಯಾದ ಉಪಚಾರ ಅಂತ ಕೇಳಿಕೊಂಡ್ರೆ ಸಾಕು, ಮುಗಿಯುತ್ತದೆ ಅಂತ. ಈ ರೀತಿಯಾದದ್ದು ಅವನ ಮಹನೀಯತೆ, ಔದಾರ್ಯ. ಅದರಿಂದ ನೀನು ಅವನನ್ನು ಶರಣಾಗು, ಅವನಲ್ಲಿ ಶರಣ ಹೊಂದು ಅಂತ ಹೇಳ್ತಾನೆ. ಆಮೇಲೆ ಮುಂದೆ ಮತ್ತೂ ಒಂದು ಮಾತನ್ನು ಹೇಳ್ತಾನೆ. ಎಷ್ಟು ಮಿಚ್ಛಸಿ ಪಿತೃನ್ ನ ಸಾಂಪ್ರತಂ ಸಂವೃತಃ ಅರ್ಚಿಚೈಷು ದಿವೌಕಸಃ ಧಾತುಮೇವ ಪದವೀಮಪಿ ಕ್ಷಮಃ ಕಿಂ ಮೃಗೇಂಗ ವಿಶಿಖಂ ನ್ಯವೀವಿಷಃ. ಎಷ್ಟು ಮಿಚ್ಛಸಿ ಪಿತೃನ್, ನೀನು ಏನಾದರೂ ಪಿತೃದೇವತೆಗಳನ್ನು ಯಾರನ್ನಾದರೂ ತೃಪ್ತಿಪಡಿಸಬೇಕು ಅಂತ ಇದೆಯಾ? ಸಾಂಪ್ರತಂ ಸಂವೃತಃ ಅರ್ಚಿಚೈಷು ಅಂದರೆ ಅರ್ಚನೆ ಮಾಡಬೇಕು ಅನ್ನೋ ಬಯಕೆ ಇರ್ತಕ್ಕಂಥನು. ಅರ್ಚನಾಂ ಕರ್ತುಂ ಈಪ್ಸು ಅರ್ಚನಾ ಅಪೇಕ್ಷು ಯಹ ಸಹ ಅರ್ಚಚಿಷು ಅರ್ಚಿಚೈಷು. ಅರ್ಚನೆ ಮಾಡಿಸಬೇಕು ಅಂತ ಇದೆಯಲ್ಲ, ಅದು ಅರ್ಚಧಾತು ಅರ್ಚತಿ ಅರ್ಚೈತಿ ಅಂತ ಎರಡೂ ರೂಪದಲ್ಲಿದೆ. 10ನೇ ಒಂದು ಗಣದಲ್ಲಿ ಕೂಡ ಇದೆ ಅರ್ಚಯತಿ ಅಂತ, ಅಲ್ಲಿಂದ ತೆಗೆದುಕೊಂಡು ಮಾಡಿರ್ತಕ್ಕಂಥ ಇದು ಒಂದು ಸಣ್ಣಂತ ರೂಪ. ಅರ್ಚಿಚೈಷು ದಿವೌಕಸಃ, ದೇವತೆಗಳನ್ನು ಆರಾಧಿಸಬೇಕು ಅಂತ ನೀನು ಇದ್ದಲ್ಲಿ ಅದೂ ಅಷ್ಟೇ. ಇದು ಏನು ಮಾಡಬೇಕು ಅಂತ ಇದ್ದರೂ ಅವು ಯಾವುದು ಬೇಕಾಗೋದಿಲ್ಲ. ಧಾತುಮೇವ ಪದವೀಮಪಿ ಕ್ಷಮಃ, ನೀನು ಪಿತೃದೇವತೆಗಳನ್ನು ಆರಾಧನೆ ಮಾಡಬೇಕಾಗಿಲ್ಲ, ದೇವತೆಗಳನ್ನು ಆರಾಧನೆ ಮಾಡಬೇಕಾಗಿಲ್ಲ. ಸಾಮಾನ್ಯವಾಗಿ ನಾವು ಮಾಡಬೇಕು ಅಂತೇನು, ಹವ್ಯ ಕವ್ಯ ಅಂತ. ಹವ್ಯದಿಂದ ದೇವತೆಗಳನ್ನು, ಕವ್ಯದಿಂದ ಪಿತೃಗಳನ್ನು ತೃಪ್ತಿಪಡಿಸಬೇಕು ಅಂತ ಹೇಳ್ಬಿಡ್ತೀನಿ. ದೇವರ್ಷಿ ಪಿತೃಗಳಿಗೆ ಆರಾಧನೆ ಮಾಡಬೇಕು ಅಂತ, ಶುಕ್ಲ ಪಕ್ಷದಲ್ಲಿ ದೇವತೆಗಳಿಗೆ, ಕೃಷ್ಣ ಪಕ್ಷದಲ್ಲಿ ಪಿತೃಗಳಿಗೆ ಅಂತ ಹೇಳಿ ದೇವತೆಗಳನ್ನು ಪೂಜಾದಿಗಳಿಂದ, ಪಿತೃಗಳನ್ನು ಶ್ರಾದ್ದಾದಿಗಳಿಂದ ಹೀಗೆಲ್ಲ ಉಂಟು. ಅದು ಎರಡೂ ಬೇಕಿಲ್ಲ ನಿನಗೆ. ಹೀಗೆ ಯಾವುದನ್ನು ನಾವು ದೈವಿಕ ಮತ್ತು ಪೈತೃಕ ಅಂತ ಹೇಳ್ತೀವಿ, ಆ ಎರಡೂ ಕರ್ಮಗಳು ಬೇಡದೇನೆ ಧಾತುಮೇವ ಪದವೀಮಪಿ ಕ್ಷಮಃ, ಎಂತೆಂಥ ಪದವಿಯನ್ನು ಕೂಡ ಕೊಡೋದಕ್ಕೆ ಅವನು ಸಮರ್ಥನಾಗಿದ್ದಾನೆ ನಮ್ಮ ಒಡೆಯ. ಹಾಗಿದ್ದಾಗಲೂ ಕಿಂ ಮೃಗೇಂಗ ವಿಶಿಖಂ ನ್ಯವೀವಿಷಃ, ಮಧ್ಯಮ ಪುರುಷ ಏಕವಚನ. ನೀನು ಯಾತಕ್ಕೆ ನಿನ್ನ ಬಾಣವನ್ನು ಈ ಶರೀರದಲ್ಲಿ ಇಟ್ಟೆ ಅಂತ, ಅಂದರೆ ನೀನು ಬಿಟ್ಟಿದ್ದಲ್ಲ, ತಂದು ಸುಮ್ಮನೆ ಇಟ್ಟಿದ್ದೀಯಾ ಅಂತ, ಅಂದರೆ ಸುಮ್ಮನೆ ಮಿಥ್ಯಾ ಪ್ರಯೋಗವನ್ನು ಮಾಡಿದ್ದೀಯಾ ಅನ್ನುವ ಮಾತನ್ನು ಹೇಳ್ತಾನೆ. ಕಿಂ ಬಹುನಾ ಪರಮಾರ್ಥ ಶ್ರೂಯತಾ ಮಿಥ್ಯಾಹ ಅಂತ ಮಲ್ಲಿನಾಥ ಕೊಡ್ತಾನೆ. ಕೊನೆಯದಾಗಿ ಅವನು ಕೊಡ್ತಕ್ಕಂಥ ಎಚ್ಚರಿಕೆ, ಸಜ್ಜನೋಸಿ ವಿಜಹೀಹಿ ಚಾಪಲಂ ಸರ್ವದಾ ಕೈವವಾ ಸಹಿಷ್ಯತೆ ವಾರಿಧೀನಿವ ಯುಗಾಂತವಾಯವ ಕ್ಷೋಭಯಂತಿ ಅನಿಭೃತಾ ಗುರೂನಪಿ. ನೋಡಪ್ಪ, ನೀನು ನೋಡಿದ್ರೆ ಒಳ್ಳೆಯ ಥರ ಕಾಣಿಸ್ತಾ ಇದೆಯಾ. ವಿಜಹೀಹಿ ಚಾಪಲಂ, ಅರೆ ಸ್ವಲ್ಪ ಚಂಚಲ ಬುದ್ಧಿ, ಪ್ರಖ್ಯಾತಿ ಕಂಡೂತಿ, ಚಾಪಲ್ಯ ನಿನಗುಂಟು. ಏನೋ ಹೇಳ್ಕೋಬೇಕು, ಏನೋ ಪಬ್ಲಿಕ್ ಅಪಿಯರೆನ್ಸ್ ಮಾಡಬೇಕು, ಟು ಸ್ಟೀಲ್ ದಿ ಶೋ ಅಂತಾರಲ್ಲ, ಹಾಗೆ ಮಾಡಬೇಕು ಅಂತೆಲ್ಲ ಇದೆ. ಸರ್ವದಾ ಕೈವವಾ ಸಹಿಷ್ಯತೆ, ಆದರೆ ಈ ಥರ ಮಾಡ್ತಾ ಇದ್ದರೆ ಯಾರು ತಾನೇ ಸಹಿಸ್ತಾರೆ? ಒಂದೋ ಎರಡೋ ತಪ್ಪುಗಳಾರೆ ಸಹಿಸ್ತಾರೆ. ನಮ್ಮ ಒಡೆಯ ಸಹಿಸಬಲ್ಲ, ಇಂಥ ಚೇಷ್ಟೆಗಳನ್ನು ಬೇರೆಯವ್ರ ಮುಂದೆ ನೀನು ಮಾಡಬೇಡ. ಯಾಕೆ? ದೊಡ್ಡವ್ರಿಗೂ ಕೆಲವೊಮ್ಮೆ ಕೋಪ ಬರುತ್ತದೆ. ಕ್ಷೋಭಯಂತಿ ಅನಿಭೃತಾ ಗುರೂನಪಿ ವಾರಿಧೀನಿವ ಯುಗಾಂತ ವಾಯವ. ಪ್ರಳಯಾಂತ ವಾಯುವುಗಳು ಯಾವುದಿವೆ, ಪ್ರಳಯ ಕಾಲದಲ್ಲಿ ಆ ಸಂವರ್ತಕ, ಪುಷ್ಕರ ಮೊದಲಾದ ಆ ಪ್ರಳಯ ಕಾಲದ ಮೇಘಗಳನ್ನು ಹೊತ್ತುಕೊಂಡು ಬರ್ತಕ್ಕಂಥ ಪ್ರಭಂಜನಗಳು ಯಾವುದಿವೆ, ಅವು ಎಂಥ ಸಮುದ್ರವನ್ನು ಕೂಡ ಕ್ಷೋಭೆಗೊಳಿಸುತ್ತವೆ. ಹಾಗೆ ನೀನು ತುಂಬ ಬಾರಿ ಮಾಡತಕ್ಕಂಥ ತಪ್ಪು ಎಷ್ಟು ಸಂಯಮಿಯಾಗಿದ್ದರೂ ನಮ್ಮ ಒಡೆಯನನ್ನು ಕೆರಳಿಸುತ್ತದೆ. ಅಂಥ ಕೆರಳಿಕೆ ನಿನಗಾಗದೇ ಇರಲಿ ಅಂತ ಹೇಳ್ತಾನೆ. ಅವನಿಗೆ ಎಷ್ಟು ಕೋಪ ಬರಬೇಕು ಅಷ್ಟು ಬಂದಿದೆ. ಆದರೆ ಭಾರವಿ ಅಲ್ಲವ ಕಾವ್ಯ ಬರೆಯೋದು. ಅವನು ಯಾವ ಪಾತ್ರಕ್ಕೆ ಕೋಪ ಬಂದರೂ ಮೊದಲು ಇನ್ನೊಂದು ಪಾತ್ರದ ಮಾತು, ಕತೆ, ರೀತಿ, ನೀತಿ, ವ್ಯಾಕರಣ, ಶಿಷ್ಟಾಚಾರ ಅದನ್ನೆಲ್ಲ ಕೊಂಡಾಡಿ ಆಮೇಲೆ ಅಲಂಕೃತ್ಯ ಶಿರಶ್ಛೇದ ಅಂತ ಅವನಿಗೆ ಉತ್ತರ ಕೊಡೋದು. ಮುಂದಿನ 14ನೇ ಸರ್ಗ ಪೂರ್ತಿ ಆ ರೀತಿಯಾಗಿ ಬರ್ತದೆ. ನೀನೆಲ್ಲ ಸರಿಯಾಗಿರುವಂಥ ಮಾತಾಡದೆ, ಅರೆ ಬೇಸಿಕ್ ಮಿಸ್ಟೇಕ್ ಇಲ್ಲಿದೆ ಅಂತ ಅರ್ಜುನ ಶುರು ಮಾಡಿಕೊಡ್ತಾನೆ. ಅಸ್ತ್ರವೇದ ವಿದಯಂ ಮಹೀಪತಿ ಪರ್ವತೀಯ ಇತಿಮಾ ಅವಜೀಗಣ. ಅಂದರೆ ಉಪೇಕ್ಷೆ ಮಾಡಬೇಡ ನೀನು. ನಮ್ಮ ಒಡೆಯ ದಿವ್ಯಾಸ್ತ್ರ ಸಂಪನ್ನನಾದವನು, ಅವನು ಯಾವನೋ ಬೇಡ ಅಂತ ಉಪೇಕ್ಷೆ ಮಾಡಬಾರ್ದು. ಶಿವನನ್ನು ನೋಡಿ ಏನೂ ಅಲ್ಲ ಅಂತ ಭಾವಿಸ್ಕೊಂಡ್ರೆ ಅದೆಷ್ಟು ಅನರ್ಥ ಆಗಿಬಿಡ್ತದೆ ಅಲ್ವಾ. ಪಾರ್ವತಿ ಭಾವಪರೀಕ್ಷೆಯನ್ನು ಕಾಳಿದಾಸ ತಪಫಲೋದಯಂ ಅನ್ನುವ ಆ ಕುಮಾರ ಸಂಭವದ 5ನೇ ಸರ್ಗದಲ್ಲಿ ಹೇಳುವಾಗ ವಪುರ್ವಿರೂಪಾಕ್ಷ ಮಲಕ್ಷ್ಯ ಜನ್ಮತ ಅಂತ ಬೇಕಾದಷ್ಟು ಆಕ್ಷೇಪಗಳನ್ನು ಪಟುವಿನ ಬಾಯಿಂದ ಮಾಡಿಸ್ತಾನೆ. ಅದಾಗುತ್ತದೆ.
ಆದರೆ ಗೋಪಿತುಂ ಭುವಮಿಮಂ ಇಮಾಂ ಮರುತ್ವತಾ ಶೈಲವಾಸಂ ಅನುನೀಯ ಲಂಭಿತ. ಶೈಲವಾಸಂ ಅನುನೀಯ ಲಂಭಿತ ಅಂದರೆ ಪ್ರಾಪಿತ ಅಂತ ಬಲ್ಲಿನಾಥ ಬರಿತಾನೆ ಅರ್ಥ. ಅವನು ಬೇಡಿಕೊಂಡು ಮರುತ್ವತಾ ಭುವಾಂ ಇಮಾಂ ಗೋಪಿತುಂ, ಈ ಇಡೀ ಜಗತ್ತನ್ನು ಕಾಪಾಡಬೇಕು ಅಂತ ದೇವತೆಗಳ ಒಡೆಯನಾದ ಇಂದ್ರನಿಂದ, ಮರುತ್ತಂತಂದರೆ ದೇವತೆ, ಆ ದೇವತೆಗಳನ್ನೆಲ್ಲ ಉಳ್ಳಂಥವನು ಇಂದ್ರ ಅಂತ. ಹೀಗಾಗಿ ಆ ಇಂದ್ರನಿಂದಲೇ ಈ ರೀತಿಯಾದ ಪ್ರಾರ್ಥನೆಯನ್ನು ಮಾಡಿಸಿಕೊಂಡು ಇವನೆಲ್ಲ ಬಂದು ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಕಾರಣದಿಂದ ಇವನನ್ನು ಯಾರೋ ಬೇಡ ಅಂತ ಮ ಅವಜೀಗಣ. ಅಜೀಗಣತ್ ಅಂತಂದರೆ ಗಣಿಸಿದ ಅಂತ, ಅವಜೀಗಣ ಅಂತಂದರೆ ನೀನು ಉಪೇಕ್ಷೆ ಮಾಡಬೇಡ ಅಂತ. ಹೀಗೆ ಆ ಬೇಡರ ಸೇವಕ ಹೇಳುವ ಮಾತುಗಳು ಬಹಳ ವೈಭವಪೂರ್ಣವಾದ ವಚೋ ವಿನ್ಯಾಸ ಅಲ್ಲಿದೆ. ಭಾರವಿಯ ಕಾವ್ಯದ ವಿಶಿಷ್ಟತೆಯೇ ಒಂದು ಪಾತ್ರ ಬಂದು ಮಾತಾಡಿದ್ರೆ ವಕ್ತೃತ್ವದ ಎಲ್ಲ ಆಯಾಮಗಳು ಅಲ್ಲಿ ಕಾಣಿಸಿಕೊಂಡಂತೆ ಇರುತ್ತವೆ. ನಮ್ಮ ಪ್ರಾಚೀನ ಸಂಸ್ಕೃತ ಕಾವ್ಯಗಳ ಕೆಲಮಟ್ಟಿಗೆ ಬೇರೆ ದೇಶಭಾಷಾ ಕಾವ್ಯಗಳಲ್ಲಿಯೂ ಕೂಡ ಈ ವಾಗ್ಮಿತೆಯ ಲಕ್ಷಣ ಏನಿದೆ ಅದು ಕಾಣಿಸುತ್ತದೆ. ಕಾಳಿದಾಸನ ರಘುವಂಶದಲ್ಲಿ, ಕುಮಾರ ಸಂಭವದಲ್ಲಿ, ಕಿರಾತಾರ್ಜುನೀಯದಲ್ಲಿ, ಮತ್ತು ಮುಂದೆ ನಾವು ನೋಡಲಿರುವ ಭಾರವಿಯ ಬಳಿಕ ಬರ್ತಕ್ಕಂಥ ಕವಿ ಮಾಘ ಅವನ ಶಿಶುಪಾಲ ವಧದಲ್ಲಿ, ಆಮೇಲೆ ಶ್ರೀಹರ್ಷನಲ್ಲಿ, ನೀಲಕಂಠ ದೀಕ್ಷಿತನಲ್ಲಿ, ಹೀಗೆ ಹಲವು ಕವಿಗಳಲ್ಲಿ ವಾಗ್ಮಿತೆ ಅತ್ಯದ್ಭುತವಾಗಿ ಬರುತ್ತದೆ. ಬಾಣಭಟ್ಟನಲ್ಲಿ ಅಷ್ಟೇ, ಆ ಗದ್ಯ ಕಾವ್ಯದಲ್ಲಿ ಅದೆಷ್ಟು ಚೆನ್ನಾಗಿ ಮಾತಾಡತ್ವೆ ಒಂದೊಂದು ಪಾತ್ರಗಳು, ಅದನ್ನು ನಾವು ನೋಡ್ತೀವಿ. ಹೀಗಾದ ಮೇಲೆ ಅಲ್ಲಿಗೆ ಆ ಸರ್ಗವನ್ನು ಕವಿ ಮುಗಿಸ್ತಾನೆ. ಅರ್ಜುನನ ಉತ್ತರಕ್ಕೆ ಒಂದು ಸರ್ಗವನ್ನು 14ನೇ ಸರ್ಗವನ್ನು ಮೀಸಲಿಡ್ತಾನೆ. ತತಃಕಿರಾತಸ್ಯ ವಚೋಭಿರುದ್ಧತೈ. ಭಾರವಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ವಂಶಸ್ಥ ಬಂದಿದೆ. ಪರಾಹತ ಶೈಲೈವಾರ್ಣವಾಂಬುಭಿ ಜಹೋನ ಧೈರ್ಯಂ ಕುಪಿತೋಪಿ ಪಾಂಡವ ಸುದುರ್ಗ್ರಹ ಅಂತಃಕರಣ ಹಿ ಸಾಧವ ಸುದುರ್ಗ್ರಹ ಅಂತಃಕರಣ. ಈ ಅರ್ಥಾಂತರನ್ಯಾಸ ಮಾಡ್ತಾನೆ. ಸಜ್ಜನರ ಅಂತಃಕರಣ ಹೀಗೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ. ಬಹುಭೂತಿ ಹೇಳ್ತಾನಲ್ಲ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತುಮರ್ಹತಿ. ವಜ್ರಕ್ಕಿಂತ ಕಠೋರವಾಗಿ, ಕುಸುಮಕ್ಕಿಂತ ಕೋಮಲವಾಗಿ ಇರತಕ್ಕಂಥದ್ದು ಮಹಾತ್ಮರ ಮನಸ್ಸು. ಅದು ಯಾವ ಸನ್ನಿವೇಶದಲ್ಲಿ ಹೇಗೆ ಪ್ರತಿಕ್ರಿಯೆ ತೋರುತ್ತದೆ ಅಂತ ಹೇಳುವುದು ಕಷ್ಟ. ಅದು ಯಾರಿಗೂ ಗೊತ್ತಾಗುವಂಥದ್ದಲ್ಲ, ಅಳವಿಲ್ಲ ಅದಕ್ಕೆ ಅಂತ. ಹಾಗೆ ಕಿರಾತಸ್ಯ ವಚೋಭಿರುದ್ಧತೆ, ಆ ಬೇಡರ ಪಡೆಯ ಸೇವಕರೊಬ್ಬನ ಉದ್ಧತವಾದ ಒರಟುತನದ ಮಾತು ಒಳ್ಳೆ ಸಂಸ್ಕೃತ ಭಾಷೆಯಲ್ಲಿ ಹೇಳಿದ್ದಾನೆ. ಭವ್ಯವಾದಂಥ ಬಿಕ್ಕಟ್ಟಾದ ಪದಪ್ರಯೋಗ ಮಾಡಿದ್ದಾನೆ, ದುಷ್ಕರವಾದ ಅನ್ವಯ ಮಾಡಿದ್ದಾನೆ. ಹಾಗಿದ್ದರೂ ಅವನ ಕೊಬ್ಬು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತನ್ನ ಒಡೆಯನ ಬಗ್ಗೆ ಪಕ್ಷಪಾತದಿಂದ ಇವನನ್ನು ಎಷ್ಟು ಗೇಲಿ ಮಾಡ್ಬೋದು, ಎಷ್ಟು ಹ್ಯುಮಿಲಿಯೇಟ್ ಮಾಡ್ಬೋದು ಅಷ್ಟು ಮಾಡಿದ್ದಾನೆ. ಅದಕ್ಕೆ ಪರಾಹತಃ ಶೈಲ ಇವ ಅರ್ಣವಾಂಬುಭಿ. ಅರ್ಜುನ ಕಡಲಿನ ಅಲೆಗಳು ಬಡಿತಾ ಇದ್ರೂ ಬೆಟ್ಟ ಹೇಗೆ ಅಲ್ಲಾಡದೆ ನಿಲ್ಲುತ್ತದೆಯೋ ಹಾಗೆ ಅಂತ. ಮುಂದೆ ಕೂಡ ಈ ರೀತಿಯಾದ ಹೋಲಿಕೆ ಬರುತ್ತದೆ. ಅದು ಪಶ್ಚಿಮ ಸಮುದ್ರ ಸಹ್ಯ ಪರ್ವತಗಳನ್ನು ಬಡಿದ್ರೂ ಕೂಡ ಅದು ಅಲ್ಲಾಡದೆ ನಿಲ್ಲುವಂತೆ ಅಂತ. ಇದನ್ನಿಟ್ಟುಕೊಂಡು ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಭಾರವಿ ಕರ್ನಾಟಕದ ಕರಾವಳಿಯ ಕಡೆಗೆ ಓಡಾಡಿದ್ದವನಿರಬೇಕು. ಅಲ್ಲಿ ಅವನು ಸಾಕ್ಷಾತ್ತಾಗಿ ಬೆಟ್ಟಗಳ ಪಕ್ಕದಲ್ಲೇ ಇರತಕ್ಕಂಥ ಸಮುದ್ರ ಹೇಗೆ ಅಲೆಗಳನ್ನು ಬಡಿದರೂ ಅದು ದುರ್ಭೇದ್ಯವಾಗಿ ನಿಲ್ಲುವಂಥದ್ದನ್ನು ಗಮನಿಸಿರಬೇಕು ಅಂತ. ಏಕೆಂದರೆ ನಮ್ಮ ದೇಶದಲ್ಲಿ ಪರ್ವತಗಳು ಅಂಚಿಗೆ ಬಂದು ಸಮುದ್ರದ ಪಕ್ಕದಲ್ಲಿಯೇ ನಿಲ್ಲುವುದು, ಬೀಚ್ ಅನ್ನುವುದಿಲ್ಲದೆ ಕೋಸ್ಟಲ್ ಲೈನ್ ಪಕ್ಕದಲ್ಲಿಯೇ ಬೆಟ್ಟಗಳು ಬರುವುದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ. ಪೂರ್ವ ಘಟ್ಟಗಳಲ್ಲಿ ಆ ರೀತಿಯಾದ ಪರಿಸ್ಥಿತಿ ಇಲ್ಲ. ವಿಶಾಲವಾದಂಥ ಬೀಚ್ ಮೊದಲೇ ಕಾಣಿಸಿಕೊಳ್ಳುತ್ತದೆ. ಪೂರ್ವ ಘಟ್ಟಗಳು ತುಂಬ ದೂರ ಇವೆ, ಎಷ್ಟೋ ಕಡೆ ಅಸ್ತಂಗತವೂ ಆಗಿವೆ. ಆದರೆ ಪಶ್ಚಿಮ ಘಟ್ಟಗಳಲ್ಲಿ ಆ ಥರದ್ದು ಉಂಟು. ಅದರೊಳಗೂ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡಕ್ಕೆ ಬಂದಾಗ ಹೆಚ್ಚು ಉಂಟು. ದಕ್ಷಿಣ ಕನ್ನಡಕ್ಕಿಂತ ಉತ್ತರ ಕನ್ನಡಕ್ಕೆ ಬಂದರೆ ನೀವು ನಿಜವಾಗೂ ಅಂಕೋಲ ಮತ್ತು ಕಾರವಾರ ಆ ಕಡೆಗೆ ಹೋದಾಗ ಪಶ್ಚಿಮ ಘಟ್ಟಗಳು ಅಲ್ಲಿಗೆ ಸಮುದ್ರದಿಂದನೇ ತಟಕ್ಕನೆ ಮೇಲೆದ್ದು ಬಂದಿವೆಯಾ ಅನ್ನುವಂತೆ ಕಾಣುತ್ತದೆ. ಆ ಭಾಗಗಳಲ್ಲಿ ಇವನು ಓಡಾಡಿದ್ದಿರಬೇಕು ಅಂತ ಅವರ ಅಭಿಪ್ರಾಯವನ್ನು ಪಡ್ತಾರೆ. ಆ ಒಂದು ವಾಕ್ಯನ ಅರ್ಥಪೂರ್ಣತೆ ಹೀಗೂ ಪ್ರಕೃತಿಯ ಪರಿವೀಕ್ಷಣದಿಂದ ಕಾಣುತ್ತದೆ ಅಂತ. ಆಗ ಜಹೋನ ಧೈರ್ಯಂ ಕುಪಿತೋಪಿ ಪಾಂಡವ. ಇಲ್ಲಿ ಧೈರ್ಯ ಅನ್ನೋದಕ್ಕೆ ಬುದ್ಧಿಯ ಸ್ಥಿರತ್ವ ಅಂತ, ಬುದ್ಧಿಗೆ ಸಂಬಂಧಪಟ್ಟ ಒಂದು ದೃಢಭಾವ ಅಂತ ತಗೋಬೇಕು. ಧಿಯ ಇದಂ ಧೈರ್ಯಂ ಅಂತ. ಅವನು ಬುದ್ಧಿಯ ಸಮತ್ವವನ್ನು ಕಳ್ಕೊಳ್ಳಿಲ್ಲ. ಹಿ ನೆವರ್ ಲಾಸ್ಟ್ ಹಿಸ್ ಪೇಷನ್ಸ್.
ಹಿ ನೆವರ್ ಲಾಸ್ಟ್ ಇಸ್ ಬ್ಯಾಲೆನ್ಸ್ ಅಂತ ಆ ರೀತಿಯಾಗಿ ಹೇಳ್ಬೋದು. ಆಮೇಲೆ ಅವನು ಅಯಂ ಪ್ರಮಾಣೀಕೃತ ಕಾಲ ಸಾಧನ ಪ್ರಶಾಂತ ಸಂರಂಭ ಇವಾದ ದೇವಚ. ಆಮೇಲೆ ಅವನು ಪ್ರಮಾಣೀಕೃತ ಕಾಲ ಸಾಧನ, ಸರಿಯಾದ ಕಾಲಕ್ಕೆ ಏನು ಹೇಳಬೇಕು, ಏನು ಮಾಡಬೇಕು ಅನ್ನೋದನ್ನು ಗಮನ ಇಟ್ಟುಕೊಂಡು, ಪ್ರಶಾಂತ ಸಂರಂಭ, ಉದ್ವೇಗವನ್ನೆಲ್ಲ ಅಡಗಿಸಿಕೊಂಡು ಆದದೇ ವಚಃ, ಮಾತನ್ನು ಹೇಳೋದಕ್ಕೆ ತೊಡಗ್ತಾನೆ. ಅದು ಎಂಥದ್ದು? ಸಲೇಶ ಮುಲ್ಲಂಘಿತ ಶಾಸ್ತ್ರವ್ಯಂಗಿತ, ಸ್ವಲ್ಪದಿಂದಲೇ ಶತ್ರುವಿನ ಇಂಗಿತವನ್ನು ಚೆನ್ನಾಗಿ ತಿಳ್ಕೊಂಡು ಕೃತಿ ಗಿರಾಮ್, ಮಾತಿನಲ್ಲಿ ಕೌಶಲ ಹೊಂದಿರತಕ್ಕಂಥವನು ಅವನು. ಗಿರಾಮ್ ವಿಸ್ತಾರ ತತ್ವ ಸಂಗ್ರಹೆ, ಮಾತಿನ ವಿಸ್ತಾರ ಯಾವುದಿದೆ, ವಿಸ್ತಾರ ಅನ್ನುವ ಪದವನ್ನು ಮಾತಿಗೆ ಬಳಸೋದಿಲ್ಲ. ಸಾಹಿತ್ಯ, ಬರವಣಿಗೆ, ಮಾತು ಇತ್ಯಾದಿ ಸಂದರ್ಭ ಬಂದಾಗ ವಿಸ್ತಾರ ಅಂತ ಸಂಸ್ಕೃತದಲ್ಲಿ ಬಳಸ್ತಾರೆ. ಮಿಕ್ಕಂತೆ ಎಲ್ಲ ವಿಸ್ತಾರ ಅಂತಾರೆ. ಅದನ್ನೆಲ್ಲ ತುಂಬ ತಪ್ಪದಂತೆ ಭಾರವಿ ಬಳಸ್ತಾನೆ. ಕೃತಿ ಗಿರಾಮ್ ವಿಸ್ತಾರ ತತ್ವ ಸಂಗ್ರಹೆ ಅವನು ಹೇಳ್ತಾನೆ. ವಿವಿಕ್ತ ವರ್ಣಾಭರಣ ಸುಖಶ್ರುತಿ ಪ್ರಸಾದಯಂತಿ ಹೃದಯಾನಿ ವಿದ್ವಿಷಾಂ ಹೃದಯಾನ್ಯಪಿ ದ್ವಿಷಾಂ ಪ್ರವರ್ತತೆ ನಾಕೃತ ಪುಣ್ಯಕರ್ಮಣಾಂ ಪ್ರಸನ್ನ ಗಂಭೀರ ಪದ ಸರಸ್ವತಿ. ಇಲ್ಲಿಂದ ಒಂದು 4 ಪದ್ಯಗಳು ತುಂಬ ಚೆನ್ನಾಗಿರತಕ್ಕಂಥವು. ಭಾಷೆ ಹೇಗಿರಬೇಕು ಅಂತ ಹೇಳುವಂಥದ್ದು. ಈ ಕವಿಗೆ 3-4 ಕಡೆ ಹೇಳಿದ್ರೂ ಅವನಿಗೆ ದಣಿವೇ ಆಗೋದಿಲ್ಲ. ಮೊದಲಿಗೆ ಧರ್ಮರಾಜನ ಬಾಯಿಂದ ಭೀಮನ ಮಾತುಗಳನ್ನು ಮೆಚ್ಚಿಸ್ತಾನೆ. ಆಮೇಲೆ ಅದಕ್ಕೂ ಮುಂಚೆ ಭೀಮನ ಬಾಯಿಂದ ದ್ರೌಪದಿಯ ಮಾತುಗಳನ್ನು ಮೆಚ್ಚಿಸ್ತಾನೆ. ಮೊದಲನೇ ಸರ್ಗದಲ್ಲಿ ದ್ರೌಪದಿ ಹೇಳಿದ್ದನ್ನು 2ನೇ ಸರ್ಗದ ಆರಂಭದಲ್ಲಿ ಭೀಮನ ಬಾಯಿಂದ ಮೆಚ್ಚಿಸಿ, ಆ ಭೀಮನ ಮಾತುಗಳನ್ನು ಅದೇ ಸರ್ಗದ ಕೊನೆಯಲ್ಲಿ ಧರ್ಮಜನ ಮೂಲಕವಾಗಿ ಮೆಚ್ಚಿಸ್ತಾನೆ. ಅದಾದ ಮೇಲಿಂದ 11ನೇ ಸರ್ಗದಲ್ಲಿ ಇಂದ್ರನ ಮಾತುಗಳನ್ನು ಅರ್ಜುನ ಮೆಚ್ಚುವಂತೆ ಮಾಡ್ತಾನೆ. ಇದೀಗ ವನೇಚರನ ಮಾತುಗಳನ್ನು ತಿರ್ಗಾ ಅರ್ಜುನನೇ ಮೆಚ್ಚಿ ಆಡುವಂಥ ರೀತಿಯಲ್ಲಿ ಮಾಡಿದ್ದಾನೆ. ಹೀಗೆ 4-6 ಕಡೆಗಳಲ್ಲಿ ಮಾತು ಹೇಗಿರಬೇಕು ಅಂತ ಹೇಳ್ತಾನೆ. ಭಾರವೇರ್ ಅರ್ಥಗೌರವಂ ಅನ್ನುವ ಮಾತಿಗೆ ವಿಶೇಷವಾಗಿ ಈ ರೀತಿಯಾದ ಕೆಲವು ಶ್ಲೋಕಗಳು ಕಾರಣ ಅಂತ ಹೇಳ್ತಾರೆ. ಅವನು ವಿಚಿತ್ರವಾದ ಒರಟುತನದ ಕವಿ, ಅದೊಂದು ವಿಲಕ್ಷಣವಾದ ನೈರಸ್ಯದ ಕವಿಯೂ ಹೌದು. ಆದರೆ ಆ ಭಾಷೆಯಲ್ಲಿ ಯಾವುದೋ ಒಂದು ವಿನೂತನತೆ ಇದೆ. ಏನದು? ಅಲ್ಲಿವರೆಗೂ ಕವಿಗಳಿಗೆ ಯಾರಿಗೂ ಇಂಥ ಭಾಷೆ, ಇಂಥ ಬಂಧ, ಈ ರೀತಿಯಾದ ಉಕ್ತಿ ಕ್ರಮ ಬಂದಿರಲಿಲ್ಲ. ಅದರಿಂದಲೇ ನೋಡಿ, ಒಳ್ಳೆಯದೋ ಕೆಟ್ಟದ್ದೋ ಪ್ರಾಮಾಣಿಕವಾಗಿ, ಪ್ರಬಲವಾಗಿ, ಪ್ರಗಲ್ಭವಾಗಿ ಹೊಸತಕ್ಕೆ ಪ್ರಯತ್ನ ಪಟ್ಟರೆ ಅವ್ರು ನಿಲ್ತಾರೆ. ಇನ್ನೆಷ್ಟು ಮೇಧಾವಿಗಳಾದರೂ, ಎಷ್ಟು ಚಾರು ಚಮತ್ಕಾರ ಇದ್ದರೂ ಅಪ್ಪ ಹಾಕಿದ ಆಲದ ಮರ ಅಂತಂದರೆ 10ರಲ್ಲಿ 11 ಅಂತ ಆಗಿಬಿಡ್ತಾರೆ. ಇದನ್ನು ಕಂಡಾಗ ಸ್ವೋಪಜ್ಞತೆಗೆ ಇರುವ ಚೌಕಟ್ಟಿನಲ್ಲೇ ದೊಡ್ಡ ರೀತಿಯಲ್ಲಿ ಪ್ರಯತ್ನ ಪಡಬೇಕು. ತುಂಬ ಪ್ರಾಮಾಣಿಕವಾಗಿ, ಪ್ರಗಲ್ಭವಾಗಿ ಪ್ರಯತ್ನ ಮಾಡಬೇಕು. ಒಬ್ಬ ಭವಭೂತಿಗಾಯಿತು ಆ ರೀತಿಯಾದದ್ದು. ಭಾರವಿ, ಭವಭೂತಿ, ಭರ್ತೃಹರಿ, ಭಲ್ಲಟ ಅಂತ ಈ 4 ಭಕಾರಗಳಿವೆ ಸಂಸ್ಕೃತದಲ್ಲಿ. ಒಬ್ಬೊಬ್ಬರದು ಒಂದೊಂದು ದಾರಿ. ಭಾರವಿ ಒಂದು ರೀತಿಯಾದಂಥ ಪಾಷಾಣ ಪಾಕ, ಭವಭೂತಿದು ಅದು ಒಂದು ಬಗೆಯಲ್ಲಿ ವಿಲಕ್ಷಣವಾದ ಕಾರುಣ್ಯ, ವಿಲಕ್ಷಣವಾದ ಓಜಸ್ಸು. ಅವನ ಸಂಕಟಕ್ಕೂ ಅವನ ಸಂವೇದನೆಗೂ ಅಸಾಮಾನ್ಯವಾದ ಕೆಚ್ಚು ಬಲ ಉಂಟು. ಇನ್ನು ಭಲ್ಲಟನಿಗೆ, ಅವನಿಗೆ ಜಗತ್ತಿನ ಬಗ್ಗೆಗೇನೆ ಒಂದು ತಿಕ್ತಾಗ್ರಹ, ಒಂದು ಕಹಿಯಾದ ಆಗ್ರಹ ಉಂಟು. ಮತ್ತು ಒಂದು ರೀತಿಯಾದ ಪೆಸಿಮಿಸಮ್ಮೂ ಇದೆ. ಹಾಗಿದ್ದರೂ ತುಂಬ ದೊಡ್ಡ ವಿಷಯಗಳಲ್ಲಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ಅವನಿಗೆ ಆ ಪ್ರಾಮಾಣಿಕವಾದ ತೀವ್ರತೆ ಬಂದಿದೆ. ಅವನ ಭಾಷೆಗೆ ಎಲ್ಲಿಲ್ಲದ ಒಂದು ವಿನೂತನತೆ ಬಂದಿದೆ. ಇನ್ನು ಭರ್ತೃರಿಗಂತೂ ಭಾಷೆಯಲ್ಲಿ ಈ ಥರ ಒರಟತನದ್ದೋ ವೈಚಿತ್ರ್ಯವನ್ನು ಶಬ್ದರೂಪಗಳಿಂದ ಮಾಡೋಕ್ಕೆ ಹೋಗದೇ ಇದ್ದರೂ ಅವನ ಭಾವದಲ್ಲಿ ಜಗತ್ತಿನ ಬಗೆಗೆ, ಸಕಲ ಜಗದ್ಭೋಗಗಳ ಬಗ್ಗೆ ತೀವ್ರವಾದ ಜಿಹಾಸೆ ಉಂಟು. ಇಲ್ಲಿ ಇಷ್ಟೂ ಜನರಲ್ಲಿ ನಾವು ಕಾಣತಕ್ಕಂಥದ್ದು ಭೋಗ ವೈಮುಖ್ಯ. ಅದು ಬಹಳ ಮುಖ್ಯವಾದದ್ದು. ಲಾಂಪಟ್ಯಕ್ಕಿಂತ, ಕಗ್ಗದಲ್ಲಿ ಡಿ.ವಿ.ಜಿ ಹೇಳ್ತಾರಲ್ಲ, ಕಾಗೆ ಕದ್ದುಂಬ ಆ ಮೃಷ್ಟಾನ್ನಕ್ಕೆ ಮನುಷ್ಯರು ಬೇರೆಯವರು ಕರುಬುತ್ತಾರ ಅಂತ. ಕಾಗೆ ಎಲ್ಲಿಂದಲೋ ಜಿಲೇಬಿ ಜಾಂಗೀರ ಎಗರಿಸ್ಕೊಂಡು ಬಂದ್ಬಿಡುತ್ತೆ. ಅದಿನ್ನೋ ಚರಂಡಿ ಪಕ್ಕ ಕೂತ್ಕೊಂಡು ತಿಂತಾ ಇರುತ್ತೆ. ಅದನ್ನ ನೋಡಿ ನಾವು ಕಾಗೆ ಆಗಿ ಆ ಥರ ಲಪಟಾಯಿಸ್ಕೊಂಡು ಜಿಲೇಬಿ ಜಾಂಗೀರ್ ತಿನ್ನಬೇಕು ಅಂತ ನಮಗೆ ಅನಿಸೋಲ್ಲ. ಅನಿಸಿದ್ರೆ ನಾವಲ್ಲ. ಹೀಗೆ ಆ ದೃಷ್ಟಿಯಿಂದ ನೋಡಿದಾಗ ಅವರಲ್ಲಿ ಮುಖ್ಯವಾಗಿ ಕಾಣಿಸ್ತಕ್ಕಂಥದ್ದು ಅದು ಒಂದು ರೀತಿಯಾದ ಕನ್ಸ್ಟ್ರಕ್ಟಿವ್ ಅನ್ರೆಸ್ಟ್, ಆ ಕನ್ಸ್ಟ್ರಕ್ಟಿವ್ ಆದಂತಹ ಡಿಜೆಕ್ಷನ್, ಅದನ್ನೊಂದು ಡಿವೈನ್ ಡಿಜೆಕ್ಷನ್ ಅಂತ ಕರೆಯಬಹುದು. ವ್ಯವಸ್ಥೆಯ ಬಗ್ಗೆ ಭಲ್ಲಟನಿಗೆ ಒಂದು ದಿವ್ಯವಾದ ನಿರ್ಲಕ್ಷ್ಯ, ತಿರಸ್ಕಾರ, ಅಸೂಯೆ ಎಲ್ಲ ಉಂಟು. ಭವಭೂತಿಗೂ ಹಾಗೇನೆ.
ಮಾತನ್ನು ಸರಿಯಾಗಿ ಬಳಸ್ತಾ ಇಲ್ಲ ಜನ, ಸಜ್ಜನರನ್ನ ಅಪವಾದಕ್ಕೆ ತುತ್ತು ಮಾಡ್ತಾ ಇದ್ದಾರೆ. ಅಗ್ಗದ ಚೀಪ್ ಚಮತ್ಕಾರ ಅಂತೀವಲ್ಲ, ಕ್ಷುದ್ರ ಚಮತ್ಕಾರಗಳಲ್ಲಿ, ಲಘುಲೋಲುಪತಿಯಲ್ಲಿ ಕಳೆದೋಗ್ಬಿಡ್ತಾ ಇದ್ದಾರೆ. ಯು ಬಿಕಮ್ ಇಂಟಾಕ್ಸಿಕೇಟೆಡ್ ಇನ್ ಸಬ್ಲೈಮ್ ಥಿಂಗ್ಸ್. ಆ ಭವ್ಯೋಪಾಸಕರಾಗಿದ್ದಾರೆ. ಹಾಗಾಗಿ ಭವಭೂತಿ ಬರ್ತಾರೆ. ಇನ್ನಂತೂ ಪೂರ್ಣವಾದ ವಿರಕ್ತಿ ಸಾಮ್ರಾಜ್ಯದ ಮಹಾಶಿಖರದಲ್ಲಿರತಕ್ಕಂಥವನು ಭರ್ತೃಹರಿ. ಇವರೆಲ್ಲರಿಗಿಂತ ಕಾಲಮಾನದಿಂದ ಪ್ರಾಚೀನನಾದವನು ಭಾರವಿ. ಅವನು ಭಾಷೆಯಲ್ಲಿ ಒಂದು ತಿಕ್ತತೆಯ, ಒಂದು ಒಗಚುತನವನ್ನು ತರ್ತಾನೆ. ಇನ್ನೇನನ್ನು ಹೊಸದನ್ನು ಸಾಧಿಸಬೇಕು ಅಂತ. ಹಾಗೆ ಸಾಧಿಸೋದಕ್ಕೆ ಹೊರಟಾಗ ಅವರ ಅರಿವಿಲ್ಲದೇನೆ ಅವರು ಹೊರಟರಾಗ್ಬಿಡ್ತಾರೆ. ಪಿಶಾಚೋನ್ಮತ್ತ ಬಾಲವತ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಆಗಿಬಿಡ್ತಾರೆ. ಆದರೆ ಅವರಲ್ಲಿ ಭೂಮಾನುಭೂತಿಯ ಕಡೆಗಿರುವ ಪ್ರಾಮಾಣಿಕವಾದ ತುಡಿತ ಅವರ ಎಲ್ಲ ಒರಟತನವನ್ನು ತಾಳುವಂತೆ ಮಾಡುತ್ತದೆ. ಅದರೊಳಗೆ ಒಂದು ರಸವನ್ನು ಕಾಣುವಂತೆ ಮಾಡುತ್ತೆ. ಅದು ಒಂದು ರೀತಿಯ ಹಾಗಲಕಾಯಿ ಗೊಜ್ಜಿದ್ದಂತೆ. ವಿ ಹ್ಯಾವ್ ಟು ಕಲ್ಟಿವೇಟ್ ದ ಟೇಸ್ಟ್. ಆಮೇಲೆ ಅದಕ್ಕೆ ರುಚಿ ಗೊತ್ತಾಗುತ್ತದೆ. ಅದು ಪ್ರೌಢರಿಗೆ ಸಾಧ್ಯ. ಅದು ಭಾಷೆಯಿಂದ, ಭಾವದಿಂದ ವ್ಯುತ್ಪನ್ನರಾಗಿರಬೇಕು. ಬರೀ ಭಾಷಾ ವ್ಯುತ್ಪತ್ತಿ ಇದ್ದರೆ ಒಂದು ಮಟ್ಟಕ್ಕೆ ಅಗ್ಗತನ ಬಂದುಬಿಡುತ್ತೆ. ಭಾವದಲ್ಲಿ ವ್ಯುತ್ಪತ್ತಿ ಇದ್ದು ಭಾಷೆಗೂ ಅದು ಬಂದಾಗ ಭಾರವಿ ಹೌದು. ಭಾವದಲ್ಲಿ ಒಂದು ವ್ಯುತ್ಪತ್ತಿ ಇದ್ದರೆ ಸಾಕು, ಭರ್ತೃಹರಿ ಸಿಗ್ತಾನೆ. ಭಾವದ ಜೊತೆಗೆ ಒಂದು ಸ್ವಲ್ಪ ವ್ಯುತ್ಪತ್ತಿ ಇದ್ದರೆ ನಮಗೆ ಭವಭೂತಿ ಸಿಗ್ತಾನೆ. ಭಾವದ ಜೊತೆ ಮತ್ತೂ ಸ್ವಲ್ಪ ಹೆಚ್ಚಿನ ವ್ಯುತ್ಪತ್ತಿ ಇದ್ದರೆ ಭಲ್ಲಟ ಸಿಗ್ತಾನೆ. ಭಾಷಾ ಕಾಠಿಣ್ಯದ ದೃಷ್ಟಿಯಿಂದ ನೋಡಿದ್ರೆ ಭಾರವಿ ಟಾಪ್ ಮೋಸ್ಟ್, ಆಮೇಲೆ ಭಲ್ಲಟ, ಆಮೇಲೆ ಭವಭೂತಿ, ಆಮೇಲೆ ಭರ್ತೃಹರಿ. ಆದರೆ ಭಾವದ ಅತ್ಯಂತ ಉದಾತ್ತತೆಯಲ್ಲಿ ಮೊದಲು ಭರ್ತೃಹರಿ ಬರ್ತಾನೆ, ಆಮೇಲೆ ಭವಭೂತಿ, ಭಲ್ಲಟ, ಭಾರವಿ, ಹೀಗೆ ಉಂಟು. ಅದೊಂದು ರೀತಿ ಪ್ರತಿಲೋಮ ಅನುಲೋಮವಾಗಿ ಈ 4 ಕವಿಗಳು ಬರ್ತಾರೆ. ಬಹಳ ಯುನೀಕ್ ಆದದ್ದು. ಇವರಿಗೆ ಒಂದು ರೀತಿ ಹತ್ತಿರ ಬರತಕ್ಕಂಥವನು ಅಲ್ಪ ಪ್ರಾಣಿಯಾದ ಇದ್ರೂ ಕೂಡ ನಮ್ಮ ಬಾಣಭಟ್ಟ. ಅವನ್ನ ಭಟ್ಟ ಬಾಣ ಅಂತ ಮಾಡ್ಕೊಂಡ್ರೆ ಅದು ಹೇಗೋ ಇಲ್ಲಿಗೆ ಬರ್ತಾನೆ. ಆಗ ನೋಡಬಹುದು. ಮತ್ತೆ ಈ 5 ಜನರೊಳಗೆ ಇನ್ಯಾರು ಸೇರಲು ಬಿಲ್ಹಣ ಅಂತಿದ್ದಾನೆ, ಅವನು ಬಕಾರದವನೇ, ಅವನೇನು ಪ್ರಯೋಜನವಿಲ್ಲ ಆ ದೃಷ್ಟಿಯಿಂದ ಕಂಡಾಗ. ಬಹಳ ದೊಡ್ಡದಾದ ಪ್ರಯತ್ನಕ್ಕೆ ಹೊರಟಂಥವರು. ಅಲ್ಲಿ ಅವನು ಪ್ರಸನ್ನ ಗಂಭೀರ ಪದ ಸರಸ್ವತಿ ಅಂತ ಹೇಳ್ತಾನೆ. ಮಾತನ್ನು ಮೆಚ್ಕೋತಾನೆ. ವಿವಿಕ್ತ ವರ್ಣಾಭರಣ, ಒಂದೊಂದು ಅಕ್ಷರವೂ ಕೂಡ ಬಿಡಿಬಿಡಿಯಾಗಿರ್ತಕ್ಕಂಥದ್ದು. ವಿವಿಕ್ತ ವರ್ಣ ಆಭರಣ, ಅಕ್ಷರವೂ ಸ್ಫುಟವಾಗಿ ಉಚ್ಚರಿಸಲ್ಪಟ್ಟಿವೆ ಅಂತ. ಹಾಗಂತ ತೂಗಾಡ್ತಾ ಇರುವಂತೆ, ಹಲ್ಲು ಬಿದ್ದಂತೆ ಪ್ರತ್ಯೇಕವಾಗಿ ಮಾಡಬಾರ್ದು. ಒಂದೊಂದು ಪದವನ್ನು ಹೇಳುವಾಗಲೂ ಪದದ ವರ್ಣಗಳು ತಮ್ಮ ತಮ್ಮ ಶ್ರುತಿಯಲ್ಲಿ, ತಮ್ಮ ತಮ್ಮ ಸ್ವನದಲ್ಲಿ ಸ್ಪಷ್ಟವಾಗಿ ಕಾಣಿಸಬೇಕು, ನಮ್ಮ ಕಿವಿಗೆ ಕೇಳಿಸುವಂತೆ ಆಗಬೇಕು. ಬಿಡಿಯಾಗಿ ಇರಬಾರ್ದು, ಇಡಿಯಲ್ಲಿ ಚೆನ್ನಾಗಿರಬೇಕು. ಮುತ್ತಿನ ಹಾರ ಮುಕ್ತಕವಾಗಿಯೂ ಚೆನ್ನ, ಮಾಲಿಯಾಗಿಯೂ ಚೆನ್ನ, ಆ ರೀತಿಯಾಗಿರ್ತಕ್ಕಂಥದ್ದು ವಿವಿಕ್ತ ವರ್ಣ. ಆ ವಿವಿಕ್ತವಾದ ವರ್ಣಗಳು ಸ್ಪಷ್ಟವಾದ ಅಕ್ಷರೋಚ್ಚಾರವನ್ನೇ ಅಲಂಕಾರವಾಗಿ ಹೊಂದಿದಂಥ ಆ ವಾಣಿ ಸರಸ್ವತಿ ಸುಖಶ್ರುತಿ, ಕೇಳುವುದಕ್ಕೆ ಇಂಪಾಗಿರಬೇಕು. ಒಂದೊಂದು ಪದಪದವೂ ಎದ್ದೆದ್ದು ತೋರ್ತಾ ಅಕ್ಷರವೂ ಕಾಣಿಸಬೇಕು. ಅದನ್ನು DVಜಿಯವರು ಅಕ್ಷರ ರಮ್ಯತೆ ಅಂತ ಹೇಳ್ಬಿಟ್ಟು ಹಲವು ಕಡೆ ಹೇಳ್ತಾರೆ. ಅದನ್ನು ನನ್ನಯ್ಯ ಭಟ್ಟಾರಕ ಅಂತ ತೆಲುಗಿನ ಆದಿಕವಿ ಇದ್ದ, ಅವನಿಗೆ ಅಕ್ಷರ ರಮ್ಯತೆ ಅಂತಲೇ ಹೇಳಿದ್ದಾರೆ. ಅಕ್ಷರ ರಮ್ಯತೆ ಅವನಿಗೆ ಸಂಬಂಧಪಟ್ಟಿದ್ದು ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಆ ರೀತಿಯಾದದ್ದು ಕಾಣಿಸುತ್ತದೆ. ಒಂದೊಂದು ಅಕ್ಷರವೂ ಕೂಡ ಚಪ್ಪರಿಸುವಂತೆ ಮನೋಹರವಾಗಿರುವಂಥದ್ದು. ಕಾಳಿದಾಸನಲ್ಲಿ ಹಾಗೆ ಕಾಣಿಸುತ್ತದೆ. ಇನ್ನು ಸುಖಶ್ರುತಿ ಜಯದೇವಾದಿಗಳಲ್ಲಿ ನಾವು ನೋಡಬಹುದಾದಂಥದ್ದು, ಕಿವಿಗೆ ತುಂಬ ಇಂಪಾಗಿರ್ತಕ್ಕಂಥದ್ದು. ದ್ವಿಷಾನ್ ಅಪಿ ಹೃದಯಾನಿ ಪ್ರಸಾದಯಂತಿ, ವೈರಿಗಳ ಹೃದಯಕ್ಕೂ ಪ್ರಸನ್ನತೆಯನ್ನು, ಪ್ರಶಾಂತಿಯನ್ನು ಕೊಡಬಲ್ಲಂಥದ್ದು. ನ ಅಕೃತ ಪುಣ್ಯಕರ್ಮಣ ಪ್ರವರ್ತತೆ ಸರಸ್ವತಿ. ಪುಣ್ಯ ಸ್ವಲ್ಪ ಅಲ್ಪ ಮಾಡದೇ ಇದ್ದರೆ, ಅಲ್ಪ ಸ್ವಲ್ಪ ಪುಣ್ಯ ಮಾಡಿದ್ರೂ ಕೂಡ ಸಿಗೋಲ್ಲ. ಅಪಾರವಾದ ಪುಣ್ಯ ಮಾಡದೇ ಇದ್ದರೆ ಇಂಥದ್ದು ಸಿಗುವಂಥದ್ದಲ್ಲ. ಕೇವಲ ಪುಣ್ಯವಂತರಿಗೆ ಮಾತ್ರ ದಕ್ಕುವಂಥದ್ದು ಪ್ರಸನ್ನ ಗಂಭೀರ ಪದ ಸರಸ್ವತಿ. ಇಲ್ಲಿ 2 ಪದ ಕೊಟ್ಟಿದ್ದಾನೆ. ಇದನ್ನೇ ಮುಂದೆ ಶಂಕರ ಭಗವತ್ಪಾದರ ಭಾಷ್ಯಗಳಿಗೆ ಅನ್ವಯಿಸ್ತಾರೆ. ವಕ್ತಾರ ಮಾಸಾಧ್ಯ ಯಮೇವ ವಾಣಿ, ಅದು ಇವ್ರದ್ದು ಭಾಮತಿಕಾರರಾದಂಥ ವಾಚಸ್ಪತಿ ಮಿಶ್ರ. ಸರಸ್ವತಿ ಸಾರ್ಥವತಿ ಬಭುವ, ನಿರಸ್ತ ದುಸ್ತರ್ಕ ಕಲಂಕ ಪಂಕ, ಅಂದರೆ ಯಾವುದೇ ಕೆಟ್ಟ ತರ್ಕಗಳ ಕೊಚ್ಚೆ ಇಲ್ಲದೆ ಇರತಕ್ಕಂಥ ಆ ಆಚಾರ್ಯ ಭಗವತ್ಪಾದರ ಮಾತನ್ನು ಆಶ್ರಯಿಸಿ ಸರಸ್ವತಿ
ಅರ್ಥವಂತಿಕೆಯನ್ನು, ಶುದ್ಧಿಯನ್ನು, ಸ್ವಾರಸ್ಯವನ್ನು ಗಳಿಸಿಕೊಂಡ್ಲು ಅಂತ ಅಲ್ಲಿ ಪ್ರಸನ್ನ ಗಂಭೀರವಾದದ್ದು ಆಚಾರ್ಯರ ಮಾತು ಅನ್ನುವ ಮಾತು ಅಲ್ಲಿ ಬರುತ್ತದೆ. ಅದು ಇಲ್ಲಿಂದ ಪ್ರೇರಿತವಾದದ್ದು, ಪ್ರಸನ್ನ ಗಂಭೀರ ಪದ ಅಂತ. ಅಲ್ಲಿ ಪ್ರಸನ್ನ ಅನ್ನುವಾಗ ತಿಳಿತನ, ಗಂಭೀರ ಅನ್ನುವಾಗ ಆಳ, ಇದೆರಡೂ ಇದೆ. ಕ್ಲಾರಿಟಿ ಆ್ಯಂಡ್ ಡೆಪ್ತ್. ನೋಡಿ, ಎಷ್ಟೋ ಬಾರಿ ಕ್ಲಿಯರ್ ವಾಟರ್ಸ್ ಅಂದರೆ ಶಾಲೋ ವಾಟರ್ಸ್ ಆಗಿರುತ್ತೆ, ಕೆಲವೊಮ್ಮೆ ಡೀಪ್ ವಾಟರ್ಸ್ ಅಂದರೆ ಮರ್ಕಿ ವಾಟರ್ಸ್ ಆಗಿರುತ್ತೆ. ಆಳ ಇದೆ ಅಂದರೆ ತಳ ಕಾಣೋಲ್ಲ, ತಳ ಕಾಣುತ್ತೆ ಅಂದರೆ ಆಳ ಇರೋಲ್ಲ. ಒಂದಕ್ಕೆ ಒಂದು ವ್ಯತಿರಿಕ್ತವಾಗಿ ಕೆಲಸ ಮಾಡುವ ಅವು ಇರಬೇಕು ಅಂತ. ಹಿಮಾಲಯದ ಗಂಗೆಯನ್ನು ಮಾತ್ರ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಅಲ್ಲಿ ದಿವ್ಯ ನದಿಗಳಲ್ಲಿ ಆಳ ಬೇಕಾದಷ್ಟು ಕಾಣಿಸುತ್ತದೆ, ತಳ ಪಾರದರ್ಶಕವಾಗಿ ಫಳಫಳ ಹೊಳಿತಾ ಇರ್ತದೆ. ಅಲ್ಲಿ ಎವ್ರಿ ಪೆಬಲ್ ಈಸ್ ಸೀನ್, ಪ್ರತಿಯೊಂದು ಮರಳ ಕಣವೂ ಕೂಡ ಕಾಣಿಸ್ತಾ ಬರ್ತದೆ. ಅದು ಶರತ್ಕಾಲದಲ್ಲಿ ತುಂಬ ಮನೋಹರವಾಗಿರುತ್ತದೆ. ಹಾಗೆ ಈ ವಾಕ್ಕು ಇರಬೇಕು ಅಂತ. ಅಂದರೆ ವ್ಯಕ್ತಿತ್ವದ ಆಳ ಇರಬೇಕು ಮತ್ತು ಸಂವಹನಶೀಲತೆಯ ಪಾರದರ್ಶಕತೆ ಇರಬೇಕು. ಯಾವುದನ್ನು ನಾವು ತುಂಬ ಸುಕರವಾಗಿ ಸುಬೋಧವಾಗಿ ಕಾಣಬೇಕಾದದ್ದು, ಕೇಳಬೇಕಾದದ್ದು ಅಂತ ಇದೆ, ಅಂಥ ಒಂದು ಮಹಾಗುಣ ರುಜುತ್ವ ಇಲ್ಲಿ ಇರಬೇಕು. ಸುಲಭ ಅವಗಾಹನಶೀಲತೆ ಇರಬೇಕು. ಒನ್ ಅಂಡ್ ಆಲ್ ಶುಡ್ ಬಿ ಕೇಪಬಲ್ ಆಫ್ ಎಂಟ್ರಿಂಗ್ ಇನ್ ಟು ಇಟ್. ಆ ಮಾತನ್ನು ಕೇಳಿದ್ರೆ ಅರ್ಥ ಅಂತ ಆಗದೇ ಇದ್ದರೂ ಅಲ್ಲಿ ಏನೋ ದೊಡ್ಡದಿದೆ ಅಂತ ಮೊದಲು ಅನ್ನಿಸ್ಬೇಕು. ಆ ಮಟ್ಟಕ್ಕೆ ಮೊದಲು ಬರಬೇಕು. ಪಾರದರ್ಶಕತೆ ಅನ್ನುವುದು ಅಷ್ಟು ಆಳದಲ್ಲಿರಬೇಕು. ಅಂದರೆ ವ್ಯಕ್ತಿತ್ವದ ಜೀವಾಳಕ್ಕೆ ಹೋಗ್ಬಿಡಬೇಕು ಆ ಪ್ರಾಮಾಣಿಕತೆ. ಆಗ ಮಾತ್ರ ಇಂಥ ಮಾತುಗಳು ಸಾಧ್ಯ. ಭವಂತಿತೆ ಸಭ್ಯತಮ ವಿಪಶ್ಚಿತಾಂ ಮನೋಗತಂ ವಾಚಿ ನಿವೇಶಯಂತಿಯೇ ನಯಂತಿ ತೇಷ್ವಪ್ಯುಪಪನ್ನ ನೈಪುಣಾಃ ಗಭೀರಮರ್ಥಂ ಕತಿಚಿತ್ ಪ್ರಕಾಶತಾಂ. ಮನಸ್ಸಿನಲ್ಲಿರುವ ಅರ್ಥ ಯಾವುದಿದೆ, ಸಭ್ಯತಮ ವಿಪಶ್ಚಿತ ಮನೋಗತಂ ವಾಚಿ ನಿವೇಶಯಂತಿತೆ. ಯಾರು ನಿಜವಾಗಿ ಸಭೆಗೆ ಯೋಗ್ಯರಾದವರು, ವಿದ್ವಾಂಸರು ಅಂತಂದರೆ ಮನಸ್ಸಲ್ಲಿರುವುದನ್ನೆಲ್ಲ ಮಾತಿನಲ್ಲಿ ಹಾಗೆ ತರಬಲ್ಲವರು ಅಂತ. ಮನಕ್ಕೆ ತೋರ್ಪ ಸೊಬಗನ್ನೆಲ್ಲ ತನಗೆ ತುಷ್ಟಿಯಪ್ಪ ತೆರೆದಿ ಜನಕ್ಕೆ ನುಡಿಯಲರಿತ ಸುಕವಿ ತಿಲಕನಾಥನು. ಅಂತರಂಗದ ಅಷ್ಟು ಅಭಿಪ್ರಾಯವನ್ನು ಬಹಿರಂಗಕ್ಕೆ ಒಂದು ಸ್ವಲ್ಪವೂ ಟ್ರಾನ್ಸ್ಮಿಷನ್ ಲಾಸ್ ಇಲ್ಲದೆ ಕೊಡಬಲ್ಲಂಥ ದಿವ್ಯವಾದ ಟ್ರಾನ್ಸ್ಫಾರ್ಮರ್ಸ್ ಅವರುಗಳಾಗಿರ್ತಾರೆ ಅಂತ. ಎಸ್ ಕೆ ರಾಮಚಂದ್ರಾಯರು ಡಿ ವಿ ಜಿಯವ್ರ ಬಗ್ಗೆ ಹೇಳ್ತಾ, ಅವರು ಎಲ್ಲವನ್ನೂ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ತಿಳ್ಕೊಳ್ಳೋ ಹಾಗೆ ಬರೆದು ಬಿಡ್ತಾ ಇದ್ದನು. ದರ್ ಇಸ್ ನೋ ಗ್ಯಾಪ್ ಬಿಟ್ವೀನ್ ಹೆಡ್ ಆ್ಯಂಡ್ ವರ್ಡ್. ಮನಸ್ಸು ಮಾತುಗಳ ಮಧ್ಯೆ ಅಂತರವೇ ಇಲ್ಲ, ಆ ರೀತಿಯಾದದ್ದು ಅಂತ. ಅದು ಬೇಕು. ನಯಂತಿ ತೇಷ್ವಪ್ಯುಪಪನ್ನ ನೈಪುಣ ಗಭೀರಮರ್ಥಂ ಕತಿಚಿತ್ ಪ್ರಕಾಶತಾಂ. ಹೀಗೆ ಆಳವಾದ ಅರ್ಥವನ್ನು, ನಿಗೂಢವಾದ ಅರ್ಥವನ್ನು ಸ್ಪಷ್ಟ ಮಾಡಿಕೊಡೋದಕ್ಕೆ ಕತಿಚಿತ್ ಕೆಲವರು ಮಾತ್ರ ಪ್ರಭವಂತಿ. ಉಪಪನ್ನ ನೈಪುಣ, ನೈಪುಣ್ಯವನ್ನು ಹೊಂದಿದ ಕೆಲವರಿಗೆ ಮಾತ್ರ ಆಗುತ್ತದೆ. ಪುಣ್ಯೈರ್ ಯಶೋಲಭ್ಯತೆ ಅನ್ನುವಂತೆ. ಸ್ತುವಂತಿ ಗುರ್ವೀಂ ಅವಿಧೇಯ ಸಂಪದಂ ವಿಶುದ್ಧಿ ಮುಕ್ತೇರಪರೇ ವಿಪಶ್ಚಿತಃ ಅಪರೇ ವಿಪಶ್ಚಿತಃ ಇತಿ ಸ್ಥಿತಾಯಾಂ ಪ್ರತಿಪೂರುಷಂ ರುಚೌ ಸುದುರ್ಲಭ ಸರ್ವಮನೋರಮ ಗಿರಹ. ಅಲ್ಲಿ ನೋಡಿ, ಸ್ತುವಂತಿ ಗುರ್ವೀಂ ಅಭಿಧೇಯ ಸಂಪದಂ. ಅಭಿಧೇಯ ಸಂಪತ್ತು ಅಂತಂದರೆ ಮಹತ್ತರವಾದಂಥ ಅರ್ಥ ಸಂಪತ್ತಿ. ಅಭಿಧಾನ ಶಬ್ದ, ಅಭಿಧೇಯ ಅಂತಕ್ಕಂಥದ್ದು ಅರ್ಥ. ವಿಶುದ್ಧಿ ಉಕ್ತೇ ಅಪರೇ ವಿಪಶ್ಚಿತ. ಮತ್ತು ಕೆಲವರು ಮಾತಿನ ಅಂದರೆ ಶಬ್ದಗಳ ಸ್ವಾರಸ್ಯವನ್ನು, ಶುದ್ಧಿಯನ್ನು ಮೆಚ್ಚುತ್ತಾರೆ ಅಂತ. ಅಭಿಧೇಯ ಸಂಪತ್ತು ಅಂದರೆ ಅರ್ಥದ ಸಮೃದ್ಧಿಯನ್ನು, ಸ್ವಾರಸ್ಯವನ್ನು ಕೆಲವರು ಮೆಚ್ಕೋತಾರೆ. ಸ್ತುವಂತಿ ಗುರ್ವೀಂ ಘನವಾದ, ಭಾರವಾದ, ಅಭಿಧೇಯ ಅಂದರೆ ಅರ್ಥದ ಸಂಪದಂ ಸಂಪತ್ತಿಯನ್ನು, ಅಂದರೆ ಹೆವಿ ಮೀನಿಂಗ್, ಲೋಡೆಡ್ ಸ್ಟೇಟ್ಮೆಂಟ್ಸ್ ಅಂತೀವಲ್ಲ, ಡೆನ್ಸ್ ಅಂತೀವಲ್ಲ, ಆ ಥರದನ್ನು ಕೆಲವರು ಇಷ್ಟಪಡ್ತಾರೆ. ಇನ್ನು ಉಕ್ತೇಹೆ ವಿಶುದ್ಧಿ, ಮಾತು ಶುದ್ಧವಾಗಿರಬೇಕು, ಅಂದರೆ ವ್ಯಾಕರಣಬದ್ಧವಾಗಿರಬೇಕು ಅಂತ. ಸಮ್ ಆರ್ ಅಡಿಯರೆಂಟ್ ಆಫ್ ಫಾರ್ಮ್ ಆ್ಯಂಡ್ ಸಮ್ ಆರ್ ಫಾರ್ ಕಂಟೆಂಟ್. ರೂಪ ಸ್ವರೂಪಗಳಲ್ಲಿ ಒಬ್ಬೊಬ್ಬರಿಗೆ ಅಭಿನಿವೇಶ ಇರ್ತದೆ. ಇತಿ ಸ್ಥಿತಾಯಾಮ್, ಹೀಗೆ ಎತ್ತೇರೆಗೆಳೆತು ಅಂದರೆ ಕೋಣ ನೀರುಗೆಳೀತು ಅಂತ. ಭವ್ಯವಾದ ದಪ್ಪ ಪದಗಳು ಹಾಕಿ ಚೆನ್ನಾಗಿ ಪರ್ಫೆಕ್ಟಾಗಿ ಒಳ್ಳೆ ಕಬ್ಬಿಣದಲ್ಲಿ ನಿರ್ಮಾಣ ಮಾಡಿದಂತೆ ಇರಬೇಕು ಅಂತ. ಮತ್ತು ಇನ್ನು ಕೆಲವರು ಅರ್ಥ ಸಮೃದ್ಧವಾಗಿರಬೇಕು, ವ್ಯಾಕರಣದ ತಲೆ ಬೋಳಿಸ್ತು, ಸ್ವಾರಸ್ಯ ಇರತಕ್ಕಂಥದ್ದು ಒಳ್ಳೆಯ ಅರ್ಥದಲ್ಲಿ ಅಂತ ಅಂತಾರೆ. ಇವು ಎರಡೂ ಕೂಡ ಡೈವರ್ಜಿಂಗ್ ಆದದ್ದು, ಒಂದಕ್ಕೆ ಒಂದು ಪ್ರತೀಪವಾದಂಥದ್ದು, ಪ್ರತಿಕೂಲವಾದದ್ದು. ಸುದುರ್ಲಭ ಸರ್ವಮನೋರಮ ಗಿರಹ. ಹಾಗಾಗಿ ಎಲ್ಲರನ್ನೂ ರಂಜಿಸುವಂಥ ಮಾತುಗಳು ವಿರಳ. ಆದರೆ ನಿನ್ನಲ್ಲಿ ಆ ಥರದ್ದು ಉಂಟು ಅಂತ ಹೇಳ್ತಾನೆ. ಕವಿಗಳಲ್ಲೂ ಅದೇ ಥರ. ಕೆಲವರು ಅರ್ಥಪ್ರಧಾನರಾದ ಕವಿಗಳು, ಕೆಲವರು ಶಬ್ದ ಪ್ರಧಾನರಾದ ಕವಿಗಳು. ಈಗ ನಮ್ಮ ಜಯದೇವ ಕವಿ ಶಬ್ದ ಪ್ರಧಾನನಾದಂಥ ಕವಿ. ಅದೇ ವ್ಯಾಸ ಮಹರ್ಷಿಗಳು
ಅರ್ಥಪ್ರಧಾನರಾದಂಥ ಕವಿಗಳು. ಒಂದು ಇನ್ನೊಂದು ಎಷ್ಟು ವಿರುದ್ಧ ದಿಕ್ಕಿನಲ್ಲಿದೆ ಅನ್ನೋದಕ್ಕೆ ಈ ಎರಡು ಕ್ಲಾಸಿಕ್ ಎಕ್ಸಾಂಪಲ್ಸು ಆಗಿರ್ತಕ್ಕಂಥವು. ಎರಡೂ ಒಂದು ಹದದಲ್ಲಿ ಬರ್ತಕ್ಕಂಥವಲ್ಲಿ ನೋಡುವಾಗ ಕಾಳಿದಾಸ ಕಾಣಿಸ್ಕೊಳ್ತಾನೆ, ವಾಲ್ಮೀಕಿ ಕಾಣಿಸ್ಕೊಳ್ಳೋದುಂಟು, ಭರ್ತೃಹರಿ ಕಾಣಿಸೋದುಂಟು, ಬಾಣಭಟ್ಟ ಕಾಣಿಸ್ಕೊಳ್ಳೋದುಂಟು. ಹೀಗೆ ಪುಣ್ಯಾತ್ಮರಾದ ಕೆಲವರು ಉಂಟು. ಕನ್ನಡದಲ್ಲಿ ಕುಮಾರವ್ಯಾಸನಿಗೆ ಆ ಥರದ್ದುಂಟು, ಪಂಪನಿಗೆ ಆ ಬಗೆಯಲ್ಲಿ ಉಂಟು. ಆದರೆ ಶಬ್ದದ ಮನೋರಮತೆ ನೋಡಬೇಕು ಅಂದರೆ ಲಕ್ಷ್ಮೀಶನಲ್ಲಿ ಹೋಗಬೇಕಾಗುತ್ತದೆ. ಶಬ್ದ ಮನೋರಮದ ಕವಿಗಳು ತುಂಬ ಜನ ಇದ್ದಾರೆ, ಅರ್ಥಗಾಂಭೀರ್ಯದ ಕವಿಗಳು ಕೆಲವರೇ ಉಂಟು. ಹೀಗೆ ಇವೆರಡೂ ಕೂಡ ಸೇರಬೇಕು, ನಿನ್ನಲ್ಲಿ ಅದು ಸೇರಿದೆ. ಹಾಗಾಗಿ ಪ್ರಯುಜ್ಯ ಸಾಮಾಚರಿತಂ ವಿಲೋಭನಂ ಭಯಂ ವಿಭೇದಾಯ ಧಿಃ ಪ್ರದರ್ಶಿತಂ ತಥಾಭಿ ಯುಕ್ತಂಚ ಶಿಲೀಮುಖಾರ್ತಿನ ಯಥೇತರನ್ಯಾಯಮಿವಾವ ಭಾಸತೆ. ಅವನು ಹೇಳ್ತಾನೆ, ನೋಡು, ನೀನು ಸಾಮೋಪಾಯದಿಂದ ಪ್ರಲೋಭನೆಯನ್ನು ಪಡಿಸುವ ಮೂಲಕ, ಭಯವನ್ನು ತಂದುಕೊಡುವ ಮೂಲಕ, ಭಯಂ ವಿಭೇದಾಯ ಭೇದವನ್ನು ತಂದುಕೊಡೋದಕ್ಕೆ, ಸಾಮ ಒಳ್ಳೆ ಮಾತು, ವಿಲೋಭನ ದಾನ, ಮತ್ತು ಭಯಂ ವಿಭೇದೇನ ಅಂದರೆ ಭೇದವನ್ನು, ಭಯಂ ಅದು ದಂಡವನ್ನು, ಹೀಗೆ ಎಲ್ಲವನ್ನೂ ಕೂಡ ನೀನು ತೋರಿಸಿದ್ದೀಯ, ಚತುರುಪಾಯಗಳನ್ನು ತೋರಿಸಿದ್ದೀಯ. ತಥಾ ಅಭಿಯುಕ್ತಂಚ ಶಿಲೀಮುಖಾರ್ತಿನ ಯಥಾ ಇತರನ್ಯಾಯಂ ಇವ ಅವಭಾಸತೆ. ಹೀಗೆ ಮಾಡುವಂತೆ ನೀನು ಈ ಬಾಣಕ್ಕೋಸ್ಕರವಾಗಿ ಅನ್ಯಾಯವನ್ನು ನ್ಯಾಯವಂತೆ ಪ್ರೆಸೆಂಟ್ ಮಾಡೋದ್ರೊಳಗೆ ನೀನು ಯಶಸ್ವಿಯಾಗಿದ್ದೀಯಾ ಅಂತ. ಅಂದರೆ ನೀನು ನಿನ್ನ ಒಡೆಯನ ಅನ್ಯಾಯವನ್ನು ಮುಚ್ಚಾಕೋದಕ್ಕೆ ನಿನ್ನ ಮಾತನ ವಕೀಲಿಯನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀಯಾ ಅಂತ. ಆಲ್ ಯುವರ್ ರಿಸೋರ್ಸಸ್ ಆರ್ ಇಲ್ ಯೂಸ್ಡ್, ರಾಂಗ್ಲಿ ಯೂಸ್ಡ್. ಆ ಸ್ಥಾನದಲ್ಲಿ ನಿನ್ನ ವಾಗ್ವಿದ್ಯಾ ಕೌಶಲ ಆಯಿತು. ವಿರೋಧಿಸಿದ್ದೇ ರೀತಿ ಕರ್ತು ಮುದ್ಯತಃ ಸವಾರಿತಃ ಕಿಂ ಭವತಾ ನ ಭೂಪತಿ ಹಿತೇ ನಿಯೋಜ್ಯ ಖಲು ಭೂತಿಮಿಚ್ಛತ ಸಹಾರ್ಥನಾಶೇನ ನೃಪೋ ಅನುಜೀವಿನ. ನೀನು ಇಷ್ಟು ಒಳ್ಳೆ ಮಾತು ಬಲ್ಲವನು, ವಿವೇಕಿ, ಮೇಧಾವಿ, ನಿನ್ನ ಒಡೆಯನಿಗೆ ಸ್ವಲ್ಪ ಬುದ್ಧಿ ಯಾಕೆ ಹೇಳಬಾರ್ದಾಗಿತ್ತು? ಯಾಕೆಂದರೆ ಕಾರ್ಯಸಿದ್ಧಿ ಬಯಸ್ತಕ್ಕಂಥ ಪ್ರಭುವಿಗೆ ನಿನ್ನಂಥ ಸಚಿವರು ಸರಿಯಾದ ಒಂದು ಮಾರ್ಗದರ್ಶನವನ್ನು ಮಾಡಬೇಕಾಗುತ್ತದೆ. ಹಾಗೆ ಮಾಡದೇ ಇದ್ದರೆ ಸ್ವಾಮಿಯ ಸೇವಕರ ತಪ್ಪಾಗ್ಬಿಡ್ತದೆ. ಆ ಕಾರಣದಿಂದ ಹಿತೇ ನಿಯೋಜ್ಯಕ್ಕಲು ಭೂತಿಮಿಚ್ಛತ ನೃಪ ಅನುಜೀವಿನ. ನೃಪನ ಅನುಜೀವಿಗಳು ನೃಪನನ್ನು ಹಿತವಾದ ದಾರಿಯಲ್ಲಿ ನಿಯೋಜಿಸೋದಕ್ಕೆ ಪ್ರಯತ್ನ ಪಡಬೇಕು. ನೀನು ನನ್ನ ಹತ್ರ ಇಷ್ಟೆಲ್ಲ ಮಾತಿನ ಚಮತ್ಕಾರ ಆಡೋಕ್ಕೆ ಬದಲಾಗಿ, ನೋಡಪ್ಪ ಅವನು ಮಹಾಪರಾಕ್ರಮಿ, ತಪಸ್ವಿ, ಜಿತೇಂದ್ರಿಯ, ಅವನು ಕೃತಪರಿಶ್ರಮ, ದ್ರೋಣಾಚಾರ್ಯನ ಶಿಷ್ಯ, ಈ ಥರದ್ದೆಲ್ಲ ಹೇಳಿ ನಿನ್ನ ಒಡೆಯನ ಬುದ್ಧಿಯನ್ನು ಮೊದಲೇ ಸಜ್ಜು ಮಾಡಿ ತೆಪ್ಪಗೆ ಹಿಂದಿರುಗಿ ಹೋಗುವಂತೆ ಮಾಡಬೇಕಾಗಿತ್ತು. ಧ್ರುವಂ ಪ್ರಣಾಶಃ ಪ್ರಹಿತಸ್ಯ ಪತ್ರಿಣಃ ಶಿಲೋಚ್ಚಯೇ ತಸ್ಯ ವಿಮಾರ್ಗಣಂ ನಯಃ ನಯುಕ್ತಮತ್ರಾರ್ಯ ಜನಾತಿಲಂಘನಂ ದಿಶತ್ಯಪಾಯಂ ಹಿ ಸತಾಂ ಅತಿಕ್ರಮಃ. ಇದು ಒಂದು ಅರ್ಥಾಂತರ್ನ್ಯಾಸ. ದಿಶತ್ಯಪಾಯಂ ಹಿ ಸತಾಂ ಅತಿಕ್ರಮಃ. ಅತಿಕ್ರಮಿಸಿದರೆ ಸಜ್ಜನರನ್ನು ಅದು ಅಪಾಯಕ್ಕೆ ಈಡು ಮಾಡುತ್ತದೆ. ಸತಾಂ ಅತಿಕ್ರಮಃ ಅಪಾಯಂ ದಿಶತಿ, ಅನರ್ಥವನ್ನು ತಂದುಕೊಡುತ್ತದೆ. ಧ್ರುವಂ ಪ್ರಣಾಶ, ನಾಶ ಅನ್ನೋದು ಶಾಶ್ವತವಾಗಿ ಬಂದೇ ಬಂದುಬಿಡುತ್ತದೆ. ಆ ಕಾರಣದಿಂದ ನೀನು ಹೀಗೆ ಮಾಡಬೇಡ. ಯಾಕೆ? ಶಿಲೋಚ್ಚಯೇ ತಸ್ಯ ವಿಮಾರ್ಗಣಂ ನಯಃ. ಇಲ್ಲೆಲ್ಲೋ ಬೆಟ್ಟದಲ್ಲಿ ಗುರಿ ತಪ್ಪಿ ಬಿದ್ದಿರಬೇಕು ಅವನ ಬಾಣ, ಅಲ್ಲಿ ನೀನು ಹುಡುಕು. ಅದು ಬಿಟ್ಟು ನಯುಕ್ತ ಮಾತ್ರ ಆರ್ಯಜನ ಅತಿಲಂಘನಂ. ನಾವು ಆರ್ಯರು ಅಂದರೆ ರೇಸಲ್ಲ, ಸಂಸ್ಕಾರವಂತರು, ಸದಾಚಾರಿಗಳು, ಶಿಷ್ಟಾಚಾರ ಪರಾಯಣರಾದವರು. ನಮ್ಮಂಥವ್ರನ್ನ ನೀನು ಉಲ್ಲಂಘನ ಮಾಡುವಂಥದ್ದು ಸರ್ವಥಾ ಅಸಾಧು. ಅತೀತ ಸಂಖ್ಯಾ ವಿಹಿತಾ ಮಮಗ್ನಿನ ಶಿಲೀಮುಖ ಕಾಂಡವ ಮತ್ತು ಮಿಚ್ಛತ ಅನಾದೃತಸ್ಯಾಮರ ಸಾಯಕೇಶ್ವಪಿ ಸ್ಥಿತಾ ಕಥಂ ಜನ ಆಶುಗೇ ಧೃತಿ. ಅಯ್ಯೋ, ನಿನ್ನ ಒಡೆಯನ ಬಾಣ ಅಂತ ಬಡ್ಕೋತಾ ಇದೆಯಲ್ಲಪ್ಪ. ಖಾಂಡವ ವನವನ್ನು ಅಗ್ನಿಗೆ ನಾನು ಧಾರಾಯತ್ತವಾಗಿ ಕೊಟ್ಟೆ. ಅವನು ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಕೊಟ್ಟಿದ್ದಾಯಿತು. ಕಲ್ಯವರ್ತಾಯ ಕಲ್ಪಯ್ಯೆ ಅಂತ ಖಾಂಡವ ವನವನ್ನು. ಆ ಖಾಂಡವ ವನವನ್ನು ಅಗ್ನಿ ದಹನ ಮಾಡ್ತಾ ಇದ್ದಾಗ ಅದೆಷ್ಟು ಬಾಣಗಳಿಂದ ಬಿಟ್ಟು ನಾನು ಆಕಾಶಕ್ಕೆ ಚಪ್ರ ಕಟ್ಟೆ. ಇಂದ್ರ ಪ್ರಳಯ ಕಾಲದ ಮೇಘಗಳನ್ನೇ ಕರೆಸಿ ಮಳೆ ಸುರಿಸಿದ್ರೂ ಏನೂ ಒಂದು ಹನಿ ಒಳಗೆ ಬೀಳದಂತೆ ಮಾಡಿದೆ. ಅಷ್ಟು ನಾನು ಬಾಣಗಳನ್ನು ಚೆಲ್ಲಾಡಿಬಿಟ್ಟವನು ದಿಕ್ಕುಗಳಿಗೆಲ್ಲ. ಅಗ್ನಿ ನನಗೆ ಅಕ್ಷಯ ತೂಣೀರವನ್ನೇ ಕೊಟ್ಟಿದ್ದು. ಹಾಗೆ ಕೊಟ್ಟಿರುವಾಗ ದೇವತೆಗಳ ಬಾಣದಲ್ಲಿ ಕೂಡ ನನಗೆ ಆದರ ಇಲ್ಲ. ಇನ್ನು ಶೈಲಜನಾಶುಗೆ ಧೃತಿ ಸ್ಥಿತ, ಇನ್ನು ಬೆಟ್ಟ ಗುಡ್ಡಗಾಡುಗಳ ಬೇಡ್ರ ಬಾಣಗಳಲ್ಲಿ ನನಗೆ ಆಸ್ಥೆ ಇರುತ್ತದೆಯಾ ಅಂತಾನೆ. ಅರ್ಜುನಿಗೆ ನೋಡಿ ಕುಲಾಭಿಮಾನ ಉಂಟು,
ಆಚಾರಾಭಿಮಾನ ಉಂಟು, ವಂಶಾಭಿಮಾನ ಉಂಟು, ವಿದ್ಯಾಭಿಮಾನ ಉಂಟು, ಆಯುಧಾಭಿಮಾನ ಉಂಟು, ಗುರು ಪರಂಪರೆಯ ಅಭಿಮಾನ ಉಂಟು, ತನ್ನ ಪ್ರಾಚೀನ ಸಾಧನಗಳ ಬಗ್ಗೆ, ಸಿದ್ಧಿಗಳನ್ನು ಏನು ಮಾಡಿದ್ದಾನೆ ಅದರ ಬಗ್ಗೆ ಎಲ್ಲ ಉಂಟು. ನಾನು ಅಲ್ಲಿಷ್ಟು ಮಾಡಿದ್ದೀನಿ, ಇಲ್ಲಷ್ಟು ಮಾಡಿದ್ದೀನಿ ಅಂತ. ಮುಂದೆ ಎಲ್ಲಿ ಏನಾಗುತ್ತೋ ನಮಗೆ ಗೊತ್ತಾಗೋದಿಲ್ಲ. ಪಾಪ ಅವನು ಒಂದು ರೀತಿಯಾದ ಪೆದ್ದುತನ. ಅಹಂಕಾರಕ್ಕೆ ಅಜ್ಞಾನ ಅನಿವಾರ್ಯವಾದ ಅಲಂಕಾರ ಅಲ್ವಾ, ವಿಭಜ್ಯ ಅಂಗ. ಅಹಂಕಾರ ಅನ್ನುವ ಶಿವನಿಗೆ ಅಜ್ಞಾನ ಅನ್ನುವಂತಹ ಶಿವೆ ಅರ್ಧನಾರೀಶ್ವರ ರೂಪದಿಂದ ಇರಬೇಕು. ಅಜ್ಞಾನ ಅಹಂಕಾರಗಳು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಇರುತ್ತವೆ. ವ್ಯಕ್ತಿತ್ವದ ಲಕ್ಷಣವೇ ಅಜ್ಞಾನ ಅಹಂಕಾರಗಳು. ಹಾಗಾಗಿ ಅಜ್ಞಾನ ಅಹಂಕಾರ ಅಂತಂದರೆ ಹೇಗೆ ಅಹಂಕಾರ ಅಂತ ತಕ್ಷಣವೇ ಅದು ಪರಿಮಿತತ್ವದಿಂದಲೇ ಬರುವುದು. ಆ ಪರಿಮಿತಿಯೇ ಅಜ್ಞಾನದ ಸ್ವರೂಪವಾಗಿದೆ. ಹೀಗಿರುವುದರಿಂದ ಅವನು ಪಾಪ ಆಡಿದ್ದಾನೆ. ಯದಿ ಪ್ರಮಾಣೀಕೃತ ಮಾರ್ಯಚೇಷ್ಟಿತಂ ಕಿಮಿತ್ಯದೋಷೇಣ ತಿರಸ್ಕೃತ ವಯಂ ಅಯಾತ ಪೂರ್ವ ಪರಿವಾದ ಗೋಚರಂ ಸತಾಂ ಹಿವಾಣಿ ಗುಣಮೇವ ಭಾಷತೆ. ಒಂದು ಪಕ್ಷ ನಿನಗೆ ಸತ್ಪುರುಷರ ನಡವಳಿಕೆಯಲ್ಲಿ ಪ್ರಮಾಣ ಇದೆ ಅಂದರೆ, ಯದಿ ಪ್ರಮಾಣೀಕೃತಂ ಆರ್ಯಚೇಷ್ಟಿತಂ, ನಾವು ಹೇಳ್ತಕ್ಕಂಥ ಮಾತುಗಳು, ನಾವು ತಿಳಿದವರು, ಓದ್ದವರು, ವೇದ ಓದ್ದವರು, ನಮ್ಮ ಮಾತುಗಳನ್ನು ನೀನು ಪ್ರಮಾಣ ಅಂತನ್ನುವುದಾದರೆ ಒಂದು ಸ್ವಲ್ಪವೂ ಚ್ಯುತಿ ಮಾಡದೆ ತಿರಸ್ಕೃತಾವಯಂ, ಹೇಗೆ ತಿರಸ್ಕಾರ ಮಾಡಿಬಿಟ್ಟೆ, ಒಂದು ಸ್ವಲ್ಪವೂ ಹಿಂದೆಗಿದೆ, ಹೇಗೆ ಕಿಮಿತಿ ಅದೋಷೇಣ, ಒಂದು ಸ್ವಲ್ಪ ತಪ್ಪಿಲ್ಲದ ಜಾಗದಲ್ಲಿ ತಿರಸ್ಕಾರ ಮಾಡಿಬಿಟ್ಟಿಯಲ್ಲ, ಅದು ಹೇಗೆ ಮಾಡಿದೆ? ಅಯಾತ ಪೂರ್ವ ಪರಿವಾದ ಗೋಚರಂ, ಹಿಂದೆಂದೂ ಈ ರೀತಿಯಾದ ಸಂದರ್ಭಕ್ಕೆ ಒಳಗಾಗದ ಇಂಥ ಮಾತುಗಳನ್ನು ಕೇಳದೇ ಇರತಕ್ಕಂಥ ನಮ್ಮಂಥವ್ರನ್ನ ಹೀಗೆ ಮಾಡಿದ್ದೀಯಲ್ಲ. ಸತಾಂ ಹಿವಾಣಿ ಗುಣಮೇವ ಭಾಷತೆ. ಹಾಗಿದ್ದರೂ ನಮ್ಮಂಥವ್ರ ಮಾತು ನಿನ್ನ ಗುಣವನ್ನೇ ಹೇಳ್ತಾ ಇದೆ. ನಿನ್ನ ಮಾತುಗಳನ್ನೆಲ್ಲ ನಾನು ಕೊಂಡಾಡದ್ನಲ್ಲ, ಅದು ಕಾರಣ ನನ್ನ ಗುಣಗ್ರಹಣ. ನಿನಗೆ ಈ ಥರದ ಶಕ್ತಿ ಇಲ್ಲ, ಈ ಥರದ ವಿವೇಕ ಇಲ್ಲ, ಔದಾರ್ಯ ಇಲ್ಲ ಅಂತ. ನೋಡಿ, ಅವ್ರನ್ನ ಕೊಂಡಾಡಿದ್ದಕ್ಕೆ ಕಾರಣ ನನ್ನ ಗುಣ ಅಂತ. ಹಾಗೆ ಹೇಳೋ ಮೂಲಕವಾಗಿ ನಿನ್ನ ಗುಣ ಅನ್ನೋದು ನನ್ನ ದೋಷವೇ ಆಗ್ಬಿಡ್ತು ಅಂತಲೂ ಆಗುತ್ತೆ. ಆಮೇಲೆ ಹೇಳ್ತಾನೆ, ಮುಂದುವರೆದು ಹೇಳ್ತಾನೆ, ಗುಣಾಪವಾದೇನ ತದನ್ಯ ರೋಪಣಾದ್ ಭೃಷಾಧಿರೂಢಸ್ಯ ಸಮಂಜಸಂ ಜನಂ ದ್ವಿಧೇವ ಕೃತ್ವ ಹೃದಯಂ ನಿಗೂಹತಃ ಸ್ಫುರನ್ ಅಸಾಧೋರ್ ವಿವೃಣೋತಿ ವಾಗಸಿ. ವಾಕ್ ಅಸಿಹಿ, ಮಾತೆಂಬ ಖಡ್ಗವು ಸ್ಫುರನ್ ಅಸಾಧೋಹೋ ವಿವೃಣೋತಿ, ದುರ್ಜನರ ಹೃದಯವನ್ನು ಅವರ ಮಾತಿನ ಖಡ್ಗವೇ ದ್ವಿಧಾ ಏವ ಕೃತ್ವ ಹೃದಯಂ ನಿಗೂಹತಃ. ಯಾರು ತಮ್ಮ ಹೃದಯವನ್ನು ಬಚ್ಚಿಟ್ಕೊಳ್ತಾರೋ ಅವ್ರನ್ನ ಅವ್ರ ಮಾತೇ ಕತ್ತರಿಸಿಬಿಡುತ್ತದೆ. ಯಾಕೆ? ಗುಣಾಪವಾದೇನ, ಇರುವ ಗುಣವನ್ನು ಮುಚ್ಚಿ ತದನ್ಯರೋಪಣ, ಬೇರೆ ಗುಣಗಳನ್ನು ಅಂದರೆ ದುರ್ಗುಣಗಳನ್ನು ಹೇಳೋದ್ರಿಂದ ಅದು ಸಮಂಜಸಂ ಜನಂ, ಒಳ್ಳೆಯ ಸಜ್ಜನರನ್ನ ಅಧಿರೂಢಸ್ಯ, ಮೀರಿ ನಿಂತದ್ದ ವ್ಯಕ್ತಿಗಳು ಯಾರಿದ್ದಾರೆ ಅಂದರೆ ಸಜ್ಜನರನ್ನ ನುಂಗಿ ನೊಣೆಯಬೇಕು ಅಂತ ಇರತಕ್ಕಂಥವರು, ಯಾವುದೇ ರೀತಿಯಲ್ಲಿ ಸಜ್ಜನರಿಗೆ ಉಪಕಾರಿಗಳಾಗಬೇಕು ಅಂತ ಇಲ್ಲದೇ ಇರೋರು, ಅವರು ಗುಣಗಳನ್ನು ಮರೆಮಾಚಕ್ಕೆ ನೋಡ್ತಾರೆ. ಇದು ಒಂದು ರೀತಿ ಮಾಯೆಯ ಕೆಲಸ. ಮಾಯೆಗೆ ಎರಡು ಬಗೆಯ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ ಎರಡು ಬಗೆಯ ಶಕ್ತಿಗಳು ಉಂಟು ಅಂತ ಸದಾನಂದಾದಿಗಳ ವೇದಾಂತ ಸಾರ ಗ್ರಂಥ ಹೇಳುತ್ತದೆ. ಅಂದರೆ ಅಲ್ಲಿ ಇದ್ದದ್ದನ್ನು ಮುಚ್ಚುವುದು ಆವರಣ ಶಕ್ತಿ, ಇಲ್ಲದ್ದನ್ನು ತೋರಿಸುವುದು ವಿಕ್ಷೇಪ ಶಕ್ತಿ. ನೀವು ಎರಡನ್ನೂ ಮಾಡಿದ್ದೀರಾ, ಆದರೆ ನಿಮ್ಮಂಥವ್ರನ್ನ ಸಜ್ಜನರ ಮಾತುಗಳು ತಾನಾಗಿ ಬಯಲು ಮಾಡುತ್ತವೆ. ಕಾರಣ ನಿಮ್ಮ ಮಾತುಗಳಲ್ಲಿ ಅನನ್ವಯ ಇರುತ್ತದೆ. ಕುತರ್ಕ ಮಾಡುವವನ ಮಾತಲ್ಲಿ ತರ್ಕಾಭಾಸ ಬಂದೇ ಬರುತ್ತದೆ, ಸಂದೇಹವೇ ಇಲ್ಲ. ಎಲ್ಲೋ ಜಾರು ಹೋಗ್ಬಿಟ್ಟಿರ್ತಾರೆ. ಸುಳ್ಳನ್ನು ಹೇಳುವಾಗ ಅದಕ್ಕೆ ಟ್ರ್ಯಾಕ್ ಮಿಸ್ ಆಗುತ್ತೆ ಅಂತ ಎಷ್ಟು ಪಕಡಬಂದಿ ಅಂತ ಹೇಳ್ಬಿಟ್ಟಂತಾರೆ. ಅಷ್ಟು ವ್ಯವಸ್ಥಿತವಾದ ರೀತಿ ಮಾಡಿದ್ರೂ ಮುಂದೊಂದು ಕಾಲದಲ್ಲಿ ಆದರೂ ಗೊತ್ತಾಗುತ್ತದೆ. ಯಾಕೆಂದರೆ ಸತ್ಯದ ಸರಣಿ ಸದಾ ನಿಲ್ಲುವಂಥದ್ದು. ಅದನ್ನು ಮಾಡಿದ್ದೀಯಾ, ತುಂಬ ತಪ್ಪು. ವನಾಶ್ರಯ ಕಸ್ಯ ಮೃಗಾ ಪರಿಗ್ರಹ ಶೃಣಾತಿ ಯಸ್ತಾನ್ ಪ್ರಸಭೇನ ತಸ್ಯತೆ ಪ್ರಹೀಯತ ಮತ್ರ ನೃಪೇಣ ಮಾನಿತ ನ ಮಾನಿತ ಚಾಸ್ತಿ ಭವಂತಿ ಚ ಶ್ರಿಯ. ಶೃಣಾತಿ ಅಂತ ಹಿನಸ್ತಿ ಅಂತ, ನಾಶ ಮಾಡ್ತಾನೆ ಅಂತ. ಆ ಒಂದು ಅಪರೂಪದ ಕ್ರಿಯಾಪದವನ್ನು ಬಳಸಿದ್ದಾನೆ. ಲಟ್ಲಕಾರದಲ್ಲಿ ಬಳಸಿದ್ರು ಅದು ಯಾವುದೋ ಒಂದು ಅಪೂರ್ವವಾದಂಥ ಧಾತು. ವನಾಶ್ರಯಾ, ವನದಲ್ಲಿರ್ತಕ್ಕಂಥ ಮೃಗಾ ಕಸ್ಯ ಪರಿಗ್ರಹ, ಈ ಕಾಡಿನ ಜಂತುಗಳು ಯಾರ ಸೊತ್ತು?
ಶಿಣಾತಿ ಯಸ್ತಾನ್ ಪ್ರಸಭೇನ ತಸ್ಯತೆ. ಯಾರು ಬೇಗ ಬಾಣ ಬಿಟ್ಟು ಕೊಲ್ತಾರೋ ಅವರ ಸೊತ್ತು ಅದು, ನಿಮ್ಮ ಯಜಮಾನನ ಸೊತ್ತೇನಲ್ಲ. ಪ್ರಹೀಯತ ಮಾತ್ರ ನೃಪೇಣ ಮಾನಿತ. ನಿಮ್ಮ ಒಡೆಯನಿಗೆ ಹೇಳು ಇಲ್ಲಿ ಬಿಂಕ ಮಾಡಬೇಡ ಅಂತ ಹೇಳಿಬಿಟ್ಟು, ನ ಮಾನಿತಾ ಜಾಸ್ತಿ ಭವಂತಿ ಚಶ್ರಿಯ. ಈ ಬಿಂಕ ಇದ್ದ ಮಾತ್ರಕ್ಕೆ ಸಂಪತ್ತು ಬಂದುಬಿಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅದನ್ನು ದೂರ ಮಾಡು. ನ ವರ್ತಮ ಕಸ್ಮೈಚಿದಪಿ ಪ್ರದೀಯತಾಂ ಇತಿ ವ್ರತಂ ಮೇ ವಿಹಿತಂ ಮಹರ್ಷಿಣ ಜಿಗಾಂಸುರಸ್ಮನ್ ಅಸ್ಮಾನ್ ನಿಹತೋ ಮಯಾ ಮೃಗೋ ವ್ರತಾಭಿರಕ್ಷಾ ಹಿ ಸತಾಂ ಅಲಂಕ್ರಿಯ. ನ ವರ್ತಮ ಕಸ್ಮೈಚಿದಪಿ ಪ್ರದೀಯತಾಮಿತಿ ವ್ರತಂ ಮೇ ವಿಹಿತಂ ಮಹರ್ಷಿಣ. ನನಗೆ ಈ ವ್ರತವನ್ನು, ಪಾಶುಪತ ವ್ರತ, ಶಿವನ ಆರಾಧನೆಯ ವ್ರತವನ್ನು ಉಪದೇಶ ಮಾಡಿದ್ದು ಮಹರ್ಷಿ ವ್ಯಾಸರು. ಆಗ ನೀನು ಯಾರಿಗೂ ಕೂಡ ಸುಮ್ಮನೆ ಬಿಟ್ಕೊಡಬೇಡ ಅಂತಿದ್ದಾರೆ. ನ ವರ್ತಮ ಕಸ್ಮೈಚಿದಪಿ ಪ್ರದೀಯತಾಂ, ಯಾರಿಗೂ ಸೈಡ್ ಕೊಡದೆ ಡ್ರೈವ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ. ನಾನೇ ಮೊದಲು ಗುರಿ ಮುಟ್ಟಬೇಕು ಅಂತ ಮಾಡಿದ್ದಾರೆ, ಯಾರಿಗೂ ಅವಕಾಶ ಕೊಡಬಾರದು ಅಂತ. ವರ್ತಮ ಅಂತಂದರೆ ದಾರಿ, ಅದು ಅಭಿಪ್ರೇತವಾಗತಕ್ಕಂಥದ್ದು. ಯಾರಿಗೂ ಕೂಡ ನೀನು ವ್ಯರ್ಥವಾದ ಅನ್ಯಾಯವಾದ ಅವಕಾಶವನ್ನು ಕೊಡಬೇಡ. ಡೋಂಟ್ ಚೀಟ್ ಅದರ್ಸ್ ಆ್ಯಂಡ್ ಡೋಂಟ್ ಗೆಟ್ ಚೀಟೆಡ್ ಐದರ್ ಅಂತ. ಆ ರೀತಿಯಾದಂಥದ್ದು ಆಗಿರುವುದರಿಂದ ಜಿಗಾಂಸುರಸ್ಮಾನ್ ಅಹಿತೋ ಮಯಾ ನಿಹತೋ ಮಯಾ ಮೃಗ, ನಾನು ಈ ಪ್ರಾಣಿಯನ್ನು ಕೊಂದಿದ್ದು. ಅದರಿಂದ ವ್ರತಾಭಿರಕ್ಷಾ ಹಿ ಸತಾಂ ಅಲಂಕ್ರಿಯ. ಸಜ್ಜನರ ಅಲಂಕಾರ, ಸಜ್ಜನರಿಗೆ ಭೂಷಣ, ಅವರು ಮೊದಲು ಹಿಡಿದ ವ್ರತ. ನಾನು ಪಾಶುಪತ ವ್ರತ ಕೈಗೊಂಡಿದ್ದೀನಿ, ನಾನು ಯಾರಿಗೂ ಸೋಲುವವನಲ್ಲ, ಯಾರಿಗೂ ಸುಮ್ಮನೆ ಬಿಟ್ಕೊಡುವವನು ಅಲ್ಲ. ಬೇಡಿಕೊಂಡ್ರೆ ಬೇಕಾದ್ರೆ ಬಿಟ್ಕೊಡ್ತೀನಿ, ದಬಾಯಿಸಿದರೆ ಕೊಟ್ಕೊಡ್ತಕ್ಕಂಥವನು ಅಲ್ಲ. ಮೃಗಾನ್ ವಿನಿಧ್ವನ್ ಮೃಗಯೋಸ್ವ ಹೇತುನಾ ಕೃತೋಪಕಾರ ಕಥಂ ಇಚ್ಛತಾಂ ತಪಃ ಕೃಪೇತಿ ಚೇದಸ್ತು ಮೃಗಕ್ಷತಕ್ಷಣಾತ್ ಅನೇನ ಪೂರ್ವಂ ನಮಯೇತಿ ಕಾಗತಿ. ಒಂದು ಪಕ್ಷ ನಾನು ಇದನ್ನು ಸ್ವಾರ್ಥಕ್ಕಾಗಿ ಕೊಂದರೆ ಏನು ಪ್ರಯೋಜನ? ಇಲ್ಲ, ನಾನು ಹಾಗೆ ಮಾಡಲ್ಲ. ಇವನು ನಿಮ್ಮ ಒಡೆಯ ಸ್ವಾರ್ಥಕ್ಕಾಗಿ ಮಾಡಿರ್ಬೋದು. ಹಾಗೆ ಮಾಡಿದ್ರೆ ನಮ್ಮಂಥವ್ರಿಗೆ ಏನು ಪ್ರಯೋಜನ? ಅವನು ಕೊಂದ ಪ್ರಾಣಿನ ಅವನು ತಿಂದ ಅಂತ ಆಗುತ್ತದೆ. ಹೋಗಲಿ, ದಯೆ ತೋರಿಸೋದು ಅಂತಂದರೆ ಅದು ಅಲ್ಲ. ನಿಮ್ಮ ಒಡೆಯ ಒಂದೇ ಬಾಣದಲ್ಲಿ ಕೊಲ್ಲೋಕೆ ಹೋದರೂ ಅದು ಕೊಂದಿದ್ದಲ್ಲ, ನಾನು ಬಾಣ ಬಿಟ್ಟಿದ್ದರಿಂದ ಅದು ಸತ್ತಿದ್ದು. ಅವನು ನನ್ನ ಪ್ರಾಣರಕ್ಷಣೆಗಾಗಿ ಇದನ್ನು ಕೊಂದಿಲ್ಲ, ಮತ್ತೊಬ್ಬರಿಗೆ ಉಪಕಾರ ಮಾಡೋಕ್ಕಿಂತ. ಹೋಗಲಿ, ತನ್ನ ಪರಾಕ್ರಮ ತೋರಿಸಿ ಏಕಬಾಣ ಹತವಾಗಿ ಮಾಡಿದ್ದೀನಿ ಪ್ರಾಣಿಯನ್ನು ಅಂದರೆ ಅದೂ ಮಾಡಿಲ್ಲ. ಅದರಿಂದ ನನಗೆ ಇದು ಸೇರಬೇಕಾದದ್ದು. ಅನಾಯುಧೆ ಸತ್ವ ಜಿಘಾಂಸಿತೆ ಮುನೌ ಕೃಪೇತಿ ಪೃಥ್ವಿರ್ ಮಹತಾಂ ಅಕೃತ್ರಿಮ ಶರಾಸನಂ ಬಿಭ್ರತಿ ಸಜ್ಜಸಾಯಕಂ ಕೃತಾನುಕಂಪ ಸಕಥಂ ಪ್ರತೀಯತೆ. ನೋಡು, ಅನಾಯುಧೆ ಸತ್ವ ಜಿಘಾಂಸಿತೆ, ನಿರಾಯುಧನಾದಂತಹ ಮುನೌ ಸತ್ವ ಜಿಗಾಂಸಿತೆ ಅಂತಂದರೆ ಒಂದು ಪ್ರಾಣಿ ಕೊಲ್ಲಬೇಕು ಅಂತ ಬಂದಿದ್ದು. ಜಿಗಾಂಸು ಅಂತಂದರೆ ಕೊಲ್ಲೋದಿಕ್ಕೆ ಬಂದಂತಹ ಸತ್ವ ಪ್ರಾಣಿ ಯಾವುದಿದ್ದರೆ ಕೃಪೇತಿ ವೃತ್ತಿ ಮಹತಾಂ ಅಕೃತ್ರಿಮ, ಅಂಥದ್ದನ್ನೂ ಕೃಪೆ ತೋರಿಸಬೇಕಾದದ್ದು ದೊಡ್ಡವರ ದಾರಿ. ನಿರಾಯುಧನಾದ ಒಬ್ಬ ಮುನಿಯನ್ನು ಕೊಲ್ಲೋದಕ್ಕೆ ಒಂದು ಪ್ರಾಣಿ ಬಂದರೆ ಆಗ ಆ ಮುನಿಯ ವಿಷಯದಲ್ಲಿ ಕೃಪೆ ತೋರಿಸಬೇಕು. ಆದರೆ ಶರಾಸನಂ ಬಿಭ್ರತಿ ಸಜ್ಜ ಸಾಯಕಂ, ಶರಾಸನಂ ಅಂದರೆ ಬಿಲ್ಲು, ಸಜ್ಜ ಸಾಯಕಂ, ಅದಕ್ಕೆ ಬಾಣವನ್ನು ಏರಿಸಿಕೊಂಡಿದ್ದೀನಿ. ಅಂದರೆ ಶರಾಸನಂ ಸಜ್ಜಂ, ಸಜ್ಜ ಅಂತಂದರೆ ಹೆದೆಯನ್ನು ಏರಿಸಲ್ಪಟ್ಟದ್ದು, ಜ್ಯಾ ಸಹಿತಂ ಸಜ್ಜಂ, ಅದು ಸಾಯಕಂ ಬಾಣದ ಜೊತೆಗಿರತಕ್ಕಂಥದ್ದು. ಹಾಗಿದ್ದಾಗ ಕೃತಾನುಕಂಪ ಸಕತಂ ಪ್ರತೀಯತೆ, ನನ್ನಲ್ಲಿ ನಿನ್ನ ಒಡೆಯ ದಯೆ ತೋರೋದಕ್ಕೆ ಇದೆಲ್ಲ ಮಾಡಿದ್ದಾನೆ ಅಂದರೆ ಹೇಗೆ ನಾನು ಪ್ರತೀಯತೆ, ಹೇಗಿದು ಒಪ್ಪಿಕೊಳ್ಳೋದಕ್ಕಾಗುತ್ತದೆ? ಹಾಗೆ ಆಗುವಂಥದ್ದೇ ಅಲ್ಲ. ಅದರಿಂದ ನಾನು ಮಾಡೋದಿಲ್ಲ. ಯಥಾರ್ಥ ಕಾಮಂ ಭವತಾಸ ಯಾಚ್ಯತಾಂ ಇತಿ ಕ್ಷಮಂ ನೈತದ್ ಅಲ್ಪಚೇತಸಾಂ ನೈತದ್ ಅನಲ್ಪಚೇತಸಾಂ ಕಥಂ ಪ್ರಸಹ್ಯಾ ಹರಣೈಷಿಣಾಂ ಪ್ರಿಯಾಃ ಪರಾವನತ್ಯ ಮಲಿನೀಕೃತಾಶ್ರಿಯ. ನಿಮ್ಮ ಒಡೆಯ ನನ್ನ ಶರಣಾಗತಿ ಮಾಡಿಕೊಳ್ಳಬೇಕು ಅಂತ ಹೇಳ್ದ ಅಂತ. ಯಥಾರ್ಥ ಕಾಮಂ, ಬಾಯಿಗೆ ಬಂದಂತೆ ಕಾಮಂ, ಇಚ್ಛೆ ಬಂದಂತೆ ಮನಸ್ವಿಯಾಗಿ ನೀನು ಯಥಾರ್ಥ ಏನು ಹೇಳಿದೆಯಲ್ಲ ನನ್ನ ವಿಷಯದಲ್ಲಿ, ನನ್ನ ಒಡೆಯನನ್ನು ಕೇಳ್ಕೋ, ಶರಣಾಗತನಾಗು, ಏನನ್ನು ಬೇಕಾದರೂ ಕೊಡ್ತಾನೆ ಅಂತ, ಅದು ಅನಲ್ಪಚೇತಸಾಂ ನ ಕ್ಷಮಂ, ಮಹಾ ತೇಜಸ್ವಿಗಳಿಗೆ ಅಂಥ ಮಾತನ್ನೆಲ್ಲ ಹೇಳ್ತಕ್ಕಂಥದ್ದಲ್ಲ. ಯಾಕೆ? ನಮ್ಮಂಥವರು ಕಥಂ ಪ್ರಸಹ್ಯ ಆಹರಣೈಷಿಣಾಂ ಪ್ರಿಯ, ನಾವು ಯಾವುದನ್ನು ನಮಗೆ ಬೇಕು ಅನಿಸಿದ್ರೆ ಕಿತ್ತುಕೊಳ್ತೀವಿ, ಗೆದ್ದುಕೊಳ್ತೀವಿ. ಅಷ್ಟು ಸಾಮರ್ಥ್ಯ ಇರತಕ್ಕಂಥ ನಮಗೆ ನೀನು ಹೀಗೆ ಹೇಳಬಾರ್ದು. ಹಾಗೆ ಮಾಡ್ತಕ್ಕಂಥದ್ದು ಕೆಟ್ಟದಾದದ್ದು. ಯಾತಕ್ಕೆ? ಪರಾವನತ್ಯ, ಪರ ಅವನತ್ಯ, ಬೇರೆಯವರಲ್ಲಿ ಬಗ್ಗಿಕೊಂಡು
ಪಡೆದಂಥ ಸಂಪತ್ತಿಗಳು ಯಾವುದಿವೆ ಶ್ರೇಯ ಮಲಿನೀಕೃತ, ಅಮಂಗಳವಾದದ್ದು. ಬೇಡಿ ಪಡೆದದ್ರೊಳಗೆ ಏನೂ ಸುಖವಿಲ್ಲ. ತ್ಯಾಗರಾಜರು ಹೇಳ್ತಾರಲ್ಲ, ಅಡಿಗೆ ಸುಖ ಪಡೆದ ದೇವರು ಅಂತ. ಬೇಡಿಕೊಂಡು ಸುಖ ಪಟ್ಟವರು ಯಾರು? ಬೇಡಿದ್ರೆ ಕರುಣೆ ಸಿಗಬಹುದು, ಪ್ರೀತಿ ಸಿಗೋದಿಲ್ಲ. ಇದು ದೊಡ್ಡ ಸಮಸ್ಯೆ ನೋಡಿ. ಮಹಾಮೌಲ್ಯವನ್ನು ಇಲ್ಲಿ ಕವಿ ಹೇಳಿದ್ದಾನೆ. ಬೇಡಿದರೆ ಅರ್ಥ ಸಿಗಬಹುದು, ಕಾಮ ಸಿಗೋಲ್ಲ. ಯಾಕೆ? ಅರ್ಥಕ್ಕೆ ಒಂದು ಜೀವ ಅಂತಿಲ್ಲ, ಭಾವ ಅಂತಿಲ್ಲ, ಮನಸ್ಸು ಅಂತಿಲ್ಲ. ಕಾಮ ಆದರೆ ಮತ್ತೊಬ್ಬ ವ್ಯಕ್ತಿನೇ ಕೊಡಬೇಕಾದದ್ದು ಪ್ರೇಮವನ್ನು, ಪ್ರೀತಿಯನ್ನು. ಅದರಿಂದ ಬೇಡಿ ದುಡ್ಡು ಗಿಟ್ಟಿಸ್ಕೊಳ್ಬೋದು, ಪ್ರೀತಿಯನ್ನು, ಸ್ನೇಹವನ್ನು ಗಿಟ್ಟಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ದುಡ್ಡು ಬಿಸಾಕ್ತೀವಿ ರೀ, ನೀವೇನು ಬೇಕಾದ್ರೂ ಮಾಡಿರ್ಬೋದು. ಅರೆ, ಪ್ರೀತಿಯನ್ನು ನಾವು ಬಿಸಾಕ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದಲೇ ಎಷ್ಟೋ ಬಾರಿ ಪ್ರಣಯಿಗಳ ಪಾಪ ಒನ್ ಸೈಡೆಡ್ ಲವ್ ಆದರೆ ಗೋಗರಿತಾರೆ, ಕಾಡ್ತಾರೆ, ಬೇಡ್ತಾರೆ, ಸಿಗೋಲ್ಲ. ಇವರು ಒಳ್ಳೆಯವರೇ, ಬೇಡಿಕೊಂಡವರು, ಬೇಡಿಸಿಕೊಂಡವರು ಕೂಡ ಒಳ್ಳೆಯವರೇ. ಅವ್ರಿಗೆ ಇವರಲ್ಲಿ ಪ್ರೀತಿ ಹುಟ್ಟಲಿಲ್ಲ. ಏನು ಮಾಡುವಂಥದ್ದು? ಕಾಳಿದಾಸ ಹೇಳೇ ಬಿಟ್ಟಿದ್ದಾನೆ ರಘುವಂಶದ 6ನೇ ಸರ್ಗದಲ್ಲಿ. ಇಂದುಮತಿ ಸ್ವಯಂವರದಲ್ಲಿ ಒಬ್ಬೊಬ್ಬ ರಾಜರ ಮುಂದೆನೂ ಹೋಗ್ತಾಳೆ, ಯಾಕೋ ಇಷ್ಟವಾಗಲಿಲ್ಲ. ಆ ರಾಜ ಕುರೂಪಿ ಅಂತಲ್ಲ, ಇವಳ ಟೇಸ್ಟ್ ಕೆಟ್ಟದ್ದು ಅಂತಲ್ಲ. ನಾಟ್ ದಟ್ ಹರ್ ಟೇಸ್ಟ್ ಈಸ್ ಬ್ಯಾಡ್, ನಾಟ್ ಈವನ್ ದಟ್ ದ ಕಿಂಗ್ ಈಸ್ ಅಗ್ಲಿ ಲುಕಿಂಗ್. ಆದರೆ ಬೇರೆ ಬೇರೆ ಆದಂಥ ರುಚಿ. ಆ ಅರ್ಥಾಂತರನ್ಯಾಸದ ವಾಕ್ಯ ನನಗೆ ಮರ್ತೋಗ್ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಅದು ಮಾರ್ಮಿಕವಾದದ್ದು. ಆ ಉಜ್ಜಯಿನಿ ಮಹಾರಾಜ ಅಲ್ಲ, ಮಗಧ ದೇಶದ ಮಹಾರಾಜನನ್ನು ಕುರಿತು ಬರುವ ಮಾತಲ್ಲಿ ಅದು ಇದೆ. ಮಗಧ ದೇಶದ ಸಮ್ರಾಟ್ ಆಗಿದ್ದವರು ಗುಪ್ತ ಚಕ್ರವರ್ತಿಗಳು. ಅದು ಕಾಳಿದಾಸನಿಗೆ ಹತ್ತಿರವಾದಂಥದ್ದು. ಪ್ರಾಯಶಃ ಕಾಳಿದಾಸನ ಕಾಲದಲ್ಲಿ ಅವನನ್ನು ಕೊಂಡಾಡದಂಥವ್ರು ಇರಬೇಕು. ಅವರು ಸ್ವಯಂವರದಲ್ಲಿ ಬಂದಿದ್ದಾರೆ. ಅರೆ, ರಘುವಂಶಿ ರಾಜರಿಗೆ ಮಾಲೆ ಹಾಕಬೇಕು. ಆ ಸಂದರ್ಭದಲ್ಲಿ ಅವರಿಗೆ ಮಾಲೆ ಹಾಕಿದ್ದು ಬೇರೆ ಯಾವುದೋ ಕಾರಣದಿಂದ ಅಂತ ಮಾಡಿದ್ರೆ ಚೆನ್ನಾಗೋಲ್ಲ. ಅದರಿಂದ ಅವರು ಚೆನ್ನ, ಇವಳು ಚೆನ್ನ, ಏನೂ ಆಗಲಿಲ್ಲ ಅಷ್ಟೇ. ಅದನ್ನು ಏನಂತ ಹೇಳೋದಕ್ಕಾಗೋದಿಲ್ಲ ಅಂತ. ಪ್ರೀತಿಯಲ್ಲಿ ಹಾಗಾಗುತ್ತದೆ. ಆಗ ಎಷ್ಟು ಬೇಡಿಕೊಂಡ್ರು, ಎಷ್ಟು ಗೋಗರೆದ್ರು, ಏನು ಮಾಡಿದ್ರು ಆಗೋಲ್ಲ, ಹುಟ್ಟುವುದಿಲ್ಲ. ಕನಿಕರದಿಂದ ಪ್ರೀತಿ ಬರುವಂಥದ್ದಲ್ಲ. ಅದೇ ಹೇಳಿದ್ನಲ್ಲ, ಕನಿಕರದಿಂದ ಕಾಮ ಬರೋಲ್ಲ, ಅರ್ಥ ಬಂದೀತು ಅಷ್ಟೇ. ಇದನ್ನು ಕಂಡಾಗ ಕಾಮ ಅಂದರೆ ಸುಖ ಅಂತ ಅರ್ಥ. ಕಡೆಗೆ ಸುಖವನ್ನು ನಾವು ಯಾವತ್ತೂ ಬೇಡಿ ಪಡೆಯೋಕ್ಕಾಗೋಲ್ಲ. ಸುಖ ಸಾಧನವನ್ನು ಪಡೆಯಬಹುದು. ನಾವು ಬೇಕಾದರೆ ಊಟವನ್ನು ಯಾರ ಹತ್ರ ಬೇಡಿ ಪಡಿಬಹುದು. ಆದರೆ ನಾಲಿಗೆ ರುಚಿಯನ್ನು ಬೇಡಿ ಪಡೆಯೋಕ್ಕೆ ಸಾಧ್ಯ? ನಮ್ಮ ನಾಲಿಗೆಯಲ್ಲಿ ರುಚಿ ಇಲ್ಲದಿದ್ದರೆ ಹೇಗೆ ಬೇಡಿ ಪಡೆಯೋದಕ್ಕೆ ಸಾಧ್ಯ? ಯಾರ ಹತ್ರನಾದ್ರೂ ಸಿಡಿನೋ ಕ್ಯಾಸೆಟ್ಟೋ ಮತ್ತೊಂದು ಕೇಳಿ ತಂದುಬಿಡ್ಬೋದು. ಆದರೆ ಅನುರಾಗವನ್ನು, ರಾಗವನ್ನು ಹೇಗೆ ಪಡ್ಕೊಳ್ಳೋದಕ್ಕಾಗುತ್ತೆ? ಮಾಧುರ್ಯವನ್ನು ನಾವು ಹೇಗೆ ಪಡ್ಕೊಳ್ಳೋಕ್ಕಾಗುತ್ತೆ? ಸಾಧ್ಯವಾಗುವಂಥದ್ದಲ್ಲ. ಎಷ್ಟು ಬೇಕಾದರೂ ಪುಸ್ತಕ ಕೊಂಡ್ಕೊಂಡು ಬಂದುಬಿಡ್ಬೋದು. ಅದನ್ನು ಓದ್ಕೊಳ್ಳೋಕೆ ಬೇಕಾದಂಥದ್ದು ನಮ್ಮೊಳಗಿಂದ ಬರಬೇಕು. ಆ ಕಡೆಯಿಂದ ಬರಬೇಕೇ ಹೊರತು, ಇಲ್ಲಿ ಒಳಗಿಂದ ಬರಬೇಕೇ ಹೊರತು ಹೊರಗಿನ ಸಾಧನಗಳು ಏನು ಮಾಡುವಂಥದ್ದಲ್ಲ. ತುಂಬ ದಿವ್ಯವಾದಂಥ ಮಾತನ್ನು ಭಾರವಿ ಧ್ವನಿಸ್ತಾನೆ. ಅಭೂತ ಮಾಸಜ್ಯ ವಿರುದ್ಧ ಮೀಹಿತಂ ಬಲಾದಲಭ್ಯಂ ತವ ಲಿಪ್ಯತೆ ನೃಪಃ ವಿಜಾನತೋಪಿ ಹ್ಯನಯಸ್ಯ ರೌದ್ರತಾಂ ಭವತ್ಯಪಾಯೇ ಪರಿಮೋಹಿನೀ ಮತಿ. ಅಷ್ಟರದೇ ಹೇಳ್ತಾನೆ, ನೋಡು, ನಿಮ್ಮ ರಾಜ ಅನ್ಯಾಯವಾಗಿ ನಮ್ಮ ಮೇಲೆ ಬಿದ್ದು ಅಭೂತ ಮಾಸಜ್ಯ ವಿರುದ್ಧ ಮೀಹಿತಂ, ಅನ್ಯಾಯವಾಗಿ ಏನೇನೋ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ವಿರುದ್ಧ ಫಲಗಳನ್ನು ಎಲ್ಲ ಕೊಡ್ತಕ್ಕಂಥ ತನ್ನ ಅಭಿಲಾಷೆ ಯಾವುದಿದೆ, ಬಲಾದ್ ಅಲಭ್ಯಂ ತವ ಲಿಪ್ಸತೆ ನೃಪಃ, ನಿಮ್ಮ ಒಡೆಗೆ ಇಷ್ಟಪಡ್ತಾ ಇದ್ದಾನೆ. ಆದರೆ ಅದು ಬಲಾತ್ಕಾರದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಲಾತ್ ವಿಜಾನತೋಪಿ ಹ್ಯನಯಸ್ಯ ರೌದ್ರತಾಂ, ಈ ರೀತಿಯಾದ ಅನಯ, ಅವಿನಯದ ರೌದ್ರವಾದ ಫಲ ಯಾವುದಿದೆ, ದ ರಿಸಲ್ಟ್ಸ್ ಆರ್ ಗೋಯಿಂಗ್ ಟು ಬಿ ಫ್ಯಾಟಲ್. ಅದನ್ನು ಅವನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಭವತ್ಯಪಾಯೇ ಪರಿಮೋಹಿನೀ ಮತಿ, ಅಪಾಯ ಬಂದಾಗ ಬುದ್ಧಿ ಮಂಕಾಗ್ಬಿಡ್ತದೆ. ಅವನು ಗೊತ್ತಿಲ್ಲ ನಾನು ಎಂಥವನು ಅಂತ, ನಾನು ಅವನನ್ನು ಯಾವ್ಯಾವ ರೀತಿಯಲ್ಲಿ ತೊಂದರೆಗೊಳಪಡಿಸ್ತೀನಿ ಅನ್ನೋದನ್ನು ಅವನು ತಿಳ್ಕೊಂಡಿಲ್ಲ. ಹಾಗಾಗಿದೆ. ಹಾಗಾಗಿ ನೀನು ಅವನಿಗೆ ಬುದ್ಧಿ ಹೇಳಬೇಕಾಗಿತ್ತು, ಅದು ಮಾಡಲಿಲ್ವಲ್ಲ. ಸಖಾಸ ಯುಕ್ತ ಕಥಿತ ಕಥಂ ತ್ವಯ ಯದೃಚ್ಛಯಾಸೂಯತಿ ಯಸ್ತಪಸ್ಯತೆ ಗುಣಾರ್ಜನೋಚ್ಛ್ರಾಯ ವಿರುದ್ಧ ಬುದ್ಧಯ ಪ್ರಕೃತ್ಯ ಮಿತ್ರಾಹಿ ಸತಾಂ ಅಸಾಧವ. ಅಸಾಧವ ಪ್ರಕೃತ್ಯ ಅಮಿತ್ರಾಹಿ ಸತಾಂ ಅಮಿತ್ರ. ಅಂದರೆ ಅಸಾಧುಗಳು ಯಾವತ್ತೂ ಕೂಡ ಸ್ವಭಾವದಿಂದಲೇ ಸಜ್ಜನರಿಗೆ ಶತ್ರುಗಳಾಗಿರ್ತಾರೆ. ನೀನು ಅವನನ್ನು
ನನಗೆ ಮಿತ್ರನಾಗ್ತಾನೆ ಅನ್ನೋ ರೀತಿಯಲ್ಲಿ ಹೇಳಿದನಲ್ಲ, ಸಕಾಸಯುಕ್ತ ಕಥಿತಂ ಕಥಂ ತ್ವಯ, ನನಗೆ ಒಳ್ಳೆ ಸ್ನೇಹಿತನಾಗ್ತಾನೆ ಅಂತ ನೀನು ಹೇಳಿದೆಯಲ್ಲ, ಇಂಥ ಅಯೋಗ್ಯ ಹೇಗಾಗ್ತಾನೆ? ಎದೃಚ್ಛಯ ಅಸೂಯತಿ ಯಹ ತಪಸ್ಯತೆ, ನನ್ನಂತೆ ಪ್ರಾಮಾಣಿಕವಾಗಿ ತಪಸ್ಸು ಮಾಡ್ತಾ ಇರ್ತಕ್ಕಂಥವನ ಬಗೆಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ನನ್ನ ಖ್ಯಾತಿಯಲ್ಲಿ, ನನ್ನ ಪರಾಕ್ರಮದಲ್ಲಿ ಸಹನೆ ಇಲ್ಲದವನನ್ನು ನೀನು ಸ್ನೇಹಿತನ ಮಾಡ್ಕೊಂತೀಯಲ್ಲ, ಹೇಗಾಗುತ್ತದೆ? ಆಗೋಲ್ಲ. ವಯಂ ಕ್ವ ವರ್ಣಾಶ್ರಮ ರಕ್ಷಣೋಚಿತಾ ಕ್ವ ಜಾತಿಹೀನ ಮೃಗಜೀವಿತ ಸಹಾಪಕೃಷ್ಟೈರ್ ಮಹತಾಂ ನ ಸಂಗತಂ ಭವಂತಿ ಗೋಮಾಯು ಸಖಾಹ ನ ದಂತಿನಃ. ನೋಡಿ, ಅರ್ಜುನನ ಕೊಬ್ಬು ಇಲ್ಲಿ ಕಾಣಿಸ್ತಾ ಇದೆ. ವಯಂ ಕ್ವ, ನಾವೆಲ್ಲಿ, ನಮ್ಮೆಂಥವರು ವರ್ಣಾಶ್ರಮ ರಕ್ಷಣೋಚಿತಾ, ವರ್ಣಾಶ್ರಮಗಳನ್ನು ಕಾಪಾಡೋದಕ್ಕಿಂತಲೇ ಇದ್ದೀವಿ. ಬಹಳ ಚೆನ್ನಾಗಿ ಭಾರವಿ ಅರ್ಜುನನ ಈ ಒಂದು ಹೆಜಿಮನಿ, ಈ ಒಂದು ಕಂಫರ್ಟ್ ಝೋನ್ ಯಾವುದಿದೆ, ಎಸ್ಟಾಬ್ಲಿಷ್ಮೆಂಟ್ಗೆ ಪರವಾಗಿ ನಿಲ್ತಕ್ಕಂಥದ್ದು ಅಂತ ನಮ್ಮ ಲೆಫ್ಟಿಸ್ಟ್ಗಳೆಲ್ಲ ಹೇಳ್ತಾರೆ, ಆ ಆ್ಯಟಿಟ್ಯೂಡ್ನ ತೋರಿಸ್ತಾನೆ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಸಂಕರೋ ನರಕಾಯೈವ ಅಂತೆಲ್ಲ ಭಗವದ್ಗೀತೆಯಲ್ಲಿ ಹೇಳಿದನಲ್ಲ, ಅದೇ ಮಾತುಗಳು. ನಾವು ಎಲ್ಲವನ್ನ ಕಾಪಾಡೋರು. ನಿಜ, ಮಹಾರಾಜನಿಗೆ ಆ ಹೆಮ್ಮೆ ಇರಬೇಕು, ಹಾಗೆ ನಡ್ಕೊಳ್ಬೇಕು. ವಿ ಆರ್ ಹಿಯರ್ ಟು ಎಸ್ಟಾಬ್ಲಿಷ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಕಾನ್ಸ್ಟಿಟ್ಯೂಷನಲ್ ಡಿಗ್ನಿಟಿ ಅಂತಂದರೆ ಒಪ್ಪಬೇಕು ಆದದ್ದು. ನಾವು ಎಲ್ಲಿ ಕ್ವ ಜಾತಿಹೀನ ಮೃಗಜೀವಿತ ಚಿತ, ಮೃಗಜೀವಿತಂ ಚಿಂತೆ, ಮೃಗ ಜೀವಿತ ಅಂದರೆ ಪ್ರಾಣಿಗಳ ಬದುಕನ್ನು ಕತ್ತರಿಸ್ತಕ್ಕಂಥ ಈ ಬೇಡರು ಎಲ್ಲಿ? ನಾವು ಮೂರ್ಧಾಭಿಷಿಕ್ತರಾದ ಕ್ಷತ್ರಿಯರು, ಪ್ರಜಾಪಾಲಕರು ಎಲ್ಲಿ? ಸಹ ಅಪಕೃಷ್ಟೈರ್ ಮಹತಾಂನ ಸಂಗತಂ ಭವತಿ ಗೋಮಾಯುಸಕಾಹ ಕಿಂ ದಂತಿನಃ. ರಾಜರು ಇಂಥವ್ರ ಜೊತೆ ಸ್ನೇಹ ಮಾಡಬೇಕು, ಇಂಥವ್ರ ಜೊತೆ ಅಲ್ಲ. ಈ ನರಿಗಳು ಆನೆಗಳ ಜೊತೆ ಸ್ನೇಹ ಮಾಡೋದಕ್ಕೆಂದಾದರೂ ಸಾಧ್ಯವೇ? ಗೋಮಾಯು ಸಖ ನ ದಂತಿನಃ, ಇವರ ಸ್ನೇಹಿತರಾಗೋದಕ್ಕೆ ಆನೆಗಳ ಕೈನಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಅಂದರೆ ಅದು ಎಷ್ಟು ಟೇಂಕಾರವಾಗಿ ಅದನ್ನು ನಿರಾಕರಣೆ ಮಾಡ್ತಾನೆ. ಅಪಕೃಷ್ಟೈ ಉಕ್ತರೀತ್ಯ ಜಾತ್ಯ ವೃತ್ಯ ಚ ಉತ್ಕೃಷ್ಟಾನಾಂ ಸಂಗತಂ ಸಖ್ಯಂ ನ ಅಂತ ಮಲಿನಾಥ ವಿವರಣೆ ಕೊಡ್ತಾನೆ. ಯದಾ ವಿಗೃಹಾತಿ ಹತಂ ತದಾ ಯಶಃ ಕರೋತಿ ಮೈತ್ರೀಂ ಅಥ ದೂಷಿತಾ ಗುಣಾಃ ಸ್ಥಿತಿಂ ಸಮೀಕ್ಷ್ಯ ಉಭಯತಾ ಪರೀಕ್ಷಕಃ ಕರೋತಿ ಅವಜ್ಞೋಪಹತಂ ಪೃಥಗ್ಜನಂ. ಮತ್ತು ಹೇಳುವುದಾದರೆ, ಯದಾ ವಿಗೃಹಾತಿ ಹತಂ ತದಾ ಯಶಃ, ಇಂಥ ಕೆಟ್ಟವ್ರ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಾಗ ಹತಂ ಯಶಃ, ಕೀರ್ತಿ ನಾಶ ಆಗಿಬಿಡುತ್ತೆ. ಸ್ನೇಹ ಮಾಡಿದರೆ ಗುಣಾಃ ದೂಷಿತಾ ಭವಂತಿ, ಗುಣಗಳೆಲ್ಲ ದೂಷಿತವಾಗುತ್ತದೆ. ಸ್ಥಿತಿಂ ಸಮೀಕ್ಷೆ ಉಭಯತ, ಈ ಎರಡೂ ರೀತಿಯನ್ನು ನೋಡಿ, ಸ್ನೇಹ ಮಾಡಿದ್ರೆ ಸದ್ಗುಣ ಹೋಗುತ್ತೆ, ವೈರ ಮಾಡಿದ್ರೆ ಕೀರ್ತಿಯ ಹೋಗುತ್ತದೆ. ಆ ರೀತಿ ನಮಗೆ ಬಂದಕ್ಕಂಥ ಸಮಸ್ಯೆ ಅಂತ. ಅಂದರೆ ಇವನ ಜೊತೆ ಯುದ್ಧ ಮಾಡಿದ್ರೆ ಆ ಬೇಡನ ಜೊತೆಗೂ ಯುದ್ಧಕ್ಕೆ ನಿಂತ್ಕೊಂಡಲ್ಲ ಎಂಥ ಜುಜುಬಿ ಅಂತಾರೆ. ಸ್ನೇಹ ಮಾಡಿಕೊಂಡ್ರೆ ಅವನ ದುರ್ವ್ಯಸನಗಳೆಲ್ಲ ಇವನನ್ನು ಅಂಟಿಕೊಳ್ಳುತ್ತೆ. ಯಾಕೆ? ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ. ಹಾಗಾಗಿ ಎರಡೂ ರೀತಿಯಿಂದಲೂ ಅಲ್ಲ. ಶ್ವಾಭವತ್ಯುಪಘಾತಾಯ ಲಿಹನ್ನಪಿ ದಶನ್ನಪಿ ಅಂತ. ನಾಯಿ ನಮ್ಮ ನೆಕ್ಕಿದ್ರೂ ಮೈಕೈ ತೊಳ್ಕೋಬೇಕು, ಕಚ್ಚಿದ್ರಂತೂ ಇದ್ದೇ ಇದೆ. ಹೀಗೆ ಎರಡೂ ಥರನೂ ನಾಯಿಂದು ಕಷ್ಟ, ಅದು ಇದ್ದೇ ಇದೆಯಲ್ಲ. ತಪ್ತೋ ದಹತಿ ಚಾಂಗಾರ ಶೀತ ಕೃಷ್ಣಾಯತೆ ಕರಂ ಅಂತ. ದುರ್ಜನ ಕೋಪಗೊಂಡಿದ್ದಾಗ ಕೆಂಡ ಮುಟ್ಟಿದ್ರೆ ಕೈ ಸುಡುವಂತೆ ಸುಡುತ್ತದೆ, ಅವನು ಸಮಾಧಾನವಾಗಿದ್ದಾಗ ಇಜ್ಜಲು ಮುಟ್ಟದಂತೆ ಕೈ ಮಸಿ ಆಗುತ್ತೆ ಅಂತ. ಹೀಗಾಗಿ ಎರಡೂ ರೀತಿಯಿಂದಲೂ ಸರಿಯಿಲ್ಲ. ಆ ಕಾರಣದಿಂದ ನಿಮ್ಮಂಥವ್ರ ಜೊತೆಗೆ ಏನೂ ಮಾಡಬಾರ್ದು, ನೀನೇ ತಗಾದೆ ಮಾಡ್ಕೊಂಡು ಬಂದಿದ್ದರಿಂದ ನಾನು ದೂರ ಇರಬೇಕಾಗಿದೆ. ಯದಾ ವಿಗೃಹಾತಿ ಹತಂ, ಆಯ್ತಲ್ಲ. ಹಾಗಾಗಿ ಶರಾರ್ಥಮೇಷ್ಯತ್ಯಥ ಲಪ್ಸ್ಯತೆ ಗತಿಂ ಶಿರೋಮಣಿಂ ದೃಷ್ಟ ವಿಷಾ ಜಿಗೃಕ್ಷತಃ ಅಂತ. ಸರ್ಪದ ಹೆಡೆಮಣಿಯನ್ನು ತೆಗೆದುಕೊಳ್ಳುವನ ಗತಿಯೇ ಈ ನನ್ನ ಜೊತೆಗೆ ತಗಾದೆ ಮಾಡಿಕೊಂಡವನಿಗೆ ಆಗುತ್ತದೆ. ಅದನ್ನು ಅವನು ಎಚ್ಚರದಲ್ಲಿ ಇಟ್ಕೊಂಡಿರಲಿ. ಅಂದರೆ ಆ ಶಿರೋಮಣಿಂ ಜಿಗೃಕ್ಷತಃ, ಜಿಗೃಕ್ಷ ಅಂದರೆ ಹಿಡ್ಕೊಳ್ಳುವ ಬಯಕೆ, ಗ್ರಹೀತು ಮಿಚ್ಛ. ಹಾಗಿರ್ತಕ್ಕಂಥವನಿಗೆ ಶರಾರ್ಥಂ ಯೇಷ್ಯತ್ಯಥ, ಅವನು ಬಾಣಗಳನ್ನು ಪಡ್ಕೊಳ್ತಾನೆ, ಸಾಯ್ತಾನೆ. ಅವನು ಈ ಬಾಣ ಒಂದನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದವನು ಬಾಣಾಘಾತದಿಂದನೇ ಸಾಯ್ತಾನೆ ಎನ್ನುವ ತಾತ್ಪರ್ಯ. ಆ ಕಾರಣದಿಂದ ಇತೀರಿ ತಾಕೂತಂ ಅನೀಲ ವಾಜಿನಂ ಜಯಾಯ ದೂತಃ ಪ್ರತಿತರ್ಜ್ಯ ತೇಜಸ ಯಯೌ ಸಮೀಪಂ ಧ್ವಜನೀಮುಪೇಶಃ ಪ್ರಸನ್ನ ರೂಪಸ್ಯ ವಿರೂಪ ಚಕ್ಷುಷಃ. ಅನೀಲವಾಜಿ ಅಂದರೆ ಶ್ವೇತವಾಹನ ಅಂತ ಅದನ್ನು ಹೇಳುವ ವಕ್ರತೆ ನೋಡಿ.
ಕಪ್ಪಲ್ಲದ ಕುದುರೆ ವಾಹನ ಇರ್ತಕ್ಕಂಥವನು. ಅವನು ಈರಿತ ಆಕೂತಂ, ಅವನ ಇಂಗಿತ ಈ ರೀತಿಯಾಗಿ ಅವನು ವ್ಯಕ್ತಪಡಿಸಿದ ಮೇಲಿಂದ ಜಯಾಯ ದೂತಃ ಪ್ರತಿತರ್ಜ್ಯ ತೇಜಸ, ತನ್ನ ಮಾತಿಂದ ಬೆದರಿಸಬೇಕು ಅಂತ ಬಂದಿದ್ನಲ್ಲ ಆ ದೂತನನ್ನು ಹೀಗೆ ಮಾಡಿದ್ನಲ್ಲ, ಅವನೀಗ ವಿರೂಪ ಚಕ್ಷುಷಃ ಧ್ವಜಿನೀಂ ಉಪೇಯುಷಃ ಪ್ರಸನ್ನ ರೂಪಸ್ಯ ಸಮೀಪಂ ಯಯೌ. ಸೇನೆಯನ್ನು ತೆಗೆದುಕೊಂಡು ಬಂದ ವಿರೂಪಾಕ್ಷನ ಹತ್ತಿರಕ್ಕೆ ಅವನು ಹೋಗ್ತಾನೆ ಅಂತ. ಇಲ್ಲಿ ಪದ್ಯದಲ್ಲಿ ಏನೂ ಸ್ವಾರಸ್ಯ ಇಲ್ಲದಿರು ಶಬ್ದ ಬಳಸೋದೊಳಗೆ ಅನೀಲವಾಜಿನಂ ಪ್ರತಿತರ್ಜ್ಯ ವಿರೂಪ ಚಕ್ಷುಷಃ ಧ್ವಜಿನೀಂ ಉಪೇಯುಷಃ ಈ ರೀತಿಯಾದದ್ರೊಳಗೆ ಭಾರವಿ ಕಾಣಿಸ್ತಾನೆ. ತದಾಪವಾದೇನ ಪತಾಕಿನೀಪತೆ ಚಚಾಲ ನಿರ್ಹಾದವತಿ ಮಹಾಚಮೂಹು ಯುಗಾಂತ ವಾತಾಭಿಹತೇವ ಕುರ್ವತಿ ನಿನಾದ ಮಂಭೋ ನಿಧಿವೀಚಿ ಸಂಹತಿ. ಆಗ ರೊಚ್ಚಿಗೆದ್ದು ಪ್ರಳಯಕಾಲದ ಮೋಡಗಳ ಗಾಳಿಯ ಬಿರುಬಿನಿಂದ ಹುಯ್ದಾಡುವ ಸಾಗರದಂತೆ ಆ ಮಹಾದೇವನ ಕಿರಾತರೂಪಿಯಾದವನ ಸೇನೆ ಪ್ರಕ್ಷೋಭಗೊಂಡಿತು. ಮೊದಲು ದೂತರನ್ನು ಕಳಿಸಿ ಮಾತಾಡಿಸಿಯೇ ಆಮೇಲೆ ಮುಂದಿನ ಹಂತಕ್ಕೆ ಹೋಗಬೇಕಲ್ವ. ಆ ರೀತಿಯಾಗಿ ಆಮೇಲೆ ವನೇಸದಾಂ ಹೇತಿಷು ಭಿನ್ನ ವಿಗ್ರಹೈರ್ ವಿಪುಸ್ಫುರೆ ರಶ್ಮಿಮತೋ ಮರೀಚಿಭಿ. ಆಮೇಲೆ ದೇದೀಪ್ಯಮಾನವಾಗಿ ಆ ಧನುಷ್ಟಂಕಾರಗಳು ಗುಹೆಗಳಲ್ಲಿ ಪ್ರತಿಧ್ವನಿಸಿದವು. ಪ್ರದೀಪಯದ್ಭಿ ಕಕುಭಾಮಿವಾಂತರಂ. ಆಮೇಲೆ ಅವರ ಒಂದು ವೀರ ಸಿಂಹನಾದಗಳು ಕೂಡ ಪ್ರತಿಧ್ವನಿಸಿದವು. ಆ ಗುರಾಣಿಗಳ ಪ್ರಭೆ ದಿಕ್ಕುಗಳಲ್ಲೆಲ್ಲ ವ್ಯಾಪಿಸಿ ಆಕಾಶವನ್ನು ಕೂಡ ತುಂಬಿಕೊಳ್ತು. ಆ ರೀತಿಯಾಗಿ ಆಯಿತು ಅಂತ ಹೇಳ್ಬಿಟ್ಟಂತಾನೆ ಕವಿ. ಮತ್ತೆ ವಿತತ್ಯ ಪಕ್ಷದ್ವಯಮಾಗತಂ ಭವೋ ವಿಭುರ್ಗುಣಾನಾಂ ಉಪರೀವ ಮಧ್ಯಗಃ. ಆ ಸಂದರ್ಭದಲ್ಲಿ ಆ ಒಂದು ಆ ದೇದೀಪ್ಯಮಾನವಾದ ಸೂರ್ಯನ ಕಾಂತಿಯನ್ನು ಮಸುಕುಗೊಳಿಸ್ತಕ್ಕಂಥ ಸೇನಾ ಭಾಗ ಏನಿದೆ ಅದರ ಮುಂದೆ ಶಿವ ಬರ್ತಾನೆ. ಅವನು ಗುಣಗಳ ಮಧ್ಯೆ ಇದ್ದರೂ ಕೂಡ ಗುಣಾತೀತ ಆಗಿರುವಂತೆ ಕಾಣಿಸಿದ ಅಂತ ಕೇಳ್ತಾನೆ. ವಿತತ್ಯ ಪಕ್ಷದ್ವಯ ಮಾಯತಂ ಬಭು ವಿಭುರ್ಗುಣಾನಾಂ ಉಪರೀವ ಮಧ್ಯಗ. ಈ ಕಡೆ ಅರ್ಜುನ ಇದ್ದಾನೆ, ಆ ಕಡೆ ಸೇನೆ ಇದೆ. ಇದರ ಎರಡರ ಮಧ್ಯದಲ್ಲೂ ಇದ್ದು ಅವನ ಅಷ್ಟನ್ನು ಮೀರಿರುವ ರೀತಿಯಲ್ಲಿದ್ದಾನೆ. ವಿಕೃಷ್ಟ ವಿಸ್ಫಾರಿತ ಚಾಪಮಂಡಲ, ತಾನು ಬಿಲ್ಲನ್ನು ಹೆದೆ ಏರಿಸಿ ಮಂಡಲಾಕಾರವಾಗಿ ಬಾಗುವಂತೆ ಎಳೆದು ನಿಂತಂಥ ಶಿವ ಹಾಗೆ ಕಾಣಿಸ್ದ ಅಂತಂದರೆ, ಇತ್ತ ಕಡೆ ಅರ್ಜುನ ರಜೋಗುಣದ ಸಾಕಾರವಾಗಿದ್ದಾನೆ, ಶಿವಗಣಗಳು ತಮೋಗುಣದ ಸಾಕಾರವಾಗಿ ಸತ್ವಗುಣದ ಸಾಕಾರವಾಗಿವೆ. ಅದರ ಮಧ್ಯದಲ್ಲಿ ಶಿವ ಗುಣಾತೀತನಾಗಿ ಕಾಣಿಸಿಕೊಂಡಿದ್ದಾನೆ ಅಂತ. ಆಮೇಲೆ ಸುಗೇಶು ದುರ್ಗೇಶು ಚ ತುಲ್ಯ ವಿಕ್ರಮೈ ಜವಾದಹಂ ಪೂರ್ವಿಕಯಾ ಇಯಾಸುಭಿ ಗಣೈರ ವಿಚ್ಛೇದ ನಿರುದ್ಧಮಾಭವೌ ವನಂ ನಿರುಚ್ಛ್ವಾಸಮಿವಾಕುಲಾಕುಲಂ. ಸುಗ ಈ ಪದ ತುಂಬ ಅಪರೂಪ. ದುರ್ಗ ಇದೆ, ಎಲ್ಲಿ ಪ್ರವೇಶ ಮಾಡುವುದು ಕಷ್ಟವೋ ಗಂತುಂ ದುಶ್ಶಕಂ ತದ್ದುರ್ಗಂ, ಗಂತುಂ ಸುಶಕಂ ಸುಗಮ್. ಆದರೆ ಸುಗಮ ಅನ್ನೋ ಪದ ನಮಗೆ ಹೆಚ್ಚು ಬಳಕೆಯಲ್ಲಿದೆ, ದುರ್ಗಮ ಬಳಕೆಯಲ್ಲಿದೆ, ದುರ್ಗ ಬಳಕೆಯಲ್ಲಿದೆ, ಸುಗ ಇಲ್ಲ. ಈ ಥರ ಮಹಾಕವಿಗಳು ಇಷ್ಟಿಷ್ಟೋ ಬಾರಿ ನಾವು ಮರೆತಿರ್ತಕ್ಕಂಥ ಸುಲಭವಾದ ಪದಗಳನ್ನು, ಊಹೆ ಮಾಡ್ಕೊಳ್ಳೋಕ್ಕಾಗದಿರುವ ಬಹಳ ಸರಳವಾದ ಪದಗಳನ್ನು ಮತ್ತೆ ಮರುಕಳಿಸಿಕೊಡುವಂತೆ ಮಾಡ್ತಾರೆ. ಆ ಶಿವನ ಸೇನೆ ಎಷ್ಟು ಪಟುವಾಗಿತ್ತು ಅಂದರೆ, ಸುಗಮ ದುರ್ಗಮ ಎರಡು ಕಳೆಗಳಲ್ಲೂ ಕೂಡ ತುಲ್ಯ ವಿಕ್ರಮೈ ಸಮಾನವಾದ ಪರಾಕ್ರಮವನ್ನು ಹೊಂದಿ ಅಹಂಪೂರ್ವಿಕೆಯ ನಾನು ಅಂತ, ಅಹಂಪೂರ್ವಿಕ ಅಹಮಹಮಿಕ ಅಂತ, ನಾನು ಅಂತ ಹೋಗಬಲ್ಲಂಥ ಸೈನಿಕರಿಂದ ಕೂಡಿತ್ತು. ಈ ಆಸುಭಿ ಅಂದರೆ ಹೋಗಬೇಕು ಅನ್ನೋ ಬಯಕೆ, ಯಾತು ಮಿಚ್ಚು ಈ ಆಸು ತೈ ಈ ಆಸುಭಿ ಹಾಗಿತ್ತು. ಗಣೇರ್ ಅವಿಚ್ಛೇದ ನಿರುದ್ಧಂ ಆಭಭೌ. ಆ ಗಣಗಳು ಒತ್ತೊತ್ತಾಗಿ ಇಕ್ಕಟ್ಟು ಮಾಡಿಕೊಂಡು ಜಾಗವನ್ನು, ಅಷ್ಟು ಜನ ಇದ್ದರು, ಅವರು ಮುಂದೆ ಹೋಗ್ತಾರೆ. ವನಂ ನಿರುಚ್ಛ್ವಾಸಮಿವ ಕುಲಾಕುಲಂ. ಉಸಿರು ಕಟ್ಟಿಸ್ಬಿಟ್ರು ಆ ಕಾಡಿಗೆ ಅಂತ. ನಿರುಚ್ಛ್ವಾಸ, ಆ ವನದಲ್ಲಿ ಗಾಳಿಯೇ ಹೋಗದಂಥ ರೀತಿಯಲ್ಲಿ ಮಾಡಿದ್ರು, ಅಷ್ಟು ನಿಬಿಡವಾಯಿತು ಅಂತ. ಕುಮಾರವ್ಯಾಸ ಅನಿಲ ಗುಬ್ಬಸವಾಯಿತು, ಗಾಳಿ ಗುಬ್ಬಸವಾಯಿತು ಅಂತ ಒಂದು ಪದದಲ್ಲಿ ಗಾಳಿಗೇನೆ ಉಬ್ಬಸ ಆಯಿತು ಅಂದ್ಬಿಟ್ಟ. ನೋಡಿ, ಭಾರವಿ ಎಷ್ಟಾದರೂ ಅವನು ಸಾಧ್ಯ ಕವಿ, ಪ್ರಯತ್ನಪೂರ್ವಕವಾಗಿ ಕವಿಯಾದವನು. ಕುಮಾರವ್ಯಾಸ ಸಿದ್ಧ ಕವಿ. ಹಾಗಾಗಿ ಆ ಸಿದ್ಧ ಕವಿಗಳು ನಾವು ಎಷ್ಟು ಕಷ್ಟಪಟ್ಟುಕೊಂಡು ಮಾಡಿದ್ರೂ ಒಂದು ಹಂತ ತಕ್ಷಣ ಎಗರು ಬಿಡ್ತಾರೆ. ಅದರಿಂದಲೇ
ಕುವೆಂಪು ಅವರು ಬಹಳ ಚೆನ್ನಾಗಿ ಕುಮಾರವ್ಯಾಸನ ಭಾರತಕ್ಕೆ ತೋರಣನಾಂದಿ ಅಂತ ಬರೀತಾ ಹೇಳ್ತಾರೆ. ಮಿಕ್ಕ ಕವಿಗಳು ಅಗಿದು ಸಿದ್ಧಪಡಿಸಿಟ್ಕೊಂಡಿರ್ತಕ್ಕಂಥ ಆಹಾರ ಇವರ ಎಂಜಲು ಅಂತ ಬರೀತಾರೆ. ಅದು ಹಾಗೇನೆ. ಇಲ್ಲದೆ ಇದ್ದರೆ ಅವನು ವಿಷಮಿಡಿದ ಒಳ್ಳೆ ನಾಗರನಾದುದು ಅಂತ ಪಂಪ ಒಂದು ಕಡೆಗೆ ಹೇಳ್ತಾನೆ. ನೋಡಿದ್ರೆ ಇದು ಒಳ್ಳೆ ಅಂತಂದರೆ ಕೇರೆ ಹಾವು, ಅದು ಭಯಂಕರವಾದ ನಾಗ ಆಯಿತು ಅಂತ ಹೇಳ್ಬಿಟ್ಟಿದ್ನು. ಅದಕ್ಕೆ ಕುಮಾರವ್ಯಾಸ ಇನ್ನೂ ವಿಚಿತ್ರ ಮಾರ್ಗದಲ್ಲಿ ಅವನು ಆರಚೂರ್ಣನ ದೀಪ ಬಲದಲ್ಲಿ ಕಾಲರುದ್ರನು ಜಗವ ನುಂಗುವ ಅಂತ. ಯಾರು ಜೀರ್ಣಕಾರಿ ಔಷಧ ಕೊಟ್ಟ ಅಂತ ಕಾಲರುದ್ರ ಜಗತ್ತನ್ನು ನುಂಗ್ತಾನೆ ಅಂತಂತಾನೆ. ಅಂದರೆ ಅವ್ರ ಮಾತಿನ ವೈಭವ ಎಂಥದ್ದು. ಯಮನಿಗೆ ಮೃತ್ಯುರ್ಯಸ್ಯೋಪಸೇಚನಂ, ಯಮನಿಗೆ ಉಪ್ಪಿನಕಾಯಿತನ ಬಂದುಬಿಡುತ್ತೆ. ಆ ಪ್ರಳಯ ಕಾಲದಲ್ಲಿ ಜಗತ್ತನ್ನೆಲ್ಲ ನುಂಗಿ ನೊಣೆಯುವಾಗ ಮೃತ್ಯುವೇ ಉಪ್ಪಿನಕಾಯಿ ಅಂದರೆ ಇನ್ನು ಮೊಸರನ್ನ ಯಾರು, ಇನ್ನು ಮೇನ್ ಕೋರ್ಸ್ ಯಾವುದು, ಅದು ಊಹಾತೀತವಾದದ್ದು. ಆ ರೀತಿಯಾದದ್ದನ್ನು ಕುಮಾರವ್ಯಾಸ ಮಾಡಿಕೊಡ್ತಾನೆ. ತುಂಬ ತುಂಬ ದೊಡ್ಡದಾದದ್ದು ಅವನ ಶಕ್ತಿ. ಹಾಗೆ ಅವನು ಆ ಕವಿ ಈಗ ಶಿವನ ಕಿರಾತ ರಾಜನ ಸೇನೆಯನ್ನು ಮುಂದೆ ನಡೆಸಿ ಯುದ್ಧಕ್ಕೆ ಸನ್ನಾಹ ಮಾಡಿಸ್ತಾನೆ. ಅಲ್ಲಿಗೆ 32 ಶ್ಲೋಕಗಳಾಗಿವೆ 14ನೇ ಸರ್ಗದಲ್ಲಿ. ಅಲ್ಲಿಂದ ಮುಂದೆ ನಾವು ನೋಡೋಣ. ನಮಸ್ಕಾರ, ನಾಳೆ ಕಾಣೋಣ. ಧನ್ಯವಾದ.